ಬಾಬಾ ಸಾಹೇಬರು ನಿರಂತರವಾಗಿ ನೆನಪಿಸಿಕೊಳ್ಬೇಕಾಗಿರುವಂಥದ್ದೇ ಒಂದು ಚೈತನ್ಯ ಅನ್ನೋದನ್ನು ಅನುಮಾನಕ್ಕೆ ಎಡೆ ಇಲ್ಲದಂತೆ ನಾವು ತಿಳ್ಕೊಳ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಕಳೆದ 2 ದಿನಗಳಿಂದ ಬಾಬಾ ಸಾಹೇಬರ ಕುರಿತಂತೆ ಮತ್ತು ಅವರ 2ನೇ ಪತ್ನಿಯಾಗಿ ಬಂದು ಅವರ ಜೀವನದ ಅತ್ಯಂತ ಮಹತ್ವದ ಕಾಲಘಟ್ಟದಲ್ಲಿ ಅವರ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದಂಥ ಸವಿತಾ ಅಂಬೇಡ್ಕರ್ ಅಥವಾ ಮಾಯಿ ಸಾಹೇಬರ ಕುರಿತಂತೆ ಕೂಡ ನಾವು ಸಾಕಷ್ಟು ತಿಳ್ಕೊಂಡ್ವಿ. ಬಾಬಾ ಸಾಹೇಬರನ್ನು ಕುರಿತು ಯೋಚನೆ ಮಾಡುವಾಗ ನನಗೆ ಅನೇಕ ಬಾರಿ ಅನಿಸುತ್ತೆ, ಅನೇಕರು ಬಾಬಾ ಸಾಹೇಬರನ್ನು ಇಷ್ಟಪಡೋದಿಲ್ಲ ಅನ್ನೋದೊಂದು ಪ್ರಶ್ನೆ. ಆದರೆ ಬಹಳ ಜನ ದ್ವೇಷಿಸ್ತಾರೆ. ಎರಡಕ್ಕೂ ಭಾಳ ಅಂತರ ಇದೆ. ಇಷ್ಟಪಡೋದಿಲ್ಲ ಅಂತ ಹೇಳೋದಕ್ಕೆ ಭಾಳ ಜನರ ಮೇಲೆ ನಾವು ಇಷ್ಟ ಇಲ್ಲದೆ ಇರೋದಕ್ಕೆ ಕಾರಣಗಳಿಲ್ಲದೆ ಇಷ್ಟಪಡದೇ ಇರ್ಬೋದು. ಕೆಲವರನ್ನ ನಮಗೆ ಕಂಡ್ರೆ ಆಗಲ್ಲ ಅಂತ ನಾವು ಅಂತಿರ್ತೀವಿ. ಯಾಕೆ ಅಂತಲೇ ಗೊತ್ತಿರೋದಿಲ್ಲ. ಅವ್ರ ಮುಖ ನೋಡಿದ್ರೆ ಆಗ್ತಿರಲ್ಲ, ವೈಬ್ರೇಷನ್ನೇ ಸೆಟ್ ಆಗ್ತಿರಲ್ಲ. ಅದು ಗೊತ್ತಿಲ್ಲ ಯಾಕೆ ಅಂತ, ರೀಸನ್ ಇರಬೇಕು ಅಂತಿಲ್ಲ. ಆದರೆ ಬಾಬಾ ಸಾಹೇಬರ ಕುರಿತಂತೆ ನಮಗೆ ಕಂಡ್ರೆ ಆಗೋದಿಲ್ಲ ಅಂತಲ್ಲ, ಒಂಥರ ದ್ವೇಷ. ಆದರೆ ಏನು ಗೊತ್ತಿದೆ ಬಾಬಾ ಸಾಹೇಬರ ಬಗ್ಗೆ ಅಂತಂದರೆ ಗೊತ್ತಿರೋದು ಬಹಳ ಕಡಿಮೆ. ಗೊತ್ತಿದ್ರೂ ಒಂದಷ್ಟು ಏನು ಗೊತ್ತಿದೆ ಅಂತಂದರೆ ಅವ್ರ ಕಾರಣಕ್ಕೆ ರಿಸರ್ವೇಷನ್ ಬಂತು. ರಿಸರ್ವೇಷನ್ ಕಾರಣದಿಂದ ಬಹುತೇಕರ ಬದುಕು ಹಾಳಾಗೋಯ್ತು. ಇಷ್ಟು ಬಿಟ್ಟರೆ ಅದರ ಆಚೆಗೇನು ಗೊತ್ತಿಲ್ಲ ಅಂತ. ಆದರೆ ವಾಸ್ತವವಾಗಿ ಬಾಬಾ ಸಾಹೇಬರ ಬದುಕನ್ನು ನಾವು ನೋಡೋದಾದರೆ, ಒಂದು ಧ್ಯೇಯಕ್ಕೋಸ್ಕರ ಒಬ್ಬ ವ್ಯಕ್ತಿ ಬದುಕಿದಾಗ ಆತ ಈ ಧ್ಯೇಯವನ್ನು ಒಪ್ಪದ ಅಥವಾ ಈ ಧ್ಯೇಯಕ್ಕಿಂತ ಭಿನ್ನವಾಗಿರುವಂಥ ಒಂದಷ್ಟು ಜನರ ವಿರೋಧವನ್ನು ಸಹಜವಾಗಿ ಕಟ್ಟಿಕೊಳ್ಳುವಂಥ ಅನಿವಾರ್ಯತೆ ಬಂದೇ ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತ. ಸಾವರ್ಕರ್ನ ಕೆಲವರು ವಿನಾಕಾರಣ ವಿರೋಧಿಸ್ತಾರೆ. ನಾವು ಸಾವರ್ಕರ್ನ ಅಖಂಡವಾಗಿ ಪ್ರೀತಿಸ್ತೀವಿ. ಎರಡಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಅವರು ಒಂದು ಧ್ಯೇಯಕ್ಕೋಸ್ಕರ ಬದುಕಿದ್ರು ಅಂತ, ಸ್ವಂತಕ್ಕೋಸ್ಕರ ಏನೂ ಇರಲಿಲ್ಲ. ಈ ಧ್ಯೇಯವನ್ನು, ಸಾವರ್ಕರ್ ಧ್ಯೇಯವನ್ನು ಯಾರ್ಯಾರು ಬದುಕುವ ಪ್ರಯತ್ನ ಮಾಡ್ತಾರೋ, ಇಷ್ಟಪಡ್ತಾರೋ ಅವರೆಲ್ಲರಿಗೂ ಸಾವರ್ಕರ್ ಇಷ್ಟ ಆಗ್ತಾರೆ. ಅವರ ಗುರಿ, ಅವರ ಧ್ಯೇಯ ಯಾರ ಧ್ಯೇಯ ಅಲ್ವೋ ಅವರಿಗೆ ಸಾವರ್ಕರ್ನ ಕಂಡ್ರೆ ದ್ವೇಷ. ನನಗನ್ಸುತ್ತೆ ಬಾಬಾ ಸಾಹೇಬರ ವಿಚಾರದಲ್ಲಿ ನಾವು ದ್ವೇಷ ಇಟ್ಕೊಂಡಿರೋದಕ್ಕೆ, ನಾವು ಬಾಬಾ ಸಾಹೇಬರ ಧ್ಯೇಯವನ್ನು ವಿರೋಧಿಸ್ತೀವಿ ಅಂತಂದರೆ ಹಿಂದೂ ಧರ್ಮದ ಮೂಲ ಆಧಾರ ಸ್ತಂಭಗಳನ್ನೇ ದ್ವೇಷಿಸ್ತೀವಿ ಅಂತ ಅರ್ಥ. ಯಾಕೆ ಅಂತ ನಾನು ಹೇಳ್ತೀನಿ. ಬಾಬಾ ಸಾಹೇಬರು ಅವರು ಒಂದೇ ಧ್ಯೇಯ ಏನು ಅಂತಂದರೆ ದಲಿತರನ್ನ ಸಮಾನ ಸ್ಥಿತಿಗೆ ತರಬೇಕು, ಅಸ್ಪೃಶ್ಯತೆಯ ಭೇದ ತೊಲಗಬೇಕು. ಇದನ್ನು ಬಿಟ್ಟು ಅವ್ರ ಬದುಕಿನಲ್ಲಿ ಮತ್ತೇನು ಧ್ಯೇಯ ಇತ್ತು ಹೇಳಿ? ಒಂದೇ ಒಂದು ಕಡೆ ಮಾಯಿ ಸಾಹೇಬರು ಬರೀತಾರೆ, ಬಾಬಾ ಸಾಹೇಬರಿಗೆ PM ಆಗಬೇಕು ಅಂತ ಒಂದು ಮನಸ್ಸಿತ್ತು ಅಂತ. ಮೇ ಬಿ ಯಾವತ್ತೋ ಒಂದಿನ ಆಗ್ಬೋದು, ಒಂದು ಕಡೆ ಬರೀತಾರೆ. ಆದರೆ ಬಾಬಾ ಸಾಹೇಬರು ಸ್ವತಃ ಅಧಿಕೃತವಾಗಿ ಎಲ್ಲೂ ಕೂಡ ತಾವು ಅದನ್ನು ಹೇಳ್ಕೊಂಡಿದ್ದನ್ನು ಯಾರೂ ನೋಡಲಿಲ್ಲ. ಆದರೆ ಮಾಯಿ ಸಾಹೇಬರು ಒಂದು ಪತ್ರದಲ್ಲಿ ಬರೀತಾರೆ, ಭಗವಂತನ ಇದರಿಂದ ಆಗ್ಬೋದೇನೋ, ಹಾಗೊಂದು ದಿನ ಆದರೂ ಆಗ್ಬೋದೇನೋ ಅಂತ ಅವ್ರು ಬರೀತಾರೆ. ಅದಷ್ಟು ಬಿಟ್ಟರೆ ಇನ್ನೆಲ್ಲೂ ಕೂಡ ಅದು ಅಧಿಕೃತವಾಗಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಆದರೆ ಯೋಚನೆ ಮಾಡಿ, ಅವ್ರ ಜೀವನದ ಒಟ್ಟಾರೆ ಉದ್ದೇಶ ಇದ್ದಿದ್ದು ಅಸ್ಪೃಶ್ಯರನ್ನು ಮೇಲೆ ಕೆತ್ತಬೇಕು, ಅದಕ್ಕೋಸ್ಕರವೇ ಬರೀಬೇಕು, ಅದಕ್ಕೋಸ್ಕರವೇ ನಾನು ರಾಜಕೀಯಕ್ಕೆ ಬರಬೇಕು, ಅದಕ್ಕೋಸ್ಕರವೇ ನಾನು ಮಂತ್ರಿಯಾಗಿರಬೇಕು, ಅದಕ್ಕೋಸ್ಕರವೇ ಸಂವಿಧಾನ ಸಭೆಗೆ ಸೇರಬೇಕು. ಅಸ್ಪೃಶ್ಯರನ್ನು ಮೇಲೆತ್ತಬೇಕು ಅಂತಂದರೆ ಅರ್ಥ ಏನು? ಎಲ್ಲರೂ ಸಮಾನವಾಗಿರಬೇಕು. ಎಲ್ಲರೂ ಸಮಾನವಾಗಿರಬೇಕು ಅಂತಂದರೆ ಅರ್ಥ ಏನು? ನಮ್ಮ ಉಪನಿಷತ್ ವಾಕ್ಯ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋದನ್ನ ಆಚರಣೆಗೆ ತರಬೇಕು ಅಂತ. ಎಲ್ಲರಲ್ಲಿಯೂ ಬ್ರಹ್ಮನಿದ್ದಾನೆ, ಹಾಗಿದ್ಮೇಲೆ ಒಬ್ಬ ಮೇಲೂ ಮತ್ತೊಬ್ಬ ಕೀಳು ಹೆಂಗಾಗ್ತಾನೆ? ಅಕಸ್ಮಾತ್ ಮೇಲು ಕೀಳು ಎನ್ನುವಂಥ ವಾದ ನಮ್ಮೊಳಗಿದೆ ಅಂತಾದರೆ ನಾವು ಆ ಉಪನಿಷತ್ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಿದ್ದೀವಿ ಅಂತ ಅರ್ಥ. ಉಪನಿಷತ್ ವಾಕ್ಯಕ್ಕೆ ನಮ್ಮನ್ನು ವಾಪಸ್ಸು ಸರಿಗೊಳಿಸಿ ಅದರ ಲೈನಿಗೆ ವಾಪಸ್ ನಮ್ಮನ್ನು ತಂದು ನಮ್ಮನ್ನು ಉಪನಿಷತ್ ವಾಕ್ಯಕ್ಕೆ ಬದುಕುವಂತೆ ಮಾಡುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅವನನ್ನೇನಾದರೂ ನಾವು ದ್ವೇಷಿಸ್ತೀವಿ ಅಂತಂದರೆ ನಾವು ನಮ್ಮ ಧರ್ಮದ ಮೂಲ ತತ್ವವನ್ನೇ ದ್ವೇಷಿಸ್ತಾ ಇದ್ದೀವಿ ಅಂತ ಅರ್ಥ. ಬಾಬಾ ಸಾಹೇಬರ ವಿಚಾರಕ್ಕೆ ಬಂದಾಗ ಬಾಬಾ ಸಾಹೇಬರು ಸರಿ, ಇದೇ ದಲಿತರಿಗೋಸ್ಕರ ಕೆಲಸ ಮಾಡಿದವರು ಮಹಾತ್ಮ ಗಾಂಧೀಜಿಯೂ ಇದ್ರು ಅಂತ. ಆದರೆ ಮಹಾತ್ಮ ಗಾಂಧೀಜಿಯವರ ತುಡಿತಕ್ಕೂ ಬಾಬಾ ಸಾಹೇಬರ ತುಡಿತಕ್ಕೂ ಅಜಗಜಾಂತರವಿದೆ. ಮಹಾತ್ಮ ಗಾಂಧೀಜಿಯವರಿಗೆ ಹರಿಜನ ಅನ್ನೋ ಹೆಸರನ್ನು ಕೊಟ್ಟು ಅವರು ದಲಿತರಿಗೋಸ್ಕರ ಕೆಲಸ ಮಾಡುವಾಗ ಅವ್ರಿಗೆ ಒಂದೇನಿತ್ತು ಅಂತಂದ್ರೆ ಅನುಕಂಪದ ಭಾವ ಇತ್ತು. ನಾನೇನೋ ಒಳ್ಳೇದು ಮಾಡ್ತಾ ಇದ್ದೀನಿ ಇವರಿಗೆ ಅಂತ. ಆದರೆ ಬಾಬಾ ಸಾಹೇಬರಿಗೆ ಅನುಕಂಪದ ಭಾವ ಅಲ್ಲ, ನನ್ನ ಜನ ಹಿಂದಕ್ಕೆ ಬಿಟ್ಟಿದ್ದಾರೆ, ಮುಂದಕ್ಕೆ ಕರ್ಕೊಂಡು ಹೋಗಬೇಕು ಎನ್ನುವಂಥ ಧಾವಂತ ಇತ್ತಲ್ಲ, ಅದು ಮಹಾತ್ಮ ಗಾಂಧೀಜಿಯವರಿಗಿಂತ 100 ಪಟ್ಟು ಹೆಚ್ಚು. ಹೊರಗಡೆ ನಿಂತು ನಾನು ನೋಡಬೇಕಾದಾಗ ಮಹಾತ್ಮ ಗಾಂಧೀಜಿ ಮಹಾಪುರುಷ ಅನ್ನಿಸ್ಬೋದು. ತಾನು ಒಳ್ಳೆ ಪೊಸಿಷನಲ್ಲಿ ಇದ್ದಾಗಲೂ ಕೂಡ ಪಾಪ ಈ ದಲಿತರನ್ನ ಮೇಲೆತ್ತಲಿಕ್ಕೆ ಎಷ್ಟು ಕಷ್ಟಪಟ್ಟರಪ್ಪ ಮಹಾತ್ಮ ಗಾಂಧೀಜಿ ಅಂತ ಹೊರಗಡೆ ನಿಂತ್ಕೊಂಡು ನೋಡೋನು ಅನ್ನಿಸ್ಬೋದು. ಆದರೆ ಈತ ಫೈಟರ್, ಯೋಧ. AC ರೂಮಲ್ಲಿ ಕೂತ್ಕೊಂಡು ಯುದ್ಧದ ಬಗ್ಗೆ ಒಂದು ಆರ್ಟಿಕಲ್ನ ಅದ್ಭುತವಾಗಿ ಬರೆದಿರೋನಿಗೆ
ನಾವು ಭಾರತ ರತ್ನ ಕೊಟ್ಟು ಪ್ರತ್ಯಕ್ಷ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಿ ಈ ಯುದ್ಧವನ್ನು ಗೆದ್ದು ಕೊಟ್ಟವನಿಗೆ ನಿನಗೇನು ಬೇಡ ಬಿಡು, ನಿನ್ನ ಬಗ್ಗೆ ಇವನು ಚೆನ್ನಾಗಿ ಬರೆದಿದ್ದಾನೆ ಅಂತ ಹೇಳಿದ್ರೆ ಅದು ಎಷ್ಟು ಮೋಸವೋ ಅಷ್ಟೇ ಮೋಸ ನಾವು ಹಿಂಗೆ ಮಾಡೋದು. ಆ ಕಾರಣಕ್ಕೆ ನನಗನ್ಸೋದು ಈ ಧ್ಯೇಯವನ್ನು ಮುಂದಿಟ್ಕೊಂಡು ನೋಡಿದಾಗ ನಾವು ಬಾಬಾ ಸಾಹೇಬರ ಕುರಿತಂತೆ ಇನ್ನೂ ಹೆಚ್ಚು ವಿಸ್ತಾರವಾಗಿ ಅವರನ್ನು ಸ್ವೀಕಾರ ಮಾಡಲಿಕ್ಕೆ ಹೃದಯವನ್ನು ಅಗಲ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇದೆ ಅಂತ ಗುರೂಜಿಯವರು ಹೇಳ್ತಾರೆ. ಗುರೂಜಿ ಅಂತಂದರೆ ಸಂಘದ 2ನೇ ಸರಸಂಘಚಾಲಕರವರು ಹೇಳ್ತಾರೆ, ಅಸ್ಪೃಶ್ಯತೆ ಅನ್ನೋದು ಈ ಸಮಸ್ಯೆ ಎಲ್ಲಿಂದು ಅಂತ ಕೇಳಿದರೆ ಅಸ್ಪೃಶ್ಯರದಲ್ಲ, ಮೇಲ್ವರ್ಗದ ಮನಸ್ಸಿನ ಕೊಳೆ ಅಂತ ಗುರೂಜಿಯವರು ಹೇಳೋದು. ಇದು ಮೇಲ್ವರ್ಗದವರ ಮನಸ್ಸಿನಲ್ಲಿರುವಂಥ ಕೊಳೆ ಅಸ್ಪೃಶ್ಯತೆ ಅನ್ನೋದು. ಇದನ್ನು ಹೋಗಲಾಡಿಸಬೇಕು ಅಂತಂದ್ರೆ ಅಸ್ಪೃಶ್ಯರಲ್ಲಿ ಬದಲಾವಣೆ ತರಬೇಕಾಗಿಲ್ಲ, ಸ್ಪೃಶ್ಯರು ಅಂತ ಅನ್ಕೊಂಡವರ ಮನಸ್ಸನ್ನು ಸ್ವಲ್ಪ ಕ್ಲೀನ್ ಮಾಡಬೇಕಾಗಿದೆ. ಏನು ಅದ್ಭುತವಾಗಿದೆ ಈ ಸ್ಟೇಟ್ಮೆಂಟು ಅಂತ ಮತ್ತೆ ಮತ್ತೆ ನಾವು ಆಲೋಚಿಸಬೇಕಾಗಿರುವಂಥ ಸ್ಟೇಟ್ಮೆಂಟ್ ಇದು ಅಂತ. ಅದೇ ದೃಷ್ಟಿಯಿಂದ ನೋಡಿದರೆ ಬಾಬಾ ಸಾಹೇಬರ ಮೇಲಿರುವಂಥ ದ್ವೇಷ ಅದು ದ್ವೇಷಿಸುವವರ ಮನಸ್ಸಿನ ಕೊಳೆ, ಕ್ಲೀನ್ ಮಾಡ್ಕೋಬೇಕಾಗಿದೆ. ಆ ಕೊಳೆಯನ್ನು ಹೋಗಲಾರದ ಕೊಳೆ ಅಲ್ಲ, ಸ್ವಲ್ಪ ಬಾಬಾ ಸಾಹೇಬರ ಕುರಿತಂತೆ ಸರಿಯಾಗಿ ಅರಿಯುವಂತೆ ಮಾಡಿಬಿಟ್ರೆ ಆ ಕೊಳೆ ಸಹಜವಾಗಿ ಕ್ಲೀನ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಆ ಪ್ರಯತ್ನದಲ್ಲೇ ನಾವೆಲ್ಲರೂ ಇದ್ದೀವಿ. ನಿರಂತರವಾಗಿ ಅಧ್ಯಯನ ಮಾಡ್ತಾ ಮಾಡ್ತಾ ಬಾಬಾ ಸಾಹೇಬರ ಸಾಧನೆ ಎಂಥ ಅದ್ಭುತವಾದ್ದು ಅಂತ ಅನ್ಸುತ್ತೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಬಾಬಾ ಸಾಹೇಬರ ಕುರಿತಂತೆ ಮಾತನಾಡುವಾಗ ಅನೇಕರಿಗೆ ಬಾಬಾ ಸಾಹೇಬರು ಹೇಳಿದ ಆ ಒಂದು ಸ್ಟೇಟ್ಮೆಂಟ್ ಬಹಳ ಹರ್ಟ್ ಮಾಡುತ್ತೆ. ಹಿಂದುವಾಗಿ ಹುಟ್ಟಿದೆ ಆದರೆ ಹಿಂದುವಾಗಿ ಸಾಯೋದಿಲ್ಲ ಅಂತ. ಯಾಕೆ ಹೇಳಿದರು ಅಂತಂದರೆ, ನನ್ನನ್ನು ಹಿಂದೂ ಅಂತ ಕರ್ಕೊಂಡ್ಮೇಲೆ ನೀವೆಲ್ಲರೂ ಕುಡಿಯೋ ಕೆರೆಯಿಂದ ನೀರು ಕುಡಿಲಿಕ್ಕೆ ನಂಗೆ ಬಿಡಲ್ಲ. ಈ ಕೆರೆಗೆ ನಾಯಿ ಬಾಯಿ ಹಾಕ್ಬೋದು, ಈ ಕೆರೆ ಒಳಗೆ ಕತ್ತೆ ನೀರು ಕುಡಿಬೋದು, ಈ ಕೆರೆ ಒಳಗೆ ಬಂದು ಹಂದಿ ಗಲೀಜು ಮಾಡ್ಬೋದು. ನಾನು ನೀರು ಕುಡಿಯೋಂಗಿಲ್ವಾ? ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀರಾ, ಆ ದೇವಸ್ಥಾನಕ್ಕೆ ನಾನು ಬರುವಂಗಿಲ್ವಾ? ನನ್ನ ಜನ ನಿಮ್ಗೆ ದೇವಸ್ಥಾನಕ್ಕೆ ಕಟ್ಟಬೇಕಾದ್ರೆ ಕಲ್ಲು ಹೊರಬೇಕು, ಮಣ್ಣು ಹೊರಬೇಕು, ನನ್ನ ಜನ ಸಿಮೆಂಟ್ ತಂದು ಕೊಡಬೇಕು, ನನ್ನ ಜನ ನಿಮಗೆ ಆ ಮೂರ್ತಿ ಮಾಡುವಂಥ ಕಲ್ಲನ್ನು ಅಲ್ಲಿವರೆಗೂ ತಂದು ಕೊಟ್ಟು ಕೆತ್ತೋನಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು, ನನ್ನ ಜನ ಕ್ಲೀನಿಂಗಿಗೆ ಬರಬೇಕು, ನನ್ನ ಜನ ಚರಂಡಿ ಕ್ಲೀನ್ ಮಾಡಬೇಕು. ಆದರೆ ಆ ದೇವರನ್ನ ದೂರದಲ್ಲಿ ನಿಂತ್ಕೊಂಡು ನಾನು ನಮಸ್ಕಾರ ಮಾಡ್ತೀನಿ ಅಂದರೆ ನನಗೆ ಎಂಟ್ರಿ ಕೊಡಲಿಲ್ಲ ಅಂತಂದರೆ ನಾನು ಯಾವ ಕಾರಣಕ್ಕೆ ಹಿಂದೂ ಆಗಿರ್ಬೇಕು ಹೇಳಿ? ನೀವು ಒಂದು ಕ್ಷಣ ಬಾಬಾ ಸಾಹೇಬರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಅಂತ, ಅವಾಗ ಗೊತ್ತಾಗುತ್ತೆ ಕರೆಕ್ಟ್ ಅಲ್ಲ, ಹಂಗೆ ಯೋಚನೆ ಮಾಡಿ ತಪ್ಪೇನಿದೆ. ನನಗೆ ಯಾವಾಗಲೂ ಅನ್ಸುತ್ತೆ, ಯಾರು ಅಸ್ಪೃಶ್ಯರು ಅಂತ ಕರ್ಕೊಳ್ತಾರೋ ಅಸ್ಪೃಶ್ಯರ ಜಾಗದಲ್ಲಿ ಬಹುಶಃ ನಾನಿದ್ದಿದ್ರೆ ಯಾವತ್ತು ನನ್ನನ್ನು ಮುಟ್ಟಿಸ್ಕೊಳ್ಳಲ್ಲ ಅಂತ ಹೇಳ್ತಾರೋ ಆವತ್ತಿನ ದಿನವೇ ಹೋಗ್ರಲೇ ಯಾವನಿಗೆ ಬೇಕ್ರೋ ನಿಮ್ಮ ಸಹವಾಸ ಅಂತ ಬಿಟ್ಟು ಝಾಡಿಸಿ ಒದ್ದು ಹೊರಟೋಗಿರ್ತಿದ್ದೆ ಅಂತ ಅನ್ಸುತ್ತೆ. ಆ ಕ್ಷಣಕ್ಕೆ ಯಾರಿಗೆ ಬೇಕು ನೀವು ಮುಟ್ಟಿಸ್ಕೊಳ್ಳಲ್ಲ ಅಂತವ್ರು ಹಿಂದೆ ಬೀಳ್ಲಿಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ಹೋಗ್ರಲ್ಲೇ, ನಾನು ಬುದ್ಧಿವಂತ, ನಾನು ಓದ್ಕೊಂಡಿದ್ದೀನಿ, ನನಗೇನು ಮಾಡಬೇಕು ಅಂತ ಗೊತ್ತು, ನಿಮ್ಮ ಜೊತೆ ಯಾಕೆ ಬರಬೇಕು ಅಂತ ಅವತ್ತೇ ಹೇಳಿರ್ತಿದ್ದೆ ಅಂತ. ಆದರೆ 1000 ವರ್ಷಗಳಿಂದ ಒಳಗೆ ಬರಬೇಡ, ಮುಟ್ಟಿಸ್ಕೋಬೇಡ, ನೀನು ಹತ್ರ ಬರಬಾರ್ದು, ನೀನು ಬಂದರೆ ನಮ್ಗೆ ಸದ್ದು ಗೊತ್ತಾಗಬೇಕು, ನೀನು ಪೇಶ್ವೆಗಳ ಕಾಲದಲ್ಲಿ ಬಾಬಾ ಸಾಹೇಬ್ರು ಹೇಳ್ತಾರೆ ಒಂದು ಕಡೆ, ಪೇಶ್ವೆಗಳ ಕಾಲದಲ್ಲಿ ಮಧ್ಯಾಹ್ನ ಪ್ರಾಬಬ್ಲಿ 2 ರಿಂದ 4 ಗಂಟೆಯವರೆಗೂ ಅಲ್ಲಿನ ವಾಡಾಗಳಲ್ಲಿ, ಪ್ರಮುಖ ವಾಡಾಗಳಲ್ಲಿ ದಲಿತರು ಬರುವಂಗಿರ್ಲಿಲ್ವಂತ. ಯಾಕೆ ಗೊತ್ತಾ? 2 ರಿಂದ 4 ಗಂಟೆವರೆಗೂ ಅಂತ. ಆ ಟೈಮಲ್ಲಿ ನೆರಳು ದೊಡ್ಡದಾಗಿ ಬೀಳುತ್ತಂತೆ. ಅದು ನೆರಳು ಯಾರಿಗಾದ್ರೂ ತಾಕ್ಬಿಟ್ರೆ ಕಷ್ಟ ಅಂತ ಆ ಟೈಮಲ್ಲಿ ಬರಬೇಡಿ ಅಂತ ಪೇಶ್ವೆಗಳ ಕಾಲದಲ್ಲಿ ಇತ್ತಂತ. ಹೀಗಿರುವಾಗ ಅವರು 1000 ವರ್ಷಗಳಿಂದ ಈ ಥರದನ್ನು ಅನುಭವಿಸಿಕೊಂಡು ನಾನು ಹಿಂದುವಾಗಿಯೇ ಇರ್ತೀನಿ ಅಂತ ಇದ್ರಲ್ಲ, ನನಗನ್ಸುತ್ತೆ ನನಗಿಂತ ಅಸ್ಪೃಶ್ಯ ವರ್ಗಕ್ಕೆ ಸೇರಿದ ಆ ವ್ಯಕ್ತಿ ಬಹಳ ಗ್ರೇಟು. ಯಾಕೆ ಅಂತಂದರೆ ಎಲ್ಲ ನೋವನ್ನು ಅನುಭವಿಸಿದ ನಂತರವೂ ಕೂಡ ಇವತ್ತಿಗೂ ನಾನು ಈ ಧರ್ಮದಲ್ಲಿ ಇರ್ತೀನಿ, ಇದೇ ರಾಮನನ್ನು ಪೂಜಿಸ್ತೀನಿ, ಇದೇ ಕೃಷ್ಣನನ್ನು ಪೂಜಿಸ್ತೀನಿ, ನೀವು ಕೃಷ್ಣನ ಮಂದಿರಕ್ಕೆ ಬಿಡದೆ ಹೋದರೂ ಪರವಾಗಿಲ್ಲ, ಕೃಷ್ಣ ಅಂತ ನನ್ನ ಹೃದಯದಲ್ಲಿ ಇಟ್ಕೊಳ್ತೀನಿ ಅಂತ ಹೇಳಿದ ಅವನು ನನಗಿಂತ 1000 ಪಟ್ಟು ಗ್ರೇಟು ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಫೈನ್. ಈ ಹಿನ್ನೆಲೆಯಲ್ಲಿ ನನಗಿಂತ 1000 ಪಟ್ಟು ಸ್ವಾಭಿಮಾನಿಯಾಗಿರುವ, ನನಗಿಂತ 1000 ಪಟ್ಟು ಬುದ್ಧಿವಂತರಾಗಿರುವ, ನನಗಿಂತ 1000 ಪಟ್ಟು ಅಧ್ಯಯನ ಮಾಡಿರುವಂಥ, ನಮ್ಮೆಲ್ಲರಿಗಿಂತ ಅವತ್ತಿನ ದಿನಗಳಲ್ಲೇ ಹೆಚ್ಚು ಅಧ್ಯಯನಶೀಲರು, ಹೆಚ್ಚು ಸಮರ್ಥರೂ ಆಗಿದ್ದಂಥ ಬಾಬಾ ಸಾಹೇಬರಂಥ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಅಪಸವ್ಯಗಳನ್ನು ನೋಡಿದ ನಂತರವೂ ನಾನು ಹಿಂದುವಾಗಿ ಹುಟ್ಟುಬಿಟ್ನಪ್ಪ, ಹಿಂದುವಾಗಿ ಸಾಯಲ್ಲ ಅಂತ ಮಾತ್ರ ನಿಮಗೆ ಮಾತು ಕೊಡ್ತೀನಿ ಅಂತ ಹೇಳಿದೆ. ಇನ್ನೇನು ಹೇಳಬೇಕಾಗಿತ್ತು ಅಂತ ಯೋಚನೆ ಮಾಡಿ.
ಅಷ್ಟೇ. ಇಷ್ಟು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರಿಡೀ ಆ ಪ್ರಸಂಗಗಳನ್ನು ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡ್ಬೋದು. ಅಷ್ಟಾದರೂ ಕೂಡ ಬಾಬಾ ಸಾಹೇಬರು ಸುಲಭಕ್ಕೆ ಧರ್ಮವನ್ನು ಬಿಟ್ಟು ಹೋಗಲಿಲ್ಲ. ಈ ಟ್ರೈಡ್ ಅ ಲಾಟ್. ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು, ಇವತ್ತು ಒಪ್ಕೋಬೋದು, ನಾಳೆ ಒಪ್ಕೋಬೋದು. 20 ವರ್ಷ ತಗೊಂಡ್ರು ಬಾಬಾ ಸಾಹೇಬರು. 1935 ಅನೌನ್ಸ್ ಮಾಡಿದ್ದು, 1956ನಲ್ಲಿ ಮತಾಂತರಗೊಂಡಿದ್ದವರು. 20 ವರ್ಷಗಳ ಕಾಲ ಅವರು ನಿರಂತರವಾಗಿ ಇವತ್ತಾದರೂ ಸರಿ ಹೋಗ್ತಾರೇನೋ, ಈಗಲಾದರೂ ಸರಿ ಹೋಗ್ತಾರೇನೋ ಅಂತ ಕಾದು 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 ಕೊನೆಗೆ ತಮ್ಮ ಜನಕ್ಕೆ ಬರ್ರಪ್ಪ ಸಾಕಿದು, ಇನ್ನು ಬೇಡ, ನಾವೆಲ್ಲ ಬೌದ್ಧರಾಗೋಣ ಅಂತ ಬೌದ್ಧ ಮತಕ್ಕೆ ಕರ್ಕೊಂಡು ಹೋಗಿದ್ದಿದೆಯಲ್ಲ, ಆ ದೃಷ್ಟಿಯಿಂದ ನೋಡಿದಾಗ ಬಹಳ ವಿಶೇಷ ಅಂತ. ಅವರು ಬೌದ್ಧ ಮತಕ್ಕೆ ಹೋಗಿದ್ದು 1956 ಅಂತ ಅಧಿಕೃತವಾದ ದಾಖಲೆ. ಆದರೆ ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ 1950ರಲ್ಲೇ ಅವರು ಬೌದ್ಧ ಧರ್ಮಕ್ಕೆ ಪರಿವರ್ತನೆಗೊಂಡಿದ್ದರು ಮತ್ತು ತ್ರಿಶರಣ ಮಂತ್ರ ಮೇ 2ನೇ ತಾರೀಕು ಪರಿವರ್ತನೆಗೊಂಡು ತ್ರಿಶರಣ ದೀಕ್ಷೆಯನ್ನು ತಗೊಂಡಿದ್ರು. ತ್ರಿಶರಣ ಅಂತಂದರೆ 3ಕ್ಕೆ ಶರಣರಾಗೋದು. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ. ಈ 3ಕ್ಕೂ ದೀಕ್ಷೆ ತಗೊಂಡ್ರೆ ಶರಣರಾದರೆ ತ್ರಿಶರಣ. ದ್ವಿಶರಣ ಅಂತನೂ ಇದೆಯಂತ. ಬುದ್ಧ ಮತ್ತು ಧಮ್ಮ ಇವೆರಡಕ್ಕೆ ಮಾತ್ರ ಶರಣ. ಸಂಘದ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಇವೆರಡಕ್ಕೂ ಮಾತ್ರ ಶರಣ ಅಂತ ಯಾರು ಹೇಳ್ತಾರೋ ಅವ್ರದ್ದು ದ್ವಿಶರಣ ಅಂತ. ಈ ನವಯಾನದ ಕುರಿತಂತೆ ಬುದ್ಧಿಸಮ್ನ ಏನು ಬಾಬಾ ಸಾಹೇಬರು ಪ್ರೀಚ್ ಮಾಡಿದರೋ ಅದರ ವಿರುದ್ಧ ಅನೇಕ ಮೂಲ ಬುದ್ಧರು ಅಂತ ಅನ್ನಿಸ್ಕೊಂಡವ್ರು ಅವ್ರು ಗಲಾಟೆ ಮಾಡ್ತಾರೆ. ಅವ್ರು ಹೇಳ್ತಾರೆ ನಿಮ್ಮ ತ್ರಿಶರಣ ಅಲ್ಲ, ನಿಮ್ಮ 4 ಶರಣ ನಿಮ್ಮದು ಅಂತ. ಈ 4 ನಾನು ಹೇಳ್ತೀನಿ, ಮುಂದೆ ಬರುತ್ತೆ, ಉದ್ದಕ್ಕೂ ಬರುತ್ತೆ. ಈ 4ನೇ ಶರಣ ಇದೆಯಲ್ಲ, ಈ 4ನೇ ಶರಣ ಭೀಮಂ ಶರಣಂ ಗಚ್ಚಾಮಿ ಅಂತೀರ ನೀವು, ಅದಕ್ಕೋಸ್ಕರ ನಿಮ್ಮದು ಒರಿಜಿನಲ್ ಬುದ್ಧಿಸಮ್ ಅಲ್ಲ ಅಂತ ಅವ್ರು ವಾದ ಮಾಡ್ತಾರೆ. ನಾನು ಇವತ್ತು ನಾಳೆ ಪೂರ್ಣ ಪ್ರಮಾಣದಲ್ಲಿ ಇದ್ರ ಮೇಲೇ ಚರ್ಚೆ ಮಾಡ್ತೀನಿ. ಅವ್ರ ವಾದ ಏನಿತ್ತು, ಬಾಬಾ ಸಾಹೇಬರ ಚಿಂತನೆ ಏನಿತ್ತು, ಒಂದು ಸ್ವಲ್ಪ ಆ ವಿಚಾರವನ್ನು ತಿಳ್ಕೊಳ್ಳೋದು ಬಹಳ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಈ ತ್ರಿಶರಣವನ್ನು ಅವರು ತೆಗೆದುಕೊಂಡ್ರು. ತ್ರಿಶರಣವನ್ನು ತೆಗೆದುಕೊಂಡಿದ್ದು ಯಾಕೆ ಅಂತಂದರೆ, ಬಾಬಾ ಸಾಹೇಬರ ಪತ್ನಿ ಮಾಯಿ ಸಾಹೇಬರು ಅವ್ರು ಏನು ಹೇಳಿದ್ರು ಅಂತಂದರೆ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸಿಗೆ ನಮ್ಮನ್ನು ಕರೀತಾ ಇದ್ದಾರೆ, ಅಲ್ಲಿಗೆ ಹೋಗುವಾಗ ನೀವು ಬರೀ ಬುದ್ಧನ ಬಗ್ಗೆ ಭಾಷಣ ಮಾಡಿದರೆ, ಸಂಘದ ಬಗ್ಗೆ ಭಾಷಣ ಮಾಡಿದ್ರೆ ಆಗಲಿಲ್ಲ, ಬುದ್ಧ ಮತವನ್ನು ಸ್ವೀಕಾರ ಮಾಡಿಕೊಂಡು ಹೋದ್ರೆಯೇ ಸರಿ, ಆವಾಗಲೇ ಮಾತನಾಡುವಂಥ ಅಧಿಕಾರವಾಣಿ ಜಾಸ್ತಿ ಇರುತ್ತೆ ಅಂತ ಆಕೆ ಹೇಳಿದ್ರ ಪರಿಣಾಮವಾಗಿ ಯಾರಿಗೂ ಗೊತ್ತಾಗದಂತೆ ಸೂಕ್ಷ್ಮವಾಗಿ ತೆಗೆದುಕೊಂಡಿದ್ರು ಅನ್ನೋದು. ಬಿರ್ಲಾ ಮಂದಿರದಲ್ಲಿ ದೆಹಲಿಯಲ್ಲಿ ನಾನು ಒಂದನ್ನೇ ಹೇಳಿದಂತೆ ಅಲ್ಲಿ ತೆಗೆದುಕೊಂಡಿದ್ರು. ಈ ದೀಕ್ಷೆ ತಗೊಂಡಿದ್ದು ಮೇ 2ನೇ ತಾರೀಕು. ಮೇ 25ನೇ ತಾರೀಕು ಶ್ರೀಲಂಕಾದ ಕ್ಯಾಂಡಿ ಅನ್ನುವಂಥ ಜಾಗಕ್ಕೆ ಅವರಿಗೆ ಬುದ್ಧ ಸಮ್ಮೇಳನಕ್ಕೆ ಅವ್ರಿಗೆ ಆಹ್ವಾನ ಇತ್ತು. ಇಟ್ ಕನೆಕ್ಟ್ಸ್. ಆ ವಿದೇಶದ ಸಮ್ಮೇಳನಕ್ಕೆ ಹೋಗೋಕ್ಕಿಂತ ಮುಂಚೆ ಅವ್ರು ಇದನ್ನು ತಗೋಬೇಕಾಗಿತ್ತು ಅಂತ. ಬಾಬಾ ಸಾಹೇಬರು 1951ರಲ್ಲೇ ಭಾರತೀಯ ಬೌದ್ಧ ಜನ ಸಮಿತಿಯನ್ನು ರಚನೆ ಮಾಡಿ ತಮ್ಮ ಜನರಿಗೆ ಬುದ್ಧನ ವಿಚಾರಗಳನ್ನು ತಿಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಎನ್ನುವಂಥ ಪ್ರಯತ್ನವನ್ನು ಮಾಡಿದರು. ಇಷ್ಟಾದರೂ ಅವರು ಔರಂಗಾಬಾದ್ನಲ್ಲಿ ಜುಲೈ 26ನೇ ತಾರೀಕು ಅನೌನ್ಸ್ ಮಾಡಿದರು. ಯಾಕೆ 1950 ಅವ್ರು ತಗೊಂಡಿದ್ದು ನಿಜ ಅಂತ ಧೈರ್ಯವಾಗಿ ಹೇಳ್ಬೋದು ಅಂತಂದರೆ, ಬಾಬಾ ಸಾಹೇಬರು 1950ಯ ಜುಲೈ 26ನೇ ತಾರೀಕು ಅವರು ಔರಂಗಾಬಾದ್ನಲ್ಲಿ ಅನೌನ್ಸ್ ಮಾಡ್ತಾರೆ ತಮ್ಮ ಜನಕ್ಕೆ. ಏನು ಹೇಳ್ತಾರೆ ಅಂತಂದರೆ, ಎಲ್ಲ ದಲಿತ ವರ್ಗಕ್ಕೆ ಸೇರಿದವರು, ಅಸ್ಪೃಶ್ಯ ವರ್ಗಕ್ಕೆ ಸೇರಿದವರು ಬುದ್ಧನನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗಿ ಅಂತ ಅನೌನ್ಸ್ ಮಾಡ್ತಾರೆ. ತಾನೇ ಸ್ವೀಕಾರ ಮಾಡದೆ ಇನ್ನೊಬ್ಬರಿಗೆ ಹೇಳುವಂಥ ಜಾಯಮಾನ ಬಾಬಾ ಸಾಹೇಬರದಲ್ಲದೆ ಹೋಗಿದ್ದರಿಂದ ಬಾಬಾ ಸಾಹೇಬರು ಸ್ವೀಕಾರ ಮಾಡಿದ್ದಿರ್ಬೋದು ಅಂತ ಈ ಸಂದರ್ಭದಲ್ಲಿ ಧೈರ್ಯವಾಗಿ ಹೇಳ್ಬೋದು ಅಂತ. ಯಾಕೆ ಬುದ್ಧ ಮತಕ್ಕೆ ಹೋದರು ಅಂತಂದರೆ, ನಾನು ನಿನ್ನೆ ಹೇಳ್ತಾ ಇದ್ದೆ, ಯಾಕೆ ಆ ಕ್ಷಣಕ್ಕೆ ತುಂಬ ತೀವ್ರತೆ ಇತ್ತು ಅಂತಂದರೆ, ಎಲೆಕ್ಷನ್ನ ಸೋಲುಗಳು ಅವ್ರನ್ನ ತುಂಬ ಜರ್ಜರಿತಗೊಳಿಸಿದ್ವು. ಅವ್ರಿಗಾಗೊಂದು ದಿಕ್ಕು ಬದಲಾಯಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ಹೋದರು ಅಂತ. ಆದರೆ ಎಲೆಕ್ಷನಲ್ಲಿ ಸೋತ ಕಾರಣಕ್ಕೋಸ್ಕರ ಬೌದ್ಧ ಧರ್ಮ ಅಂತ ಕೇಳಿದರೆ ಖಂಡಿತ ಅಲ್ಲ. ಎಲ್ಲರೂ ಹೇಳೋ ಪ್ರಕಾರ 1956ರಲ್ಲಿ ಬೌದ್ಧ ಧರ್ಮ ಸ್ವೀಕರಿಸಿದ್ದು ಅಂತಂದರೆ ಹಾಗೆ ಒಪ್ಕೋಬೋದೇನೋ. ಬಟ್ 50ರಲ್ಲೇ ಸ್ವೀಕರಿಸಿದ್ದರಿಂದ ಎಲೆಕ್ಷನ್ ನಡೆದು ಸೋತಿದ್ದು 52ರಲ್ಲಾದ್ದರಿಂದ ಬಾಬಾ ಸಾಹೇಬರು ಮುಂಚಿತವಾಗಿ ಪರ್ಫೆಕ್ಟಾಗಿ ಆಲೋಚನೆ ಮಾಡಿದ್ರು. ಹಿಂದೂ ಧರ್ಮವನ್ನು ಬಿಟ್ಟರೆ ನಾನು ಹೋಗೋದು ಬೌದ್ಧ ಧರ್ಮಕ್ಕೆ, ಅಲ್ಲಿ ಕೆಲವು ಕಾಲ ಇದ್ದು ನಮ್ಮ ಜನರನ್ನು ಹೇಗೆ ಕರ್ಕೊಂಡು ಹೋಗಬೇಕು ಅನ್ನೋದರ ಆಲೋಚನೆಗೆ ಬಾಬಾ ಸಾಹೇಬರು ತಯಾರಿ ನಡೆಸಿದ್ರು. ಯಾಕವ್ರಿಗೆ ಈ ಧಾವಂತ ಇತ್ತು ಅಂತಂದರೆ, ದಲಿತ ಜನ ಒಡೆದು ಹೋಗ್ತಾ ಇದ್ದಾರೆ ಒಂದು ಕಡೆ,
ಮತ್ತು ಕಾಂಗ್ರೆಸ್ಸು ಎಲೆಕ್ಷನ್ ಗೆಲ್ಲುವ ಕುತಂತ್ರವನ್ನು ಹೆಂಗೆ ಮಾಡ್ತಾ ಇದೆ ಅಂತಂದರೆ, ದಲಿತರನ್ನು ಒಡೆದೇ ಅವರ ಮತಗಳನ್ನು ತಾನು ಬಾಚಿಕೊಂಡು ಈ ದಲಿತರು ಒಟ್ಟಾಗದಂತೆ ಮಾಡುವ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇರೋದ್ರಿಂದ ಅವರು ಹೇಗಾದರೂ ಮಾಡಿ ಇದರಿಂದ ಆಚೆ ಬರಬೇಕು ಎನ್ನುವಂಥ ಒಂದು ಪ್ರಯತ್ನ ಇತ್ತು ಅವರಿಗೆ. ಹೀಗಾಗಿ ಅವರು ತಮ್ಮ ಮೈಂಡನ್ನು ಪೂರ್ತಿ ರಿಲಿಜಿಯಸ್ ಆಕ್ಟಿವಿಟಿ ಮೇಲೆ ಹಾಕಿದ್ರು. ಅವ್ರದ್ದು ಒಂದೇ ಒಂದು ಧ್ಯೇಯ, ನಾನು ಆಗಲೇ ಹೇಳಿದಂತೆ ಅಪ್ಲಿಫ್ಟ್ಮೆಂಟ್ ಆಫ್ ದಲಿತ್ಸ್. ಇದನ್ನು ಬಿಟ್ಟು ಬೇರೆ ಯಾವ ಧ್ಯೇಯವೂ ಇರಲಿಲ್ಲ ಅವರಿಗೆ. ಅವರು ಇಡೀ ಪುಸ್ತಕವನ್ನು ಓದಿ, ರಾಮಕೃಷ್ಣರು ಒಂದು ಮಾತು ಚೆನ್ನಾಗಿ ಹೇಳ್ತಾರೆ, ನೀವು ಪಂಚಾಂಗ ಜ್ಯೋತಿಷ್ಯ ಚೆನ್ನಾಗಿ ಗೊತ್ತು ನಿಮಗೆ ಅಂದ್ಕೊಂಡು ನೀವು ಪಂಚಾಂಗವನ್ನು ಗಟ್ಟಿಯಾಗಿ ಹಿಂಡಿದ್ರೆ ಮಳೆ ಸುರಿಯುತ್ತೆ ಅದರಿಂದ ಅಂತ. ಯಾವ ಕಾಲದಲ್ಲಿ ಯಾವ ಮಳೆ ಬರುತ್ತೆ ಅಂತ ಎಲ್ಲ ಬರೆದಿರುತ್ತೆ ಅದರಲ್ಲಿ. ನೀವು ಅದರ ಮಾತ್ರಕ್ಕೆ ಪಂಚಾಂಗವನ್ನು ಹಿಂಡಿದ್ರೆ ಮಳೆ ಸುರಿಯುತ್ತಾ ಅಂತ. ಆದರೆ ಪಂಚಾಂಗ ಹಿಂಡಿದ್ರೆ ಮಳೆ ಸುರಿಯುತ್ತೋ ಇಲ್ವೋ, ಆದರೆ ಬಾಬಾ ಸಾಹೇಬರನ್ನು ಹಿಂಡಿದ್ರೆ ಮಾತ್ರ 100% ಅಸ್ಪೃಶ್ಯರ ಉದ್ಧಾರ ಅನ್ನೋದು ಬಿಟ್ಟರೆ ಇನ್ನೇನೂ ಸುರಿಯೋದಿಲ್ಲ ಅಂತ. ಅವ್ರು ಯಾವ ಸಾಹಿತ್ಯವನ್ನಾದರೂ ಓದಿ ನೋಡಿ, ಅದರ ಅಲ್ಟಿಮೇಟ್ ಗೋಲ್ ಅಲ್ಲೇ ಇರುತ್ತೆ. ಸೊ ಅದು ಬಾಬಾ ಸಾಹೇಬರ ವೈಶಿಷ್ಟ್ಯ. ಅದಕ್ಕೋಸ್ಕರವೇ ಬರವಣಿಗೆ, ಅದಕ್ಕೋಸ್ಕರವೇ ಮಾತು, ಅದಕ್ಕೋಸ್ಕರವೇ ಅಧ್ಯಯನ, ಅದಕ್ಕೋಸ್ಕರವೇ ಪೊಲಿಟಿಕ್ಸು, ಅದಕ್ಕೋಸ್ಕರವೇ ಪಾರ್ಟಿಗಳೊಂದಿಗೆ ಕಿತ್ತಾಟ. ಅವರ ಬೌದ್ಧ ಧರ್ಮದ ಆಚರಣೆಯ ಪ್ರಯತ್ನವೂ ಕೂಡ ಅಸ್ಪೃಶ್ಯತರ ಉದ್ಧಾರಕ್ಕೋಸ್ಕರ. ಇದು ನಾನು ಹೇಳಬೇಕು ಅಂತಿಲ್ಲ, ಬಾಬಾ ಸಾಹೇಬರು ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ರಾಜಕೀಯದಿಂದ ನಾನು ನಿರ್ಗಮಿಸುವುದಿಲ್ಲ, ಯಾವತ್ತೂ ಬಿಡೋದಿಲ್ಲ ರಾಜಕೀಯನ. 2 ಬಾರಿ ಎಲೆಕ್ಷನ್ ಸೋತ ಮೇಲೆ ಹೇಳೋ ಮಾತಿದು. ರಾಜಕೀಯದಿಂದ ನಾನು ನಿರ್ಗಮಿಸುವುದಿಲ್ಲ, ಓದು ಬರಹ ನನ್ನ ಚೈತನ್ಯ, ರಾಜಕೀಯ ಅನ್ನ ನೀರು. ರಾಜಕೀಯ ಧರ್ಮ ಪರಸ್ಪರ ಪೂರಕವಾದವು. ಇದಕ್ಕೆ ಪ್ರೇರಣೆ ಫ್ರಾನ್ಸಿನ ಕ್ರಾಂತಿಯಿಂದಲ್ಲ ನಾನು ಪಡ್ಕೊಂಡಿರೋದು ಬೌದ್ಧ ಧರ್ಮದಿಂದ. ಹೀಗಾಗಿ ಅವೆರಡೂ ವಿರೋಧಿಗಳಲ್ಲ. ಬೌದ್ಧ ಧರ್ಮ ಮತ್ತು ರಾಜಕೀಯ ನನ್ನ ಪಾಲಿಗೆ ವಿರೋಧಗಳಲ್ಲ. ಮತ್ತೆ ಮುಂದಿನ ಚುನಾವಣೆಗೆ ಸ್ಪರ್ಧಿಸ್ತೀನಿ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತ್ವಗಳಲ್ಲಿ ನಂಬಿಕೆ ಇರುವವರೆಲ್ಲರೂ ನನ್ನನ್ನು ಕೂಡಿಕೊಳ್ತಾರೆ, ನೋಡ್ತಾ ಇರಿ ಅಂತ ಬಾಬಾ ಸಾಹೇಬರು ಘೋಷಿಸ್ತಾರೆ. ಅಂದರೆ ಅಸ್ಪೃಶ್ಯರ ಉದ್ಧಾರಕ್ಕೋಸ್ಕರವೇ ರಾಜಕೀಯ ಮಾಡೋದು, ಅದಕ್ಕೋಸ್ಕರವೇ ಧರ್ಮದ ಆಚರಣೆ, ಅದಕ್ಕೋಸ್ಕರವೇ ಎಲ್ಲವನ್ನೂ ಕೂಡ ಅದಕ್ಕೋಸ್ಕರ ಇಟ್ಟಿದ್ದೀನಿ ಅಂತ ಬಾಬಾ ಸಾಹೇಬರು ತುಂಬ ಸ್ಪಷ್ಟವಾಗಿ ಹೇಳಿದ್ರು. 1900 ಬಾಬಾ ಸಾಹೇಬರು ಈಗ ನಿಧಾನವಾಗಿ ಆ ಬುದ್ಧನ ಚಿಂತನೆಗಳಿಗೆ ತೆರೆಕೊಳ್ತಿದ್ದಂತೆ ಜನ ಕೂಡ ಅವರನ್ನು ಹಂಗೆ ಕರಲಿಕ್ಕೆ ಶುರು ಮಾಡಿದರು. ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ನು ಬುದ್ಧ ಜಯಂತಿಗೆ ಮುಂಬೈನಲ್ಲಿ ಒಂದು ಕಾರ್ಯಕ್ರಮ ಆಲೋಚನೆ ಮಾಡ್ತು, ನಾರೆ ಪಾರ್ಕ್ನಲ್ಲಿ. ಅಲ್ಲಿ ಬುದ್ಧನ ಜೀವನ ಸಂದೇಶ ಕುರಿತಂತೆ ಬಾಬಾ ಸಾಹೇಬರು ಮಾತಾಡುವಾಗ ಪ್ರಾಬಬ್ಲಿ ಅವರು ಇದರ ಕುರಿತಂತೆ ಒಂದು ಟೈಟಲ್ ಕೂಡ ಬರೆದಿಟ್ಟಿದ್ರು. ಆ ಟೈಟಲ್ ಏನಿತ್ತು ಅಂತಂದ್ರೆ ಹೂ ಈಸ್ ಪಾಂಡುರಂಗ ಅಂತ. ಪಾಂಡುರಂಗ ಅಂದ್ರೆ ಪಂಡರಾಪುರದ ವಿಠಲ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಆದರೆ ಬಾಬಾ ಸಾಹೇಬ್ರು ಏನು ಹೇಳ್ತಾರೆ ಗೊತ್ತಾ, ಪುಂಡಲೀಕ ಅನ್ನೋದು ಪಾಲಿ ಪದ, ಪುಂಡಲೀಕ ಅನ್ನೋದು ಪುಂಡರೀಕ ಆಗಿರೋದು. ಹೀಗಾಗಿ ಅಲ್ಲಿ ಪಂಡರಾಪುರದಲ್ಲಿರುವಂಥ ಪಾಂಡುರಂಗ ಯಾರಿದ್ದಾನೋ ಅದನ್ನು ಒರಿಜಿನಲಿ ವಿಷ್ಣು ಅಲ್ಲ, ಅದು ಬುದ್ಧ. ಆ ಬುದ್ಧ ಪುಂಡಲೀಕನನ್ನ ಇವರು ಕಾಲಕ್ರಮದಲ್ಲಿ ಬುದ್ಧಿಸಂನ ಎಲ್ಲ ಅನುಯಾಯಿಗಳು ಹೋದ ನಂತರ ಅದನ್ನು ಪಂಡರಾಪುರದಲ್ಲಿ ವಿಠಲ ಮಾಡಿಬಿಟ್ರು ಅದನ್ನ ಅಂತ. ಬಾಬಾ ಸಾಹೇಬರು ಟೈಟಲ್ ಮಾತ್ರ ಬರೆದಿಟ್ಟರು, ಅದರ ಮೇಲೆ ಆರ್ಟಿಕಲ್ ಬರೀಲಿಲ್ಲ. ಒಂದು ಕಡೆ ಮಾತ್ರ ಇದ್ರ ಕುರಿತಂತೆ ಉಲ್ಲೇಖ ಮಾಡ್ತಾರೆ, ನಾನು ಇದರ ಮೇಲೆ ವಿಸ್ತಾರವಾಗಿ ಬರಿತೀನಿ ಅಂತ, ಆದರೆ ಬರೆದಿಲ್ಲ. 1954ರಲ್ಲಿ ಬಾಬಾ ಸಾಹೇಬರು ಬುದ್ಧ ಜಯಂತಿಗೆ ಅಂತ ರಂಗೂನಿಗೆ ಆಹ್ವಾನ ಬರುತ್ತೆ. ರಂಗೂನಿಗೆ ಅಲ್ಲಿನ ಬುದ್ಧ ಶಾಸನ ಅಧಿವೇಶನಕ್ಕೆ ಬಾಬಾ ಸಾಹೇಬರು ಹೋಗ್ತಾರೆ. ಅಲ್ಲಿ ಯಾರು ಬುದ್ಧಿಸಂನಲ್ಲಿ ಡಾಕ್ಟರೇಟ್ ಪಡ್ಕೊಂಡಿದ್ದಾರೋ, ವಿಶೇಷ ಮಾನ್ಯತೆ ಪಡ್ಕೊಂಡಿದ್ದಾರೋ ಅವರಿಗೆ ಆ ಡಾಕ್ಟರೇಟನ್ನು ಪ್ರದಾನ ಮಾಡಲಿಕ್ಕೆ ಅಥವಾ ಪುರಸ್ಕಾರಗಳನ್ನು ಪ್ರದಾನ ಮಾಡಲಿಕ್ಕೆ ಇವರನ್ನು ಕರೆದಿದ್ದು. ಬಾಬಾ ಸಾಹೇಬ್ರಲ್ಲಿ ಹೋಗ್ತಾರೆ. ಹೋಗಿ ರಂಗೂನಲ್ಲಿ ಬರ್ಮಾದಲ್ಲಿ ಮಾತನಾಡ್ತಾ ಏನು ಹೇಳ್ತಾರೆ ಅಂದರೆ, ಬೌದ್ಧ ಮತದಲ್ಲಿ ಆಡಂಬರಕ್ಕೆ ಅವಕಾಶ ಇಲ್ಲ. ಈ ಹಣ ನೀವೇನು ಆಡಂಬರಿಕೋಸ್ಕರ ಖರ್ಚು ಮಾಡ್ತಾ ಇದ್ದೀರಲ್ಲ, ಈ ಹಣವನ್ನು ಬೇರೆ ದೇಶಗಳಲ್ಲಿ ಬೌದ್ಧ ಮತದ ಪ್ರಚಾರಕ್ಕೆ ನೀವು ಬಳಸಬೇಕಾದಂಥ ಅಗತ್ಯ ಇದೆ. ಹಿಂದೂ ಧರ್ಮದ ಮೇಲೆ ಬೌದ್ಧ ಮತದ ಪ್ರಭಾವ ಜೋರಾಗಿದೆ. ಅಕಸ್ಮಾತ್ ಬೌದ್ಧ ಮತದ ಪ್ರಭಾವ ಹಿಂದೂ ಧರ್ಮದ ಮೇಲೆ ಆಗಿರಲಿಲ್ಲ ಅಂತಂದಿದ್ರೆ ಗೋರಕ್ಷಣೆಯ ಕಲ್ಪನೆಯೇ ಹಿಂದೂ ಧರ್ಮೀಯರಿಗೆ ಬರ್ತಿರಲಿಲ್ಲ ಅಂತಾರೆ ಬಾಬಾ ಸಾಹೇಬ್. ಗೊತ್ತಿಲ್ಲ ನನಗಿದನ್ನು ಹೇಗೆ ಎಕ್ಸೆಪ್ಟ್ ಮಾಡ್ಬೋದೋ ಇಲ್ವೋ ಅಂತ, ಬಟ್ ಟು ಸಮ್ ಎಕ್ಸ್ಟೆಂಟ್ ಬಾಬಾ ಸಾಹೇಬ್ರು ಹೇಳಿದ್ದನ್ನು ಒಪ್ಕೋಬೋದು ಅಂತ ಅನಿಸುತ್ತೆ. ಯಾಕೆ ಅಂದರೆ ವೇದ ಕಾಲದಲ್ಲಿ ಅದಕ್ಕೆ ಪ್ರಾಣಿ ಬಲಿ ಎಲ್ಲ ಇದ್ದಿದ್ದನ್ನು ಬುದ್ಧನ ಕಾಲದ ನಂತರ ಅಹಿಂಸೆಗೆ ಟರ್ನ್ ಆಗಿದೆ ಅಂತಾದರೆ ಯಾಕೆ ಇದನ್ನು ಹಿಂಸೆ ಮಾಡಬಾರದು ಅನ್ನೋದಕ್ಕೆ ಒಂದು ಥಿಯರಿ ರಚನೆ ಆಗಿರೋದ್ರಲ್ಲಿ ಭಾಳ ವಿಶೇಷವಾದ ಸಂಗತಿ ಏನಿಲ್ಲ ಅಂತ ಬಾಬಾ ಸಾಹೇಬ್ ಹೇಳ್ತಾರಲ್ಲ. ಇರೋರಿಗೆ ಭಾಳ ಜನರಿಗೆ ಬೇಜಾರಾಗ್ಬೋದು, ಬಟ್ ಫ್ಯಾಕ್ಟ್ ನನಗೂ ಕೆಲವೊಂದ್ಸಲ ಅನಿಸ್ಬಿಡುತ್ತೆ. ಪ್ರತಿಯೊಬ್ಬ ವಿಚಾರವಾದಿಯೂ ಕೂಡ ಯೋಚನೆ ಮಾಡ್ಬೋದಾಗಿರುವಂಥ ಸಂಗತಿ, ಬ್ರಾಹ್ಮಣರು ಪ್ರತಿಯೊಂದಕ್ಕೂ ಕಥೆ ಕಟ್ಟೋದರಲ್ಲಿ ನಿಸ್ಸೀಮರು ಅಂತ.
ಏನೇ ಒಂದು ಮಾಡಿದ್ರು ಅದಕ್ಕೊಂದು ಕತೆ ಹೇಳೋದ್ರಲ್ಲಿ ನಿಸ್ಸೀಮರು ಅಂತ. ಈಗ ನಾನು ಊಟಕ್ಕೆ ಕೂತಕ್ಕೆ ಸುಮ್ಮನೆ ಒಂದು ಯಾರದೋ ಒಂದು ಮಾತು ಕೇಳ್ತಿದ್ದೆ, ಯಾರ್ದೋ ಅಂತ ಹೇಳಲ್ಲ, ತುಂಬ ಹಿರಿಯರು, ನಾನು ತುಂಬ ಗೌರವಿಸ್ತೀನಿ. ಅವ್ರು ಡಿಸ್ಕಷನ್ ಮಾಡಿದ್ದು ಏನು ಗೊತ್ತಾ, ಮಹಿಳೆಯರು ಸ್ಮಶಾನಕ್ಕೆ ಹೋಗಬಾರದು ಅನ್ನೋದಕ್ಕೆ ಪುರಾಣದಲ್ಲಿ ಏನು ಕಾರಣ ಇದೆ ಅಂತ. ಇವತ್ತು ಕೂತ್ಕೊಂಡು ನಂಗೆ ಇದನ್ನು ಕೇಳಬೇಕಾದ್ರೆ ಬಹಳ ನಗು ಬರುತ್ತೆ. ಏನು ಡಿಸ್ಕಸ್ ಮಾಡ್ತಿದ್ವಿ ನಾವಿನ್ನು? ಸ್ವಾಮಿ ವಿವೇಕಾನಂದರು ಅವತ್ತು ಹೇಳಿದ್ರಲ್ಲ, ಊಟಕ್ಕೆ ಕೂತ್ರೆ ನೀವು ನೀರಿನ ಲೋಟವನ್ನು ಬಲಗಡೆಗಿಡಬೇಕೋ ಎಡಗಡೆಗಿಡಬೇಕು ಅನ್ನೋದಕ್ಕೆ ಡಿಸ್ಕಷನ್ ಮಾಡ್ಲಿಕ್ಕೆ ಕಾಯ್ತಾ ಇರೋ ಜನಾಂಗ ಆಗ್ಬಿಟ್ಟಿದ್ದೀರಾ ನೀವು. ನಿಮ್ಮ ಧರ್ಮ ಅಡುಗೆ ಮನೆ ಧರ್ಮ ಆಗೋಗ್ಬಿಟ್ಟಿದೆ, ಇದೆಲ್ಲ ಧರ್ಮ ಅಂತ. ನಮ್ಮ ಟೋಟಲ್ ಚರ್ಚೆ ಹೀಗೆ. ಮತ್ತು ಏನು ಕಾರಣ ಅಂತ ನಾನು ಹೋಗ್ಲಿ, ಏನಾದರೂ ವಿಶೇಷವಾದ ಕಾರಣ ಇರುತ್ತಾ ಅಂತ ನೋಡಿದರೆ, ಯಮಧರ್ಮರಾಯನ ಮುಂದೆ ನಾರದ ಮುನಿ ಹೋಗಿ ಒಂದು ಕೇಳಿದಾಗ ನಾರದ ಮುನಿಗಳಿಗೆ ಯಮಧರ್ಮರಾಯ ಒಂದು ಕತೆ ಹೇಳ್ತಾನೆ ಅಂತ. ನಾನು ಅಯ್ಯೋ ರಾಮ, ಹೆಣ್ಮಗಳು ಯಾಕೆ ಸ್ಮಶಾನಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ನಾರದ ಮುನಿಗಳಿಗೆ ಯಮಧರ್ಮರಾಯ ಕತೆ ಯಾರಪ್ಪ ಸೃಷ್ಟಿ ಮಾಡಿದ್ರು ಇದನ್ನ ಅಂತ ಅನ್ಸುತ್ತೆ. ನಾನು ಶ್ರದ್ಧೆನ ಹಾಳು ಮಾಡಲಿಕ್ಕೆ ಇಚ್ಛೆ ಪಡಲ್ಲ, ಶ್ರದ್ಧೆ ಇದ್ದವ್ರಿಗೆ ಇರಲಿ. ಆದರೆ ಬಾಬಾ ಸಾಹೇಬರು ಈ ಪ್ರಶ್ನೆಗಳನ್ನು ಕೇಳುವಾಗ ಅವ್ರು ಕೇಳ್ತಾರಲ್ಲ, ಈ ಥರದ ಪ್ರಶ್ನೆಗಳನ್ನು ಮುಂದಿಟ್ಟು ಕೇಳ್ತಾರೆ. ಈ ಥರ ಗೋರಕ್ಷಣೆಯ ಹಿನ್ನೆಲೆಯೂ ಕೂಡ ಬೌದ್ಧ ಧರ್ಮದ ಪ್ರಭಾವದಿಂದ ಬಂದಿದ್ದು, ಆನಂತರ ಅದಕ್ಕೆ ಬೇರೆ ಬೇರೆ ಸ್ವರೂಪಗಳು ಹುಟ್ಕೊಳ್ತು ಅಂತ ಅವ್ರು ಹೇಳ್ತಾರೆ. ಅಲ್ಲೇ ನಿಂತ್ಕೊಂಡು, ರಂಗೂನಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಸೂಕ್ತ ಸಮಯ ಮತ್ತು ಸಾಧನ ಸಂಪತ್ತು ಸಿಕ್ಕಿದರೆ ಒದಗಿದ ತಕ್ಷಣ ಭಾರತದಲ್ಲೂ ಈ ಕೆಲಸವನ್ನು ಆರಂಭಿಸ್ತೀನಿ ಅಂತ 1953 ಹೇಳ್ತಾರೆ. ಅದಾಗಲೇ ಅವರು ಬುದ್ಧ ಅಂಡ್ ಹಿಸ್ ಧಮ್ಮ ಅದರ ಕುರಿತಂತೆ ಒಂದು ಪುಸ್ತಕವನ್ನು ಬರಿತಾ ಇದ್ರು. ಅವರು ಮರಳುವಾಗ ಅಲ್ಲಿಂದ ಬರಬೇಕಾದ್ರೆ, ವಾಪಸ್ ಬರಬೇಕಾದ್ರೆ ಒಂದು ಬುದ್ಧನ ಸುಂದರವಾದ ವಿಗ್ರಹ ತಗೊಂಡ್ಬಂದಿದ್ರು ರಂಗೂನ್ನಿಂದ. ಆ ವಿಗ್ರಹವನ್ನ ಅವರು ಪುಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಮಾಡುವಾಗ ಏನು ಹೇಳಿದ್ರು ಗೊತ್ತಾ, 1200 ವರ್ಷಗಳ ಹಿಂದೆ ಯಾವ ಜಾಗಗಳಿಂದ ಬುದ್ಧನನ್ನು ಓಡಿಸಲಾಗಿತ್ತೋ ಅಥವಾ ಬುದ್ಧ ಮತೀಯರನ್ನು ಓಡಿಸಲಾಗಿತ್ತೋ ಆ ಜಾಗದಲ್ಲಿ ಇವತ್ತು ಬುದ್ಧನ ವಿಗ್ರಹದ ಪುನರ್ ಪ್ರತಿಷ್ಠಾಪನೆ ಮಾಡುವ ಭಾಗ್ಯ ನನ್ನ ಜನಾಂಗದವರಿಗೆ ಸಿಕ್ಕಿರೋದು ನಾನು ಬಹಳ ಹೆಮ್ಮೆ ಪಡ್ತೀನಿ ಅಂತ. ಏನು ಅವರು ಭಾವಿಸ್ತಾ ಇದ್ದ ರೀತಿ ನೋಡಿ. ವಿವೇಕಾನಂದರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ರಾಮಕೃಷ್ಣರು ಹೊರಗಡೆಯಿಂದ ಭಕ್ತರು, ಒಳಗೆಲ್ಲ ಜ್ಞಾನಿಗಳು ಅಂತ. ವಿವೇಕಾನಂದರು ಹೊರಗಡೆಯಿಂದ ಜ್ಞಾನಿಗಳು, ಒಳಗೆ ಪರಮ ಭಕ್ತರು ಅಂತ. ಇದು ಅವರಿಬ್ಬರ ನಡುವೆ ಇದ್ದಂಥ ಡಿಫರೆನ್ಸು ಅಂತ. ನಂಗೊಂದ್ಸಲ ಅಂಬೇಡ್ಕರ್ ನೋಡಿದ್ರು ಹಾಗೆ ಅನಿಸುತ್ತೆ. ಹೊರಗಡೆ ಪರಮಜ್ಞಾನಿ, ಒಳಗಡೆ ಎಂಥ ಭಕ್ತನಾಗಿದ್ದಿರ್ಬೋದು ಆ ಮನುಷ್ಯ ಅಂತ. ಭಾಳ ಜನರಿಗೆ ಇಷ್ಟ ಆಗಲ್ಲ ಈ ಮಾತನ್ನು ಹೇಳಿದ್ರೆ. ಅಂಬೇಡ್ಕರ್ ಅನುಯಾಯಿಗಳಿಗಂತೂ ಕೋಪ ಬರುತ್ತೆ. ಆದರೆ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 2-3 ಇಂಟ್ರೆಸ್ಟಿಂಗ್ ಸಂಗತಿ ಇದೆ ಅಂಬೇಡ್ಕರ್ ಕುರಿತಂತೆ. ಮೊದಲನೇದು, ಅಂಬೇಡ್ಕರ್ ಮೂರ್ತಿ ವಿರೋಧಿ ಅಂತ ಎಲ್ಲರೂ ಮಾತಾಡ್ತಾರೆ. ಸ್ವತಃ ಅಂಬೇಡ್ಕರ್ ಒಂದು ಕಡೆ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಭಾಳ ಜೋರಾಗಿದೆ ಹೇಳಿಕೆ. ಅವ್ರು ಹೇಳ್ತಾರೆ, ಐ ಆಮ್ ನಾಟ್ ಅ ವರ್ಷಿಪರ್ ಆಫ್ ಐಡಲ್ಸ್, I am an iconoclast. I believe in breaking them. ನಾನು ಮೂರ್ತಿ ಪೂಜಕನಲ್ಲ, ನಾನು ಮೂರ್ತಿ ಭಂಜಕತ್ವವನ್ನು ನಂಬುವವನು. ಆ ಮೂರ್ತಿಗಳನ್ನು ಒಡೆದಾಕೋದ್ರಲ್ಲಿ ಖುಷಿ ಇದೆ ನನಗೆ ಅಂತ. ಯಾಕೆ ಅಂಬೇಡ್ಕರ್ ಈ ಮಾತನ್ನು ಹೇಳಿದರು ಅಂತಂದರೆ, ಊರು ತುಂಬ ಈ ರಾಜಕೀಯ ನಾಯಕರು ಮೂರ್ತಿಗಳು. ಮತ್ತು ಮೂರ್ತಿ ಪೂಜಕತ್ವ ಎನ್ನುವಂಥ ಭಾವ ಹೆಂಗಿದೆ ಅಂತಂದರೆ, ನಮಗೆ ಗಾಂಧೀಜಿಯನ್ನು ಮಹಾತ್ಮ ಮಾಡಿ ಒಂದು ಕಡೆ ಕೂರಿಸಿ ಊರು ತುಂಬ ಮೂರ್ತಿ ಮಾಡಿ ಪೂಜೆ ಮಾಡ್ತಾ ಇರೋದು. ಜವಾಹರ್ಲಾಲ್ ನೆಹರು ಮೂರ್ತಿಗಳು ಎಲ್ಲ ಕಡೆ ಬಂದ್ವು, ಕೈಯಲ್ಲೊಂದು ಗಿಳಿ ತಗೊಂಡು ಬಿಟ್ಬಿಟ್ರು. ಎಲ್ಲ ಕಡೆ ಇದೆ ಗಿಳಿ ಬಿಡೋ, ಪಾರಿವಾಳ ಬಿಡುವಂಥ ಮೂರ್ತಿಗಳು ಎಲ್ಲ ಕಡೆ. ಒಂಥರ ನಾವು ಮೂರ್ತಿ ಪೂಜಕತ್ವ ಇತ್ತಲ್ಲ, ಅದನ್ನ ನೋಡ್ಕೊಂಡು ಅವ್ರು ಹೇಳ್ತಾರೆ, ನಾನು ಮೂರ್ತಿ ಪೂಜಕರ ಜಾತಿಗೆ ಸೇರಿದವನಲ್ಲ, ಮೂರ್ತಿ ಭಂಜಕ ನಾನು. ನೀವು ಈ ತತ್ವವನ್ನು ಇಟ್ಕೊಂಡಿದ್ರೆ ಅದನ್ನು ಭಂಜಿಸ್ಲಿಕ್ಕೋಸ್ಕರ ನಿಂತಿದ್ದೀನಿ ಅಂತ. ಆದರೆ ಸ್ವತಃ ಬಾಬಾ ಸಾಹೇಬರು ರಂಗೂನಿಂದ ಬರಬೇಕಾದ್ರೆ ಬುದ್ಧನ ಮೂರ್ತಿ ತಗೊಂಡು ಬಂದಿದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಇದು, ಭಾಳ ಚೆನ್ನಾಗಿದೆ. ಇದರ ಹಿಂದಿರುವ ಭಕ್ತಿಯ ಭಾವವನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ನೂ ಮಜವಾದ ಸಂಗತಿ ಹೇಳ್ತೀನಿ. ಬಾಬಾ ಸಾಹೇಬರ ಒಂದು ಮೂರ್ತಿ ಮಾಡಿಸ್ಬೇಕು ಅಂತ ಬಾಬಾ ಸಾಹೇಬರ ಆತ್ಮೀಯರಿಗೆ ಭಾಳ ಅನಿಸ್ಬಿಡತ್ತೆ. ವರಾಲಿಂದ ನಾನು ಹೇಳ್ತಿದ್ನಲ್ಲ, ಅವ್ರಿಗೆ ಅನ್ಸುತ್ತೆ ಮೂರ್ತಿ ಮಾಡಿಸ್ಬೇಕು ಅಂತ. ಬಾಬಾ ಸಾಹೇಬರು ಒಪ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ಮಾದಿಲ್ಗೇಕರ್ ಅನ್ನೋಂಥ ಒಬ್ಬ ಶಿಲ್ಪಿನ ಕರ್ಕೊಂಡ್ಬಿಡ್ತಾರೆ. ಮೊದಲು ಮಾಯಿ ಸಾಹೇಬ್ ಹೇಳ್ತಾರೆ, ಎಲ್ಲ ಹಂಗೆಲ್ಲ ಅವರು ಏನು ಹೇಳಬೇಕು ಅಂತ. ಮಾಯಿ ಸಾಹೇಬ್ ಶಾಕ್ ಅಬ್ಸಾರ್ಬರ್, ನಿಧಾನಕ್ಕೆ ಏನು ಹೇಳ್ತಾರೆ ಅಂತ ಒಪ್ಕೊಳ್ಳಲ್ಲ ಕಣವರು. ಅದು ಮೂರ್ತಿ ಮಾಡೋನು ಹೆಂಗೆ, ಬಾಬಾ ಸಾಹೇಬರು ಕೂತಿರ್ಬೇಕಲ್ಲಿ, ಅವ್ನು ನೋಡ್ಕೊಂಡು ಕ್ಲೇಮ್ ಮಾಡೆಲ್ ಮಾಡಬೇಕು, ಅನಂತರ ಮೂರ್ತಿ ಮಾಡಬೇಕು, ಕೂತ್ಕೊಳ್ಬೇಕು, ಒಪ್ಕೋಬೇಕಲ್ಲ ಇವರು. ಬಹಳ ಕಷ್ಟ ಇದೆ ಅಂತ. ಕೊನೆಗೂ ಆತನೇ ಬಾಬಾ ಸಾಹೇಬರಿಗೆ ಊಟದ ಟೇಬಲ್ ಮೇಲೆ ಕೂತಿದ್ದಾಗ ಕೇಳ್ತಾರೆ, ಬಾಬಾ ಸಾಹೇಬ್ರೆ ನಿಮ್ದೊಂದು ಮೂರ್ತಿ ಮಾಡಿಸ್ಬೇಕು. ಬಾಬಾ ಸಾಹೇಬ್ರು ಏನಂತಾರೆ ಗೊತ್ತಾ, ಏಯ್ ನಾನೇನು ರಾಜ ಏನೋ, ಯಾವ ರಾಜ್ಯವನ್ನು ಆಳ್ತಾ ಇದ್ದೀನಿ, ನನ್ನದು ಯಾಕೆ ಮೂರ್ತಿ? ಇಷ್ಟಕ್ಕೂ ಅವನ ಮುಂದೆ ಅಷ್ಟೊತ್ತು ಕೂತ್ಕೊಳ್ಳೋಕೆ ಪೂರ್ಸೋತಿಲ್ಲ, ನನಗೆ ಕೆಲಸ ಭಾಳ ಇದೆ ಅಂತ. ಹಂಗಂದ್ಬಿಟ್ಟು ಬಾಬಾ ಸಾಹೇಬರು ಎದ್ದೋಗ್ಬಿಡ್ತಾರೆ. ಏನು ಮಾಡೋಣ? ಕೊನೆಗೆ ಇವರೆಲ್ಲ ಸೇರಿ ಒಂದು ಪ್ಲ್ಯಾನ್ ಮಾಡ್ತಾರೆ.
ಬಾಬಾ ಸಾಹೇಬರಿಗೆ ಇಷ್ಟ ಆಗುವಂಥ ಬಾಬಾ ಸಾಹೇಬರನ್ನ ಕೇಳಿ ಬುದ್ಧನದೊಂದು ಫೋಟೋ ತರಿಸ್ಕೊಳ್ತಾರೆ. ನಿಮ್ಗೆ ಯಾವ ಫೋಟೋ ಬುದ್ಧಂದು ಇಷ್ಟ ಕೊಡಿ ಅಂತ. ಬಾಬಾ ಸಾಹೇಬರು ಏನಕ್ಕೇನು ಗೊತ್ತಿಲ್ಲದೆ ಕೊಡ್ತಾರೆ. ಇದೇ ಮಾದಿಲ್ಗೇಕರ್ ಕೊಟ್ಟು ಅದೇ ಬುದ್ಧನ ಫೋಟೋನ ಮೂರ್ತಿಯಾಗಿ ಕನ್ವರ್ಟ್ ಮಾಡಿಸ್ತಾರೆ. ಅದನ್ನು ಬಾಬಾ ಸಾಹೇಬರು ಬಂದಾಗ ಅವ್ರಿಗೊಂದು ಸರ್ಪ್ರೈಸ್ ಆಗೋದನ್ನು ತೋರಿಸೋರು. ಬಾಬಾ ಸಾಹೇಬರು ಖುಷಿಯಾಗ್ಬಿಡ್ತಾರೆ. ಎಷ್ಟು ಖುಷಿಯಲ್ಲಿರ್ತಾರೆ ಅಂತಂದರೆ ಅವ್ರು ಖುಷಿಯಲ್ಲಿದ್ದಿದ್ದು ನೋಡಿ ಮಾಯಿ ಸಾಹೇಬರು ಕೇಳ್ತಾರೆ, ನಿಮ್ಮದು ಒಂದು ಹಿಂಗೆ ಮಾಡ್ಸೋಣ. ಬಾಬಾ ಸಾಹೇಬ್ರು ಹೂನು ಅನ್ನಲ್ಲ ಗೊತ್ತಾಗುತ್ತೆ ಅವ್ರಿಗೆ, ಆಯಿತು ಪರವಾಗಿಲ್ಲ ಅಂತ. ಯಾವಾಗ ಅಂತಂದರೆ ಬಾಬಾ ಸಾಹೇಬ್ರು ಹೇಳ್ತಾರೆ, ಊಟಕ್ಕೆ ಕೂತಾಗಷ್ಟೇ ನಾನು ಕೂತ್ಕೊಳ್ಳೋದು, ಸುಮ್ಮನೆ ಬೇರೆ ಟೈಮಲ್ಲಿ ಇಲ್ಲ. ಹಂಗಂದ ತಕ್ಷಣ ಬಾಬಾ ಸಾಹೇಬರು ಊಟಕ್ಕೆ ಅಂತ ಬಂದಾಗ ಅವ್ರು ಕೂತಿರಬೇಕು. ಅವನ ಎದುರುಗಡೆ ಕೂತ್ಕೊಂಡು ಬಾಬಾ ಸಾಹೇಬರ ಚಿತ್ರವನ್ನೆಲ್ಲ ಬಿಡಿಸ್ಕೊಳ್ತಾ ಹೋಗ್ತಾನೆ. ಆ್ಯಂಡ್ ಒನ್ ಫೈನ್ ಡೇ ಬೇಕಾದಷ್ಟು ಫೋಟೋಗ್ರಾಫ್ಸ್ ಎಲ್ಲ ತೆಗೆದುಕೊಂಡ್ರು. ಬಾಬಾ ಸಾಹೇಬ್ರನ್ನ ಅವ್ರ ಕೆಲಸಕ್ಕೆ ಅವ್ರಿಗೆ ಬಿಡ್ಲಾಯಿತು. ಸ್ವಲ್ಪ ದಿನ ಆದಮೇಲೆ ಬಾಬಾ ಸಾಹೇಬರದ್ದು ಒಂದು ಮೂರ್ತಿ ನಿರ್ಮಾಣ ಆಯಿತು. ಮೂರ್ತಿ ನಿರ್ಮಾಣ ಆಗೋ ಸಂದರ್ಭಕ್ಕೆ ಸರಿಯಾಗಿ ಅವರೇ ಸ್ಟಾರ್ಟ್ ಮಾಡಿದ PS ಸಂಸ್ಥೆಗಳು, ಪೀಪಲ್ಸ್ ಎಜುಕೇಷನ್ ಸೊಸೈಟಿ, ಅಲ್ಲಿಗೆ ಬಾಬಾ ಸಾಹೇಬ್ರದ್ದೇ ಒಂದು ಮೂರ್ತಿ ಇಡಲಿಕ್ಕೆ ಅಂತ ಬೇಕಾಗಿತ್ತು. ಕರೆಕ್ಟಾಗಿ ಇದಾಗಿತ್ತು. ಬಾಬಾ ಸಾಹೇಬರು ನೋಡಿ ಬಹಳ ಖುಷಿಪಟ್ಟರು. ಅವ್ರ ಮೂರ್ತಿಯನ್ನು ಅಲ್ಲಿ ಸ್ಥಾಪಿಸಿದರು. ಬಾಬಾ ಸಾಹೇಬರು ಮೂರ್ತಿ ವಿರೋಧಕರ? ನಾನು ಹೌದು ಅಂತಲೂ ಹೇಳ್ತಿಲ್ಲ, ಇಲ್ಲ ಅಂತಲೂ ಹೇಳ್ತಿಲ್ಲ. ನಿಮ್ಮ ಎದುರುಗಡೆ ಎರಡು ವಿಚಾರಗಳನ್ನು ಮುಂದಿರ್ತಿದ್ದೀನಿ ಅಂತ. ಆದರೆ ಹೇಗೆ ಅನ್ನೋದು ಮುಖ್ಯ. ಬಾಬಾ ಸಾಹೇಬರನ್ನ ನಾಸ್ತಿಕರು ಅಂತ ಅನೇಕರು ಹೇಳ್ತಾರೆ. ಅವ್ರು ಹಿಂಗೆ ಹೇಳಿದ್ದಕ್ಕೋಸ್ಕರ ನಾನು ಮೂರ್ತಿ ಭಂಜಕರ ಸಾಲಿಗೆ ಸೇರುವವನು ಅಂತ. ಆದರೆ ಬಾಬಾ ಸಾಹೇಬರು ನಾಸ್ತಿಕರು ಅಂತ ಹೇಳಿದ್ರೆ ಬಹಳ ಕಷ್ಟ. ಬಾಬಾ ಸಾಹೇಬರು ನಿರ್ಗುಣೋಪಾಸಕರಾಗಿದ್ರು ಅಂತ ಅನೇಕರು ಹೇಳ್ತಾರೆ, ಒಪ್ಕೊಳ್ತಾರೆ. ಒಂದು ಘಟನೆಯನ್ನು ದೇಜಗೌ ಉಲ್ಲೇಖ ಮಾಡ್ತಾರೆ, ಬಹಳ ಚೆನ್ನಾಗಿದೆ. ನನಗೂ ಗೊತ್ತಿರಲಿಲ್ಲ ಆ ಕೃತಿನ ಓದೋವರೆಗೂ. ಅದ್ರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಬಾಬಾ ಸಾಹೇಬರು ಒಂದ್ಸಲ ಯಾವುದೋ ಒಂದು ಹಳ್ಳಿಗೆ ಹೋಗಬೇಕಾದ್ರೆ ನದಿಯನ್ನು ದಾಟಬೇಕಾದ ಪ್ರಸಂಗ ಇರಬೇಕಾದಾಗ ಅವ್ರ ಕಾರು ಮುಗಿಸ್ಬಿಟ್ಟು ನದಿಯಲ್ಲಿ ಬೀಳೋ ಸಂದರ್ಭ ಬಂದ್ಬಿಡುತ್ತಂತೆ. ಯಾವುದೋ ಒಂದು ಕಲ್ಲು ಅಡ್ಡ ಬಂದು ಈ ಕಾರು ಹೋಗಿ ಕಲ್ಲನ್ನು ಹತ್ಬಿಟ್ಟು ಮುಂದಿನ 2 ಚಕ್ರ ಆಕಾಶದ ಕಡೆ ಮುಖ ಮಾಡಿ ನಿಂತುಬಿಡುತ್ತಂತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರ್ಬೋದು. ಕಲ್ಲಿಗೆ ಅಡ್ಡ ಬಂದು ನಿಂತ್ಕೊಂಡ್ಬಿಟ್ಟಿದೆ, ಮುಂದಿನ 2 ಚಕ್ರಗಳು ಆಕಾಶದ ಕಡೆ ಹೋಗಿ ನಿಂತುಬಿಟ್ಟಿದೆ. ಅದು ಯಾವಾಗ ಹಂಗೆ ಹೋಯ್ತೋ ಹಂಗೆ ನಿಂತ್ಕೊಳ್ತಾ ಬಾಬಾ ಸಾಹೇಬರು ಕಷ್ಟಪಟ್ಟು ಅಲ್ಲಿಂದ ಇಳಿದು ಬಂದ ತಕ್ಷಣ ಬಾಬಾ ಸಾಹೇಬರು ನೇರವಾಗಿ ಮನೆಗೆ ಬಂದು ಅಲ್ಲಿರೋ ಮಕ್ಕಳು ಅವ್ರ ಜೊತೆ ಎಲ್ಲ ಮಾತಾಡ್ತಾ ಅವರು ಹೇಳಿದ್ರಂತೆ, ಯಾವುದೋ ಒಂದು ಅಗೋಚರವಾದ ದೊಡ್ಡ ಶಕ್ತಿಯೊಂದು ನನ್ನನ್ನು ಕಾಪಾಡಿದೆ ಅಂತ ಹೇಳಿ ನನ್ನಿಂದ ನಾನು ಆ ಶಕ್ತಿಗೆ ಯಾವತ್ತು ಋಣಿ ಅಂತ ಕಣ್ಣೀರು ಸುರಿಸಿದ್ರು ಅಂತ ದೇಜಗು ಬರೀತಾರೆ. ಯಾಕ್ರಿ ನಾಸ್ತಿಕರಾದವ್ರು ಯಾಕ್ರಿ ಹಿಂಗೆ ಹೇಳಬೇಕು? ಯಾವುದೋ ಒಂದು ಶಕ್ತಿ ಇದೆ ಅಂತ. ಕರೆಕ್ಟು, ಯಾವುದೋ ಶಕ್ತಿ ಇದೆ. ಆದರೆ ಆ ಶಕ್ತಿ ನೀವು ಹೇಳುವ ಬ್ರಹ್ಮನಲ್ಲ, ಆ ಶಕ್ತಿ ನೀವು ಹೇಳುವ ವಿಷ್ಣುವಲ್ಲ, ನೀವು ಹೇಳುವ ಶಿವನಲ್ಲ. ಯಾರು ಯಾವಾಗಲೂ ಶೇಷಶಯನನಾಗಿ ಕ್ಷೀರ ಸಮುದ್ರದಲ್ಲಿ ಮಲ್ಕೊಂಡಿರ್ತಾನೋ ಅವನಿಗಿಂಥದೆಲ್ಲ ಮಾಡೋಕ್ಕಾಗಲ್ಲ ಅಂತ ಬಾಬಾ ಸಾಹೇಬರು. ಶೇಷಶಯನ ವಿಷ್ಣುವಿನ ಮೇಲೆ ಕೋಪ ಯಾಕೆ ಅಂತಂದ್ರೆ, ಅವನ ಟೆಂಪಲ್ಗೆ ನೀವು ಬಿಡಲ್ವಲ್ಲ. ನಿಮ್ಮ ವಿಷ್ಣು ನಮ್ಮನ್ನೇನು ಕಾಪಾಡ್ತಾನೆ? ಹಂಗಿದ್ರೆ ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಒಳಗೆ ಕರ್ಕೊಳ್ಳಿಕ್ಕೆ ಆಗದೆ ಇರೋ ನಿಮ್ಮ ವಿಷ್ಣು ನಮ್ಮನ್ನೇನು ಕಾಪಾಡಬಲ್ಲ ಎನ್ನುವ ಸಹಜವಾದ ಆಕ್ರೋಶ ಬಾಬಾ ಸಾಹೇಬರಿಗೆ ಹಿಂಗೆ ಹುಟ್ಟಿಸಿರ್ಲಿಕ್ಕೆ ಸಾಕು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಇದು ಬಾಬಾ ಸಾಹೇಬರ ಕುರಿತಂತೆ ಇರುವಂಥ ನಾಸ್ತಿಕತೆಯ ಚರ್ಚೆ. ಬಾಬಾ ಸಾಹೇಬರು ಹಾಗಂತ ಆಸ್ತಿಕರ, ನಮ್ಮ ರೀತಿಯ ಆಸ್ತಿಕರಲ್ಲ. ಬಾಬಾ ಸಾಹೇಬರ ಸ್ವರೂಪವೇ ಬೇರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಇಂಥ ಬಾಬಾ ಸಾಹೇಬರು ಬರ್ಮಾದಲ್ಲಿ ರಂಗೂನಲ್ಲಿದ್ದಾಗ ಅಲ್ಲಿನ ಸರ್ಕಾರಕ್ಕೆ ಜಾಗತಿಕ ಮಟ್ಟದಲ್ಲಿ ಬೌದ್ಧ ಧರ್ಮದ ಡೆವಲಪ್ಮೆಂಟ್ಗೆ ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದಲ್ಲದೆ ವಿಶೇಷವಾಗಿ ಭಾರತದಲ್ಲಿ ಏನು ಮಾಡಬೇಕು ಅಂತ ಬರ್ಮಾ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟರು. ಆ ಮನವಿ ಏನು ಹೇಳಿತ್ತು ಅಂದರೆ, ಯುವಕರಿಗೆ ಸಮರ್ಥ ಶಿಕ್ಷಣ ಕೊಡಬೇಕು ಎಲ್ಲ ಕಡೆ. ಎರಡನೇದು, ಭಾರತದಲ್ಲಿ ಬರ್ಮಾ ಸರ್ಕಾರ ಶಾಲೆಗಳನ್ನು ತೆಗೆದು ಆ ಶಾಲೆಗಳಲ್ಲಿ ಬೌದ್ಧ ಶಿಕ್ಷಣಕ್ಕೆ ಅನುವು ಮಾಡಿಕೊಡ್ಬೇಕು. ಇಲ್ಲಿ ಶಾಲೆ ನಡೆಸೋರು ಯಾರು? ಎಲ್ಲ ಇಲ್ಲಿನವರೇ. ಅವರಿಲ್ಲ ಹಿಂದೂ ಧರ್ಮಕ್ಕೆ ಸೇರಿರ್ತಾರೆ, ಇಲ್ಲ ಕ್ರಿಶ್ಚಿಯಾನಿಟಿ, ಇಲ್ಲ ಇಸ್ಲಾಂ. ಬೌದ್ಧ ಧರ್ಮದ ಬೇರುಗಳು ಇಲ್ಲಿ ಗಟ್ಟಿಯಾಗಿ ಇಲ್ಲದೆ ಇರೋದ್ರಿಂದ ಇಲ್ಲಿ ಯಾರು ಸ್ಕೂಲ್ ಶುರು ಮಾಡಿದ್ರು ಬೌದ್ಧ ಧರ್ಮದ ಚರ್ಚೆ ಇರೋದಿಲ್ಲ. ನೀವು ಶುರು ಮಾಡಿದರೆ ನಿಮಗೆ ತಕ್ಕಂತೆ ರೂಪಿಸ್ಬೋದು. ಹಿಂಗಾಗಿ ನೀವು ಶುರು ಮಾಡಿ. ಕಾಲಕ್ರಮದಲ್ಲಿ ಫೀಸ್ ತಗೊಂಡ್ರೆ ಸ್ಕೂಲ್ ನಾರ್ಮಲ್ ಆಗಿಬಿಡತ್ತೆ, ನೀವು ಅದಕ್ಕೆ ಹೆಚ್ಚಿನ ಫಂಡ್ ಕೊಡಬೇಕಾಗಿಲ್ಲ. ಆದರೆ ಅಲ್ಲಿ ದಲಿತರಿಗೆ ವಿಶೇಷವಾದ ಸ್ಕಾಲರ್ಶಿಪ್ ಕೊಟ್ಟರೆ ಅನೇಕ ದಲಿತ ಮಕ್ಕಳು ಈ ಚಿಂತನೆಗೆ ಜೋಡಿಸಿಕೊಳ್ತಾರೆ. ಬಾಬಾ ಸಾಹೇಬರು ಕೊಟ್ಟಂತ ಚಿಂತನೆ. ಎರಡನೇದು ಹೇಳ್ತಾರೆ, ಎಲ್ಲ ಭಾರತದ ಎಲ್ಲ ಪ್ರಮುಖ ನಗರಗಳಲ್ಲೂ ಕೂಡ ನೀವು ಮೊನಾಸ್ಟ್ರಿಸ್ಗಳನ್ನು
ಸನ್ಯಾಸಿಗಳನ್ನ ತಯಾರು ಮಾಡಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಈಗಾಗಲೇ ಭಾರತದ ಅನೇಕ ದಲಿತರು, ಮ್ಯಾಕ್ಸಿಮಮ್ ಭಾರತದಲ್ಲಿರೋರು ದಲಿತರು, ಅವರೆಲ್ಲರಿಗೂ ಬೌದ್ಧ ಧರ್ಮದ ಮೇಲೆ ಆನಂದ ಹುಟ್ಟಿದೆ. ಆದರೆ ಅದನ್ನು ಹೇಗೆ ಆಚರಿಸಬೇಕು ಅನ್ನೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥಿತ ರೂಪುರೇಷೆ ದೊರಕಬೇಕು ಅಂತಂದರೆ ನೀವು ಮಾಡಬೇಕು ಅಂತ. ಆಮೇಲೆ ಕೊನೆಯಲ್ಲಿ ಹೇಳ್ತಾರೆ, ಧರ್ಮ ಪರಿವರ್ತನೆಗೆ ಬೇಕಾಗಿರುವಂಥ ಸಮರ್ಥ ಭಾಷಣಕಾರರನ್ನ, ಸಮರ್ಥ ಪ್ರವಚನಕಾರರನ್ನ ತಯಾರು ಮಾಡೋದು ಕೂಡ ಸರ್ಕಾರದ ಜವಾಬ್ದಾರಿಯಾಗಬೇಕು ಅಂತ ಬರ್ಮಾ ಸರ್ಕಾರಕ್ಕೆ ಅವರು ಆಲೋಚನೆ ಮುಂದಿಡ್ತಾರೆ. ಇನ್ನೂ ತಾವು ಭಾರತದಲ್ಲಿ ಪರಿವರ್ತನೆ ಆಗಲಿಲ್ಲ, ಆದರೆ ಜಾಗತಿಕ ಮಟ್ಟದಲ್ಲಿ ಇದಕ್ಕೆ ಬೇಕಾಗಿರುವಂಥ ತಯಾರಿ ಮಾಡ್ಕೊಳ್ತಾರೆ. ರಂಗೂನ್ನಲ್ಲಿ ಅನೇಕರನ್ನು ಭೇಟಿ ಮಾಡ್ತಾರೆ. ಆ ಭೇಟಿ ಮಾಡಿದವರೆಲ್ಲ ಬಾಬಾ ಸಾಹೇಬರ ಬೌದ್ಧ ಧರ್ಮದ ಚಿಂತನೆಗಳಿಂದ ಪ್ರಭಾವಿತರಾದ ಮೇಲೆ ಬಾಬಾ ಸಾಹೇಬ್ರಿಗೆ ಒಂದು ವಿಶ್ವಾಸ ಬರುತ್ತೆ, ಕರೆಕ್ಟ್ ಮಾಡಬಹುದು ಇದನ್ನು ನಾನು ಅಂತ. ಬಾಬಾ ಸಾಹೇಬರು ಇದಕ್ಕೆ ತಯಾರಿ ಮಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಹೇಗಿದ್ರು ನಾನು ಕನ್ವರ್ಟ್ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ರು. ಕನ್ವರ್ಟ್ ಮಾಡೇ ಬಿಡೋಣ ಅವರನ್ನ ಅಂತೇಳಿ ಪ್ರಯತ್ನ ಮಾಡಿದವರು ಒಬ್ಬೊಬ್ಬರಲ್ಲ. ಕ್ರಿಶ್ಚಿಯನ್ರು ಪ್ರಯತ್ನ ಪಟ್ಟರು, ಮುಸ್ಲಿಮರು ಪ್ರಯತ್ನ ಪಟ್ಟರು. ಭಾಳ ಜನರಿಗೆ ಗೊತ್ತಿರಲಾರದು ಬಾಬಾ ಸಾಹೇಬರು ಯಾಕೆ, ಇದೊಂದೇ ಕಾರಣ ಗ್ರೇಟ್ ಅಲ್ಲ, ಇದು ಒಂದು ಕಾರಣ. ಯಾಕೆ ಅಂತಂದರೆ ಸ್ವತಃ ಮೆಥಾಡಿಸ್ಟ್ ಬಿಷಪ್ಗಳು ಬಾಬಾ ಸಾಹೇಬ್ರ ಹತ್ರ ಬಂದು, ಕ್ರಿಶ್ಚಿಯನ್ ಪಾದ್ರಿಗಳು ಬಾಬಾ ಸಾಹೇಬ್ರ ಹತ್ರ ಬಂದು, ನಾವು ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತೀವಿ, ದಲಿತರಿಗೆ ಶಿಕ್ಷಣ ಕೊಡ್ತೀವಿ, ನಾವು ಅವರಿಗೆ ಮೆಡಿಕಲ್ ಏಡ್ಸ್ ಅನ್ನು ಕೊಡ್ತೀವಿ, ನಾವು ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಆಫ್ ದಲಿತ್ ನಾವು ಮಾಡ್ತೀವಿ, ಇವೆಲ್ಲವನ್ನು ಮಾಡ್ತೀವಿ, ನೀವು ನಿಮ್ಮ ಅನುಯಾಯಿಗಳನ್ನು ಕರ್ಕೊಂಡು ಕ್ರಿಶ್ಚಿಯನ್ರಾಗ್ಬಿಡಿ ಎಂದಿದ್ರು. ಬಾಬಾ ಸಾಹೇಬರು ಕೆಲವು ಕಾಲ ಕ್ರಿಶ್ಚಿಯಾನಿಟಿಯ ಅಧ್ಯಯನವನ್ನು ಮಾಡಿದರು. ಅಧ್ಯಯನ ಮಾಡಿದ ನಂತರ ಏನು ಹೇಳಿದರು, ಈ ಕ್ರಿಶ್ಚಿಯಾನಿಟಿಯಿಂದ, ಭಾರತದ ಈ ಕ್ರಿಶ್ಚಿಯಾನಿಟಿಯಿಂದ, ನಾನು ಸ್ವಲ್ಪ ಜೋರಾಗೆ ಹೇಳ್ತೀನಿ ಎಲ್ರಿಗೂ ಸರಿಯಾಗಿ ಕೇಳಿಸ್ಲಿ ಅಂತ, ಭಾರತದ ಈ ಕ್ರಿಶ್ಚಿಯಾನಿಟಿಯಿಂದ ಸೋಷಿಯಲ್ ಸ್ಟೇಟಸ್ ಚೇಂಜ್ ಆಗೋದಿಲ್ಲ. ಭಾರತದಲ್ಲಿ ಯಾವ ಜಾತಿಯವನು ಯಾವ ಜಾತಿಯಿಂದ ಕ್ರಿಶ್ಚಿಯಾನಿಟಿಗೆ ಹೋಗ್ತಾನೋ ಅವನು ಅಲ್ಲಲ್ಲಿ ಅದೇ ಜಾತಿಯವನಾಗಿರ್ತಾನೆ. ಜಾತಿಯ ಆಚರಣೆಗಳು ಕ್ರಿಶ್ಚಿಯಾನಿಟಿಯಲ್ಲಿ ಇವೆ. ನನ್ನ ಮಾತಲ್ಲ, ಬಾಬಾ ಸಾಹೇಬರದ್ದು. ಹಂಗಂದವ್ರು ಹೇಳ್ತಾರೆ, ಅಕಸ್ಮಾತ್ ಏನಾದರೂ ಮೇಜರ್ ಪಾಯಿಂಟ್, ಬಾಬಾ ಸಾಹೇಬರು ಹಿಂದೂ ಸಮಾಜೋತ್ಸವದ ಭಾಷಣ ಮಾಡಿದ್ರೆ ಹೇಗಿರುತ್ತೋ ಅದಕ್ಕಿಂತ ಅದ್ಭುತವಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಭಾರತದಿಂದ ಅಕಸ್ಮಾತ್ ನಾವೇನಾದರೂ ಕ್ರಿಶ್ಚಿಯನ್ರಾದ್ವಿ ಅಂತಂದ್ರೆ ಭಾರತದಿಂದ ನನ್ನ ಜನ ಏಲಿಯನೇಟ್ ಆಗಿಬಿಡ್ತಾರೆ, ದೂರೀಕರಿಸಲ್ಪಡ್ತಾರೆ. ಹೀಗಾಗಿ ನಾನು ಕ್ರಿಶ್ಚಿಯಾನಿಟಿ ಒಪ್ಪಿಕೊಳ್ಳೋದಿಲ್ಲ. ಬಾಬಾ ಸಾಹೇಬರ ಮಾತು ಏನು ಪ್ರಭಾವಿಯಾಗಿದೆ ನೋಡಿ. ಮುಸಲ್ಮಾನರು ಬಿಡಲಿಲ್ಲ. ಸ್ವತಃ ಹೈದರಾಬಾದಿನ ನಿಜಾಮ ಬಂದ, 7.5 ಕೋಟಿ ರೂಪಾಯಿ ಆಫರ್ ಮಾಡಿದ. ಅವತ್ತಿನ ದಿನದಲ್ಲಿ 40,000 ರೂಪಾಯಿ ಸಾಲ ಕಟ್ಟಲಿಕ್ಕಿರಲಿಲ್ಲ ಅವರಿಗೆ. 7.5 ಕೋಟಿ ಈಗ ಕೇಳಿದ್ರು 7.5 ಕೋಟಿ ದುಡಿದ್ರು. ಆದರೆ ಅವತ್ತಿನ ದಿನದಲ್ಲಿ 7.5 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ನೀವು ನಿಮ್ಮ ಅನುಯಾಯಿಗಳನ್ನು ಕರ್ಕೊಂಡು ಬಂದ್ಬಿಡಿ ಅಂತಂದ್ರೆ ಬಾಬಾ ಸಾಹೇಬ್ರು ಹೇಳ್ತಾರೆ, ಅಲ್ಲೂ ಕಾಸ್ಟ್ ಹೈರಾರ್ಕಿ ಇದೆ. ಭಾರತದ ಮುಸ್ಲಿಮರಲ್ಲೂ ಕೂಡ ಕಾಸ್ಟ್ ಹೈರಾರ್ಕಿ ಇದೆ. ಬಾಬಾ ಸಾಹೇಬರ ಮಾತು. ನಾನು ಹೇಳಿದ್ರೆ ಉಗ್ರ ಹಿಂದುತ್ವವಾದಿ ಅನ್ನೋ ಕಾರಣಕ್ಕೋಸ್ಕರ ಮಾತಾಡ್ತಾನೆ ಅನ್ಬೋದು. ಬಾಬಾ ಸಾಹೇಬ್ರು ಹೇಳಿದ್ರು, ಹೇಳಿ ಏನು ಹೇಳಿದ್ರು ಅಂತಂದ್ರೆ, ಅನ್ಟಚಬಿಲಿಟಿ ಇಸ್ಲಾಂನಲ್ಲೂ ಕೂಡ ಇದೆ. ಮುಂದುವರೆದು ಹೇಳ್ತಾರೆ, ಬ್ರದರ್ಹುಡ್ ಅಂತ ಏನು ಹೇಳ್ತಾರೋ ಆ ಬ್ರದರ್ಹುಡ್ ಇಸ್ಲಾಂನಲ್ಲಿ ಅದು ಬಿಲೀವರ್ಸಿಗೆ ಮಾತ್ರ. ಮುಸಲ್ಮಾನರೊಂದಿಗೆ ಬ್ರದರ್ಹುಡ್ ಹೊರತು ಅದು ಯೂನಿವರ್ಸಲ್ ಬ್ರದರ್ಹುಡ್ ಅಲ್ಲ. ಹೀಗಾಗಿ ನಾನು ಇಸ್ಲಾಮಿಗೆ ನನ್ನ ಜನರನ್ನು ಕರ್ಕೊಂಡು ಹೋಗೋದಿಲ್ಲ. ಅಂಡ್ ದ ಸ್ಟೇಟ್ಮೆಂಟ್ ಹೋಲ್ಡ್ಸ್ ಗುಡ್. ಅಕಸ್ಮಾತ್ ನನ್ನ ಜನ ಇಸ್ಲಾಮಿಗೆ ಕನ್ವರ್ಟ್ ಆದರೆ ಭಾರತದಿಂದ ಏಲಿಯನೇಟ್ ಆಗ್ತಾರೆ ಅನ್ನೋದ್ರಲ್ಲಿ ಅವ್ರಿಗೆ ಅದರಲ್ಲಿ ಅನುಮಾನ ಇರಲ್ಲ. ಹೀಗಾಗಿ ಅವರಿಗೆ ಸಮರ್ಥ ಅನ್ನಿಸಿದ್ದು ಯಾವುದು ಅಂತಂದ್ರೆ, ಎಲ್ಲ ಚಿಂತನೆಗಳ ದೃಷ್ಟಿಯಿಂದ, ಸಮಾನತೆಯ ದೃಷ್ಟಿಯಿಂದ ಸಮರ್ಥ ಅನಿಸಿದ್ದು ಅದು ಬುದ್ಧಿಸಮ್ ಆಗಿದ್ದರಿಂದ ಬಾಬಾ ಸಾಹೇಬರು ಬುದ್ಧಿಸಮ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರು. ಏನ್ ತಪ್ಪಿತ್ತು? ಬೌದ್ಧ ಮತಕ್ಕೆ ಬಂದ ನಂತರವೂ ಯಾಕೆ ಕೆಲವರು ಬೌದ್ಧ ಮತಕ್ಕೆ ಬರ್ತಾರೆ, ಬೌದ್ಧರಾಗ್ತಾರೆ, ಆದರೆ ಹಿಂದೂ ಧರ್ಮವನ್ನು ಬಿಡ್ಲಿಕ್ಕಾಗಿರಲ್ಲ. ಯಾಕೆಂದರೆ ಕನ್ವರ್ಟ್ ಆದವ್ರು ಏನು ಮಾಡ್ತಿರ್ತಾರೆ ಗೊತ್ತಾ, ಅವರು ನಾನು ಬೌದ್ಧ ಧರ್ಮಿ ಅಂದ್ಕೊಳ್ತಾರೆ, ಮನೆಯಲ್ಲದೇ ಸತ್ಯನಾರಾಯಣ ಪೂಜೆ ಮಾಡಿಸ್ತಿರ್ತಾರೆ, ಮನೆಯಲ್ಲದೇ ರಾಮನ ಪೂಜೆ ಮಾಡ್ತಿರ್ತಾರೆ, ಮನೆಯಲ್ಲದೇ ಕೃಷ್ಣನ ಪೂಜೆ ಮಾಡ್ತಿರ್ತಾರೆ, ಬುದ್ಧಂದು ಒಂದು ಫೋಟೋ ಇರುತ್ತೆ. ಹೀಗಾಗಿ ಬೌದ್ಧ ಧರ್ಮ ಆಳವಾಗಿ ಬೇರೂರ್ಲಿಕ್ಕೆ ಆಗಲಿಲ್ಲ. ಒಂದ್ಸಲ ಹೋದ ನಂತರ ಮತ್ತೆ ಆಳವಾಗಿ ಬೇರೂರ್ಲಿಕ್ಕೆ ಆಗಲಿಲ್ಲ. ಇವತ್ತಂತೂ ಬುದ್ಧ ಎಲ್ಲರ ಮನೆಗಳಲ್ಲೂ ಇರ್ತಾನೆ, ದೇವರಾಗಿ ಅಲ್ಲ, ಶೋ ಪೀಸ್ ಆಗಿ ಇರ್ತಾನೆ. ನಾನು ಒಂದು ಸ್ಟೋನ್ ಅಂಗಡಿಗೆ ಹೋಗಿದ್ದೆ, ಅಲ್ಲಿ ಬುದ್ಧನದ ಮಾತ್ರ ವಿಗ್ರಹಗಳು. ನಾನು ನೋಡಿದ್ರೆ ಅವರು ಜೈನರ ಥರ ಕಾಣ್ತಾರೆ.
ನಾನು ಅವ್ರನ್ನ ಕೇಳಿದೆ, ನೀವು ಜೈನರು ಬುದ್ಧನ ವಿಗ್ರಹ ಇಷ್ಟಿಟ್ಟಿದ್ದೀರಲ್ಲ, ಗಣೇಶ ಇಲ್ಲ, ರಾಮ ಇಲ್ಲ, ನೀವು ಸೇಲ್ಸಿಗೆ ಇಟ್ಟಿರೋದು. ಅವ್ರು ಹೇಳಿದ್ರು, ಬುದ್ಧ ಒಂದೇ ಪೂಜಿಸಬೇಕಾಗಿರೋ ವಿಗ್ರಹ ಅಲ್ಲ ಸರ್, ಅದಕ್ಕೋಸ್ಕರ ಇಟ್ಟಿದ್ದೀವಿ ಅಂತ. ಐ ವಾಸ್ ಶಾಕ್ಡ್. ಅಲ್ಲಿವರೆಗೂ ನನಗೂ ಅಂದಾಜು ಇರಲಿಲ್ಲ. ಪೂಜಿಸಬೇಕಾದ ವಿಗ್ರಹ ಅಲ್ಲ, ಅಲಂಕಾರಿಕ ವಿಗ್ರಹ ಬುದ್ಧನದ್ದು ಅಂತ. ಹಿಂಗಾಗಿ ಅಲಂಕಾರದ ದೃಷ್ಟಿಯಿಂದ ಎಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವತ್ತಿನ ಈ ಚರ್ಚೆ ಬಂದಾಗ ಬಾಬಾ ಸಾಹೇಬರು ಒಬ್ಬರು ಮಿತ್ರರು, ಬುದ್ಧನ ಅನುಯಾಯಿಗಳಾಗಿದ್ದಂಥ ಒಬ್ಬ ಮಿತ್ರರು ವಿಚಾರ ಹೇಳಿದಾಗ, ಇತರ ದೇವರುಗಳನ್ನೆಲ್ಲ ಪೂಜಿಸುವ ಭಗ್ನ ನಿಷ್ಠರಾಗಿರ್ತಾರೆ ನಮ್ಮ ಜನ, ಅದಕ್ಕೆ ಅವರನ್ನು ಹೇಗಾದರೂ ಮಾಡಿ ಕಟ್ಟುನಿಟ್ಟಾಗಿ ಒಬ್ಬನೇ ದೇವರನ್ನು ಪೂಜಿಸುವಂತೆ ಮಾಡಬೇಕು ಅಂದಾಗ ಬಾಬಾ ಸಾಹೇಬರು ಹೇಳಿದ್ರು, ನಾನು ಸಿದ್ಧತೆ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ 22 ಪಾಯಿಂಟ್ಗಳ ಸಂಕಲ್ಪ ಕೊಟ್ಟಿದ್ದೀನಿ, ಅದರಲ್ಲಿ ಬುದ್ಧನನ್ಬಿಟ್ಟು ಬೇರೆ ಕಡೆ ಹೋಗದಂತೆ ಅವರನ್ನು ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡಿದ್ದೀನಿ ಅಂತ. ಆ 22 ಪಾಯಿಂಟ್ಗಳು ಏನು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಬಟ್ ಬಾಬಾ ಸಾಹೇಬರು ಆ 22 ಪಾಯಿಂಟ್ ಅಲ್ಲಿ ಮೇಜರ್ ಕೆಲವು ಪಾಯಿಂಟ್ ಅನ್ನು ಯಾಕೆ ಹಾಕಿದ್ರು ಅಂತಂದ್ರೆ, ಯಾವ ಕಾರಣಕ್ಕೂ ಬುದ್ಧನನ್ನು ಬಿಟ್ಟು ಬೇರೆ ಕಡೆ ಹೋಗದೆ ಇರೋ ತರ ಎಲ್ಲರನ್ನು ಸ್ಟ್ರಿಕ್ಟ್ ಆಗಿ ಅಡೇರ್ ಆಗಿರುವಂತೆ ಮಾಡ್ಲಿಕ್ಕೋಸ್ಕರ ಬಾಬಾ ಸಾಹೇಬರು ಒಂದು ಪ್ರಯತ್ನ ಮಾಡಿದ್ರು. ಅಂದ್ರೆ ಎಷ್ಟು ಆಳಕ್ಕ ಮನುಷ್ಯ ಹೋಗ್ತಾನೆ. ಮೇಲ್ಮೇಲಕ್ಕೆ ಮಾಡಿದ್ದಲ್ಲ, ನಾನು ಲಕ್ಷಾಂತರ ಜನರನ್ನ ಕರ್ಕೊಂಡು ಬಂದು ಬುದ್ಧಾನುಯಾಯಿ ಆಗ್ಬಿಟ್ಟೆ, ಒಂದು ಶೋ ಮುಗಿತು, ಮುಂದೆ ಈ ಬುದ್ಧ ಧರ್ಮವನ್ನ ಇಲ್ಲಿ ಸರಿಯಾಗಿ ಬೇರೂರುವಂತೆ ಮಾಡ್ಲಿಕ್ಕೆ ಏನ್ ಮಾಡಬೇಕು ಅಷ್ಟು ಪ್ರಯತ್ನ ಮಾಡಬೇಕು ಅಂತ. ಅವರೀಗ ಜಗತ್ತಿನ ಎಲ್ಲ ಕಡೆ ಭಾರತೀಯ ಬೌದ್ಧ ನಾಯಕ ಅಂತ ಪಾಪ್ಯುಲರ್. ಸಂವಿಧಾನ ಶಿಲ್ಪಿ ಅದು ಭಾರತದಲ್ಲಾಗೋಯ್ತು, ಅವರು ಲಾ ಮಿನಿಸ್ಟ್ರು, ಎಕ್ಸ್ ಲಾ ಮಿನಿಸ್ಟ್ರು ಹೋಯ್ತು, ಭಾರತದ ಬೌದ್ಧ ನಾಯಕ ಅಂತ. ಜಪಾನಿನಿಂದ ಟೋಕಿಯೋದಿಂದ ಫೆಲಿಕ್ಸ್ ವಲ್ಯಿ ಅಂತ ಒಬ್ಬ ಲೀಡರ್ ಅವರಿಗೆ ಲೆಟರ್ ಬರೀತಾರೆ, ಬರೆದು ಹೇಳ್ತಾರೆ, ಯು ಆರ್ ಫೇಮಸ್ ಇನ್ ಜಪಾನ್ ಆಸ್ ಅನ್ ಇಂಡಿಯನ್ ಬುದ್ಧಿಸ್ಟ್ ಲೀಡರ್ and your international fame will bring international importance for our efforts ಅಂತ. ಬುದ್ಧಿಸಂನ ಜಾಗತಿಕ ಮಟ್ಟದಲ್ಲಿ ಹರಡಿಸ್ಲಿಕ್ಕೆ ನಾವೇನು ಪ್ರಯತ್ನ ಪಡ್ತಿದ್ದೀವೋ, ನೀವು ಜಾಗತಿಕ ಮಟ್ಟದಲ್ಲಿ ಪಾಪ್ಯುಲರ್ ಆದಷ್ಟು ನಮ್ಮ ಪ್ರಯತ್ನ ಈಸಿ ಆಗುತ್ತೆ. ಪ್ಲೀಸ್ ನೀವು ಜಪಾನಿಗೆ ಬನ್ನಿ, ಜಪಾನಲ್ಲಿ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತಾ ಇದೆ, ಅಲ್ಲಿ ಬುದ್ಧಿಸಂನ ಕುರಿತಂತೆ ನೀವು ಮಾತನಾಡಬೇಕು ಬನ್ನಿ ಅಂತಂದ್ರು. ಬಟ್ ಅವ್ರು ರಂಗೂನಿಗೆ ಹೋಗುವಂಥ ಪ್ಲಾನ್ ಮೊದಲೇ ಫಿಕ್ಸ್ ಆಗಿದ್ದರಿಂದ ಹಿ ಕುಡ್ ನಾಟ್ ಗೋ. 1954 ಜುಲೈ 8ನೇ ತಾರೀಕು, ಎಂಥ ಅದ್ಭುತ ಇದು, ಬಾಬಾ ಸಾಹೇಬರು ಮೈಸೂರಿನ ಮಹಾರಾಜರನ್ನು ಭೇಟಿ ಮಾಡ್ತಾರೆ. ಭೇಟಿ ಯಾಕೆ ಮಾಡ್ತಾರೆ ಅಂತಂದ್ರೆ, ಬೆಂಗಳೂರಿನಲ್ಲಿ ಬೌದ್ಧ ಭಿಕ್ಷುಗಳನ್ನು ತಯಾರು ಮಾಡುವಂಥ ಒಂದು ಟ್ರೈನಿಂಗ್ ಸೆಂಟರ್ ಮಾಡಬೇಕು, ಒಂದು ಸ್ಕೂಲ್ ಮಾಡಬೇಕು, ನನಗೊಂದು ಸ್ವಲ್ಪ ಜಾಗ ಕೊಡ್ತೀರಾ ಅಂತ ಮೈಸೂರಿನ ಮಹಾರಾಜರನ್ನು ಭೇಟಿ ಮಾಡಿ. ಅವರು ಸೀರಿಯಸ್ನೆಸ್ ನೋಡಿ ಎಷ್ಟಿದೆ ಬೌದ್ಧ ಮತದ ಕುರಿತಂತೆ. ಹಂಗಂದು ಅವ್ರೇನು ಮಾಡ್ತಾರೆ, ಈ ವಲ್ಯಿ ಯಾರು ಟೋಕಿಯೋದಿಂದ ಇವರಿಗೆ ನಿರಂತರ ಸಂಪರ್ಕದಲ್ಲಿದ್ನೋ ಅವನಿಗೂ ಅಲ್ಲಿನ ರಾಜತಾಂತ್ರಿಕ ಅಧಿಕಾರಿಗಳಿಗೂ ನಿರಂತರ ಪತ್ರ ಬರೆದು ವ್ಯವಹಾರ ಮಾಡ್ತಾ, ಇಲ್ಲಿ ಬೆಂಗಳೂರಲ್ಲಿ ನಮ್ಗೆ ಜಾಗ ಸಿಗುತ್ತೆ, ನೀವು ಮಹಾರಾಜರಿಗೆ ಸ್ವಲ್ಪ ಮಾತನಾಡಿ, ಆ ಜಾಗದಲ್ಲಿ ನೀವು ಜಪಾನಿನ ಕಡೆಯಿಂದ ಸ್ವಲ್ಪ ಹೆಲ್ಪ್ ಮಾಡಿದರೆ ನಾವು ಒಂದು ಸ್ಕೂಲ್ ಶುರು ಮಾಡ್ಬೋದು, ಒಂದಷ್ಟು ಜನರನ್ನು ಚೆನ್ನಾಗಿರೋ ಟ್ರೈನ್ ಮಾಡ್ಬೋದು ಅಂತ ಬಾಬಾ ಸಾಹೇಬರ ದೂರದೃಷ್ಟಿ ಹಂಗಿತ್ತು. ಖುಷಿಯ ಸಂಗತಿ ಏನು ಅಂದರೆ, ಮೈಸೂರು ಮಹಾರಾಜರು ಜಮೀನು ಕೊಟ್ಬಿಟ್ರು ಮಾಡಿ ಅಂತ. ಬಾಬಾ ಸಾಹೇಬರು ಒಂದು ಪತ್ರದಲ್ಲಿ ಕನ್ಫರ್ಮ್ ಮಾಡ್ತಾರೆ, ನಾವಿಬ್ಬರೂ ಬುದ್ಧ ಕಾರ್ಯದಲ್ಲಿ ಮಗ್ನರಾಗಿದ್ದೀವಿ, ಗಂಡ ಹೆಂಡತಿ. ಮೈಸೂರಿನ ಮಹಾರಾಜರು ಬೆಂಗಳೂರಿನಲ್ಲಿ ಶಾಲೆಯೊಂದಕ್ಕೆ 5 ಎಕರೆ ಜಾಗ ನೀಡಿದ್ದಾರೆ. ಆದರೆ ಜಪಾನ್ನಿಂದ ಬೇಕಾಗಿರುವಂಥ ಸಹಾಯ ಸರಿಯಾದ ಸಮಯಕ್ಕೆ ಬರಲಿಲ್ಲ, ಆಗಲಿಲ್ಲ. ಕೊನೆಗೆ ಅದು ಹಾಗೆ ಮೂಲೆ ಗುಂಪಾಯಿತು. ಕೊನೆಗೆ ಏನಾಯಿತು ಅಂತ ಕೇಳಿದರೆ, ಆ ಜಾಗ ಎನ್ಕ್ರೋಚ್ ಆಗಿ ಯಾರ ಪಾಲಾಯಿತೋ ಎಲ್ಲಿ ಹೋಯ್ತೋ ಯಾರಿಗೂ ಗೊತ್ತೂ ಆಗಲಿಲ್ಲ ಅಂತ. ಒಟ್ಟಲ್ಲ ಜಾಗ ಹಾಗೆ ಹೋಯಿತು ಅಂತ. ಆದರೆ ಬಾಬಾ ಸಾಹೇಬರ ಪ್ರಯತ್ನ ಅಂತೂ ಡೆಫಿನೆಟ್ಲಿ ಇತ್ತು ಅಂತ. ತಾವು ಕನ್ವರ್ಟ್ ಆಗೋಕ್ಕಿಂತ ಹೆಚ್ಚು ಕಡಿಮೆ 18 ತಿಂಗಳ ಮುಂಚೆ ಬಾಬಾ ಸಾಹೇಬರು ಇದರಲ್ಲಿ ಸಿದ್ಧಾರ್ಥ ಕಾಲೇಜ್ನಲ್ಲಿ ಬರ್ಮಾದ ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ಬರಿಗೆ ಸನ್ಮಾನ ಇತ್ತು. ಆ ಸನ್ಮಾನದಲ್ಲಿ ಮಾತನಾಡ್ತಾ ಅವ್ರು ಓಪನ್ ಕಾಲ್ ಕೊಡ್ತಾರೆ, ನನ್ನೆಲ್ಲ ಅಸ್ಪೃಶ್ಯ ಮಿತ್ರರಿಗೆ ಮುಕ್ತ ಕರೆ ನೀಡುತ್ತಿದ್ದೇನೆ, ಅವರು ತಮ್ಮನ್ನು ತಾವು ಮುಕ್ತಗೊಳಿಸಿಕೊಳ್ಳಬೇಕು ಮತ್ತು ಸಮಾನತೆಯನ್ನು ಹೊಂದಬೇಕು ಎಂದಾದರೆ ಅವರು ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡಬೇಕು. ಹಿಂದೂ ಧರ್ಮದಲ್ಲಿ ಈ ಸಮಾನತೆಗೆ ಸ್ಥಾನ ಇಲ್ಲ, ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಅಂತ ಓಪನ್ ಕಾಲ್ ಕೊಡ್ತಾರೆ. ಇನ್ನೂ 1.5 ವರ್ಷ ಬಾಕಿ ಇತ್ತು ಕನ್ವರ್ಷನ್ ಆಗಲಿಕ್ಕೆ. ಆ ಕನ್ವರ್ಷನ್ ಆಗೋಕ್ಕಿಂತ ಮುಂಚಿನ ಅವ್ರ ತಯಾರಿ ಹೆಂಗೆ ಅಂತಂದರೆ, ಹೋದ ಕಡೆ ತಮ್ಮ ಜನಕ್ಕೆ ಹೇಳಲಿಕ್ಕೆ ಶುರು ಮಾಡಿಬಿಡ್ತಾರೆ. ರಾಜಕೀಯ ವಲಯದಲ್ಲಿ ಎಂಥ ಸಂಚಲನ ಆಗ್ಬಿಡ್ತು ಅಂತಂದರೆ, ಇಲ್ಲಿಗೆ ಕ್ರಿಶ್ಚಿಯನ್ರು ಮತ್ತು ಇಸ್ಲಾಮಿಗೆ ಬಾಗಿಲು ಮುಚ್ಚಿತು ಅಂತಾಯಿತು. ಇಲ್ಲಿವರೆಗೂ ಬಾಬಾ ಸಾಹೇಬರು ಆ ಡೈಸನ್ ಹಾಗೆ ಇಟ್ಕೊಂಡಿದ್ರು, ಇಲ್ಲಿಗೆ ಹೋಗ್ಬೋದೋ ಇಲ್ಲಿಗೆ ಹೋಗ್ಬೋದೋ ಎಲ್ಲಿಗೆ ಹೋಗ್ಬೋದು ಅಂತ ಯಾರಿಗೂ ಅಂದಾಜಾಗ್ತಿರ್ಲಿಲ್ಲ. ಯಾರು ಹೆಚ್ಚು ಪ್ರಯತ್ನ ಮಾಡ್ತಾರೋ ಆ ಕಡೆಗೆ ಬರ್ತಾರೆ ಅಂತ ಎಲ್ಲ ರೀತಿಯ ಪ್ರಯತ್ನಗಳು ಅವ್ರನ್ನ ಎಳ್ಕೊಳಕ್ಕೆ ನಡೀತಿತ್ತು. ಬಾಬಾ ಸಾಹೇಬರು ಮುಗುಮ್ಮಾಗಿದ್ರು. ಯಾವಾಗ ಹಿಂಗೆ ಓಪನ್ನಾಗಿ ಹೇಳಲಿಕ್ಕೆ ಶುರು ಮಾಡಿದ್ರು, ಕ್ರಿಶ್ಚಿಯನ್ರಿಗೆ ಮತ್ತು ಮುಸಲ್ಮಾನರಿಗೆ ಗೊತ್ತಾಯಿತು, ದಿಸ್ ಈಸ್ ಎಂಡ್, ಇನ್ಯಾವ ಬಾರ್ಗೇನಿಂಗು ನಡೆಯಲ್ಲ ಅಂತ ಅಲ್ಲಿ ಕ್ಲೋಸ್ ಆಯಿತು. ಬಾಬಾ ಸಾಹೇಬ್ರೇನಾದರೂ ಕ್ರಿಶ್ಚಿಯನ್ರಾಗ್ಬಿಟ್ಟಿದ್ದಿದ್ರೆ,
ಯಾರಾದರೂ ಸುಮ್ಮನೆ ಇಮ್ಯಾಜಿನ್ ಮಾಡಿ, ಬಹುತೇಕ ದಲಿತರು ಕ್ರಿಶ್ಚಿಯನ್ರಾಗಿರ್ತಿದ್ರು, ಅದು ಒಂದು ಪಾರ್ಟ್, ದಟ್ಸ್ ಅ ಡಿಫ್ರೆಂಟ್ ಪಾರ್ಟ್, ಅದು ಫೈಟ್ ಬೇರೆನೇ ಇರ್ತಿತ್ತು. ಆದರೆ ಬಾಬಾ ಸಾಹೇಬರು ಏನಾಗಿರ್ತಿದ್ರು ಗೊತ್ತಾ, ಜಗತ್ತಿನಾದ್ಯಂತ ಫೇಮಸ್ ಆಗಿರುವಂಥ ಒಬ್ಬ ಸಂತ ಸದೃಶ ವ್ಯಕ್ತಿ ಆಗ್ಬಿಡ್ತಿದ್ರು. ಮದರ್ ತೆರೇಸಾ ಆಗ್ಲಿಲ್ವೇನ್ರಿ? ಹೆಂಗೆ ಫೇಮಸ್ ಮಾಡಿಬಿಟ್ರು ಮದರ್ ತೆರೇಸಾನ, ಸೇಂಟ್ ಮಾಡಿಬಿಟ್ರಲ್ಲ ಆಕೆನ. ಯಾಕೆ? ಕನ್ವರ್ಷನ್ ಪ್ರಾಸೆಸ್ನ ಮಹತ್ವದ ಭಾಗ ಆಗಿದ್ರು ಆಕೆ ಅಂತ. ಕೆಲವು 1000 ಜನರನ್ನ ಕನ್ವರ್ಟ್ ಮಾಡಿದ್ದಕ್ಕೆ, ಕೆಲವು 1-2 ಲಕ್ಷ ಜನರನ್ನ ಕನ್ವರ್ಟ್ ಮಾಡಿದ್ದಿರ್ಬೋದು, ಅಥವಾ ಅದಕ್ಕೊಂದು ರ್ಯಾಕೆಟ್ ಡೆವಲಪ್ ಮಾಡಿ ಮುಂದೆ ಅನುಕೂಲಕರವಾಗಿರುವಂಥ ವಾತಾವರಣ ಆಕೆ ನಿರ್ಮಿಸಿಕೊಟ್ಟಿರ್ಬೋದು, ಬೇರೆ ಪ್ರಶ್ನೆ. ಆದರೆ ಕೋಟ್ಯಂತರ ಜನರನ್ನ ತನ್ನೊಂದಿಗೆ ಕರ್ಕೊಂಡು ಬರುವ ಸಾಮರ್ಥ್ಯ ಇದ್ದ ಬಾಬಾ ಸಾಹೇಬರು ಹೀಗೆ ಕರ್ಕೊಂಡು ಬಂದ್ಬಿಟ್ಟಿದ್ದಿದ್ರೆ ಬಾಬಾ ಸಾಹೇಬರನ್ನ ಹೆಂಗೆ ಜಗತ್ತಿನಾದ್ಯಂತ ಮೆರೆದಾಡಿಸ್ಬಿಡ್ತಿದ್ರು ಗೊತ್ತೇನವರು. ಆದರೆ ಬಾಬಾ ಸಾಹೇಬರು ಏನೂ ಬೇಡ ಅಂತ ಹೋದ್ರಲ್ಲ. ಬಾಬಾ ಸಾಹೇಬರ ಜಾಗದಲ್ಲಿ ನಾನು ನೀವು ಇದ್ದಿದ್ರೂ ಕೂಡ ಇಷ್ಟು ಕಠೋರವಾಗಿ ರಾಷ್ಟ್ರಕ್ಕೆ ಅನ್ಯಾಯವಾಗದಂತೆ ನಡ್ಕೊಳ್ಬೇಕು ಅಂತ ಚಿಂತೆ ಮಾಡ್ತಿದ್ವಾ ಅಂತ ಕೇಳಿದರೆ ನನಗೆ ಒಬ್ಬನೇ ಕೂತಾಗ ಡೌಟ್ ಬರುತ್ತೆ, ಇಷ್ಟು ಪ್ರಖರ ರಾಷ್ಟ್ರೀಯವಾದಿ ನಾನು ಆಗಿರ್ತಿದ್ನಾ? ಆ ಕಾರಣಕ್ಕೆ ಬಾಬಾ ಸಾಹೇಬರು ಗ್ರೇಟ್ ಅನ್ನಿಸ್ತಾರೆ. ಎರಡನೇದು, ಬಾಬಾ ಸಾಹೇಬರಿಗೆ ಇದ್ದ ಮುಖ್ಯ ಉದ್ದೇಶ ಏನು ಅಂತಂದರೆ, ದಲಿತರು ಡಿವೈಡ್ ಆಗ್ತಾನೇ ಹೋಗ್ತಿದ್ದಾರೆ. ಏನೋ ಒಂದು ಕಷ್ಟಪಟ್ಟು ಒಂದು ಕಡೆ ಎಲ್ಲರನ್ನೂ ಸೇರಿಸಿ ಒಂದು ಹೋರಾಟಕ್ಕೆ ತಯಾರು ಮಾಡಿ ಎಲ್ಲದರಿಂದಲೂ ಮುಕ್ತವಾಗಿಸುವ ಹಂತಕ್ಕೆ ಬಂದಿದೆ. ಈಗ ಇವರೆಲ್ಲರೂ ಡಿವೈಡ್ ಆದರೆ ಮತ್ತು ಒಂದು ಮಾಡಲಿಕ್ಕೆ ಸಾಧ್ಯನೇ ಇಲ್ವಲ್ಲ. ಈಗ ಒಂದು ಮಾಡಲಿಕ್ಕೆ ಇರೋದು ಒಂದೇ ಒಂದು ದಾರಿ ಏನು ಅಂತಂದರೆ, ಯಾವುದು ಜಾತಿಗೆ ಕಾರಣವೋ ಅದನ್ನೇ ಅವರಿಂದ ಕಿತ್ತು ಜಾತಿ ಇಲ್ಲದ ಒಂದು ವ್ಯವಸ್ಥೆಗೆ ಅವರನ್ನು ತರಬೇಕು ಅಂದರೆ ಬುದ್ಧಿಸಮಕ್ಕೆ ಕರ್ಕೊಂಡು ಬರಲೇಬೇಕು ಅಂತ. ಎಲ್ಲಿಯವರೆಗೂ ನಾನು ಇದನ್ನೇ ಅಪ್ಲೈ ಮಾಡೋದಾದರೆ, ಎಲ್ಲಿಯವರೆಗೂ ನಾನು ಹಿಂದೂ ಧರ್ಮದಲ್ಲಿ ಇರ್ತೀನೋ ಅಲ್ಲಿವರೆಗೂ ನನಗೊಂದು ಫ್ರೀಡಮ್ ಇದೆ. ನನ್ನನ್ನು ಬ್ರಾಹ್ಮಣ ಅಂತ ಕರ್ಕೊಳ್ಳೋಕ್ಕೆ, ನನ್ನನ್ನು ಲಿಂಗಾಯತ ಅಂತ ಕರ್ಕೊಳ್ಳೋಕ್ಕೆ, ನನ್ನನ್ನು ಕುರುಬ ಅಂತ ಕರ್ಕೊಳ್ಳೋಕ್ಕೆ, ನನ್ನನ್ನು ಗೌಡ ಅಂತ ಕರ್ಕೊಳ್ಳೋಕೆ ಒಂದು ಫ್ರೀಡಮ್ ಇದೆ. ನಾನು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಆದ ಮರುದಿನ ನಾನು ಬ್ರಾಹ್ಮಣ ಅಂತ ಕರ್ಕೊಳ್ಳೋಕ್ಕಾಗಲ್ಲ, ನಾನು ಲಿಂಗಾಯತ ಅಂತ ಕರ್ಕೊಳ್ಳೋಕ್ಕಾಗಲ್ಲ, ಅವನು ದಲಿತರಲ್ಲಿ ಚಮ್ಮಾರ ಅಂತ ಅನ್ನಂತಾನು ಕರ್ಕೊಳ್ಳೋಕ್ಕಾಗಲ್ಲ, ಅವನು ಬೇರೆ ಬೇರೆ ವರ್ಗಗಳೇನಿವೆಯೋ ಆ ವರ್ಗಗಳ ಹೆಸರನ್ನಿಟ್ಟು ಹೇಳ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಇವತ್ತಿನಿಂದ ನಾನು ಬುದ್ಧಿಸಮ್ಗೆ ಬಂದಿದ್ದೀನಿ ಅಂತ ಒಂದು ಕ್ಷಣಕ್ಕೆ ಚೇಂಜ್ ಆಗಿಬಿಟ್ರೆ ಒಡೆದೋಗಿರೋದೆಲ್ಲ ಒಂದಾಗ್ಬಿಡತ್ತೆ ಅಂತ ಆ ಮನುಷ್ಯನಿಗಿದ್ದು ಫೈನಲಿ ಆ ಕನ್ಸರ್ನ್ ಮೂಲಕ ಅವರು ತುಂಬ ಸ್ಪಷ್ಟವಾಗಿ ಅದನ್ನು ಹೇಳಿದರು. ಅವ್ರ ಥಾಟ್ ಬಹಳ ಕ್ಲಿಯರ್ ಆಗಿತ್ತು. ಅಂಬೇಡ್ಕರ್ ಆಂಬಿಗ್ಯುಟಿಯಲ್ಲಿ ಏನನ್ನೂ ಮಾಡಿದವರಲ್ಲ. ಅವ್ರು ಹೇಳಿದರು, ಒಂದೇ ಧರ್ಮ, ಜಗತ್ತಿನ ಒಂದು ಧರ್ಮದಲ್ಲಿ ಮಾತ್ರ 3 ಮುಖದ ತತ್ವಗಳಿವೆ: ಪ್ರಜ್ಞೆ, ಕರುಣೆ ಮತ್ತು ಸಮತೆ. ಈ ಮೂರನ್ನೂ ಒಂದರಲ್ಲಿ ಬೆಸೆಯುವಂಥ ಒಂದು ಅದ್ಭುತ ಸಂಗಮ ಎಲ್ಲಾದರೂ ನೋಡಲಿಕ್ಕಾದರೆ ಅದು ಬೌದ್ಧ ಧರ್ಮದಲ್ಲಿ ಮಾತ್ರ ನೋಡಲಿಕ್ಕಾಗೋದು. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಬಾಬಾ ಸಾಹೇಬ್ರು ಹೇಳಿದರು. ಮುಂಬೈಯಲ್ಲಿ ಅವರ ಕೊನೆ ಭಾಷಣ ಅಂತಾದರೆ ಅದಾದ ಕೆಲವು ದಿನಗಳಲ್ಲಿ ತೀರ್ಕೊಂಡ್ರು. ಅದು ಕೂಡ ಕಾರ್ಯಕರ್ತರು ಬುದ್ಧ ಜಯಂತಿದು ಏರ್ಪಡಿಸಿದ್ದು. ಆ ಭಾಷಣ ಹೇಗಿತ್ತು ಅಂತಂದರೆ, ಮೊದಲು ದಲಿತರೊಳಗೆ ಸ್ವಾಭಿಮಾನದ ಜಾಗೃತಿ ಮಾಡಿಸಿದ್ರು. ಯಾತಕ್ಕೋಸ್ಕರ ಹೀಗೆ ಬದುಕಿದ್ದೀರಾ? ಹುಳುಗಳಂತೆ ಯಾಕಿದ್ದೀರಾ? ಮುಟ್ಟಿಸ್ಕೊಳ್ಳಿಲ್ಲ ಅಂತಂದ್ರು ಯಾಕೆ ನೀವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬೆದ್ದಿರ್ತೀರಾ? ಹೇಳಬೇಕು, ಮೇಲೆ ಶಿಕ್ಷಣವನ್ನು ಪಡ್ಕೊಂಡು ಮುಂದಕ್ಕೆ ಬರಬೇಕು ಎನ್ನುವ ಪರಿಕಲ್ಪನೆಯ ಸ್ವಾಭಿಮಾನದ ನುಡಿಗಳನ್ನು ಆಡಿದರು. ನಂತರ ಹಿಂದೂ ಮತ್ತು ಬೌದ್ಧ ಮತದ ತುಲನೆ ಮಾಡಿದರು. ಇವೆರಡರಲ್ಲಿ ಯಾವುದು ಏನಿದೆ, ಹಿಂದೂ ಧರ್ಮದಲ್ಲಿ ಯಾವುದರ ಕೊರತೆ ಇದೆ, ಬೌದ್ಧ ಧರ್ಮ ಹೇಗೆ ನಮ್ಮನ್ನು ಮೇಲೆತ್ತಬಹುದು ಅಂತ. ಮೂರನೇದು, ಬಹುಶಃ ಇಲ್ಲಿರೋ ಭಾಳ ಜನರಿಗೆ ಬೇಸರವಾಗಬಹುದಾಗಿರುವಂಥ ಸಂಗತಿ, ಕೇಸರಿ ಪತ್ರಿಕೆಯಲ್ಲಿ ಸಾವರ್ಕರ್ ಒಂದು ಲೇಖನ ಬರೆದಿದ್ರು. ಲೇಖನದ ಟೈಟ್ಲ್ ಏನಿತ್ತು ಗೊತ್ತಾ? ಸಾವರ್ಕರ್ ಏನು ಕಡಿಮೆ ಮನುಷ್ಯ ಅಲ್ಲ. ಟೈಟ್ಲ್ ಏನಿತ್ತು ಅಂತಂದ್ರೆ, ಬುದ್ಧನ ರಾಕ್ಷಸಿ ಅಹಿಂಸೆಯ ಶಿರಚ್ಛೇದ. ಬಾಬಾ, ಟೈಟ್ಲ್ ನೋಡಿ ಅದು. ಬುದ್ಧನ ರಾಕ್ಷಸಿ ಅಹಿಂಸೆಯ ಶಿರಚ್ಛೇದ ಅಂತ ಮರಾಠಿ ಲೇಖನ ಬರೆದಿದ್ರು. ಆ ಲೇಖನದ ಉಲ್ಲೇಖವನ್ನು ಮಾಡಿ ಬಾಬಾ ಸಾಹೇಬರು ಹೇಳಿದ್ರು, ಸಾವರ್ಕರ್ ಆದ್ರೇನು, ಯಾರಾದ್ರೆ ಏನು, ಅವ್ರು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡಬಲ್ಲೆ, ಬರಲಿ ಕೇಳಿ ನನ್ನ ಎದುರುಗಡೆ ಮಾತಾಡಲಿಕ್ಕೆ. ಇಬ್ಬರು ಪ್ರಕಾಂಡ ಪಂಡಿತರೇ, ಯಾರು ಏನು ಕಡಿಮೆಯವರಲ್ಲ. ಅವ್ರು ಹಂಗೆ ಮಾತನಾಡಿದಾಗ ವಾಸ್ತವವಾಗಿ ಸಾವರ್ಕರ್ ಉದ್ದೇಶ ಏನು ಅಂತಂದರೆ, ಇವರ ಅಹಿಂಸೆಯ ವಾದದಿಂದ ಬುದ್ಧಿಸಮ್ ಏನು ಮಾಡ್ತು ಅಂತಂದರೆ, ವಿದೇಶಿ ಆಕ್ರಮಣಕಾರರನ್ನ, ಇಲ್ಲಿದ್ದ ರಾಜರನ್ನ, ಹಿಂದೂ ರಾಜರನ್ನ ಸೋಲಿಸ್ಲಿಕ್ಕೋಸ್ಕರ ಆಹ್ವಾನಿಸಿತು ಅಂತ.
ಸಾವರ್ಕರ್ರ 6 ಸ್ವರ್ಣೀಯ ಪುಟಗಳು, ಭಾರತದ 6 ಸ್ವರ್ಣೀಯ ಪುಟಗಳು, ಇತಿಹಾಸದ ಸ್ವರ್ಣೀಯ ಪುಟಗಳನ್ನು ಅವ್ರು ಬರೆದಿದ್ದಾರೆ. 6 ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯಾ ಅಂತ ಪುಸ್ತಕ ಅದು. ಆ ಪುಸ್ತಕದಲ್ಲಿ ಅವರು ಆರಂಭದಲ್ಲೇ ಹೇಳ್ತಾರೆ, ಅದು ಮೊಹಮ್ಮದ್ ಬಿನ್ ಕಾಸಿಮ್ ಇರಲಿ, ಗೋರಿ ಇರಲಿ, ಗಜನಿ ಇರಲಿ, ಅವರೆಲ್ಲರೂ ಆಕ್ರಮಣ ಮಾಡಿ ಇಲ್ಲಿ ತಳ ಊರ್ಲಿಕ್ಕೆ, ಅವ್ರಿಗೆ ದಾರಿ ತೋರಿಸ್ಕೊಟ್ಟವರು, ಒಳಗೆ ಬಿಟ್ಕೊಡ್ಲಿಕ್ಕೆ ಆ ಕಾನ್ಸ್ಪಿರಸಿ ಶುರುವಾಯ್ತಲ್ಲ, ಅದು ಎಲ್ಲಿಂದ ಶುರುವಾಯಿತು ಅಂತಂದ್ರೆ ಗಡಿ ಭಾಗದಲ್ಲಿದ್ದಂಥ ಬುದ್ಧನ ಅನುಯಾಯಿಗಳು ಮಾಡಿದ್ದು ಅಂತ ಬಾಬಾ ಸಾಹೇಬರ ವಾದ, ಸಾವರ್ಕರ್ರ ವಾದ. ಆ ವಾದದ ಆಧಾರದ ಮೇಲೆ ಈ ಅಹಿಂಸೆಯ ಶಿರಚ್ಛೇದ ಮಾಡ್ತೀನಿ ಅಂತ ಅವ್ರು ಬರೆದ ಲೇಖನಕ್ಕೆ ಇವರು ಉತ್ತರ ಕೊಡ್ತಾ ಇವ್ರು ಕೇಳ್ತಾರೆ, ಯಾವುದ್ರ ಬಗ್ಗೆ ನೀವು ಮಾತಾಡ್ತಿದ್ದೀರಾ? ಬುದ್ಧನ ಅನುಯಾಯಿಗಳಲ್ಲಿ 3/4 ಭಾಗ ಬ್ರಾಹ್ಮಣರೇ ಆಗಿದ್ರು ಅಂತ ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ. ಎರಡನೇದವ್ರು ಕೇಳ್ತಾರೆ, ಪೇಶ್ವೆಗಳು ಯಾರು? ಬ್ರಾಹ್ಮಣರು. ಆ ಬ್ರಾಹ್ಮಣರು ನಿಜವಾಗ್ಲೂ ಸಮರ್ಥರು ಅನ್ನೋದೇ ನಿಮ್ಮ ಮಾತಾಗಿದ್ರೆ ಅವರ ಕೈಯಿಂದ ಬ್ರಿಟಿಷರು ಅಧಿಕಾರವನ್ನು ಹೆಂಗೆ ಕಿತ್ಕೊಂಡ್ರು ಆಗಿದ್ರೆ ಅಲ್ಲಿ ಯಾರು ಅವ್ರಿಗೆ ವಿರೋಧ ಮಾಡಿದ್ರು ಅಂತ ಬಾಬಾ ಸಾಹೇಬರು ಭರ್ಜರಿಯಾಗಿ ಮಾತನಾಡಿ ಕೊನೆಗೆ ಏನು ಹೇಳ್ತಾರೆ ಗೊತ್ತಾ? ಅವರ ಆ ಭಾಷಣದ ಕೊನೆಯ ಸಾಲುಗಳು ಹೆಂಗೆ ಅಂತಂದ್ರೆ, ಬಹಳ ಜನ ನಂಗೆ ಹೇಳ್ತಿದ್ದಾರೆ ಸಾವರ್ಕರ್ ವಿಷ ಕಾರಿದ್ರು ಅಂತ. ಅದು ಕಾರಿದ್ದು ವಿಷ ಅಲ್ಲ, ಹೊಟ್ಟೆಯಲ್ಲಿರೋದನ್ನು ಹೊರಗೆ ಹಾಕಿದ್ರು ಅಷ್ಟೇ ಅಂತ. ಇಬ್ಬರು ಪಂಡಿತರ ನಡುವಿನ ಗಲಾಟೆ. ನಾವು ಎರಡನ್ನೂ ಸ್ವೀಕಾರ ಮಾಡಬೇಕು. ಸಾವರ್ಕರ್ನ ಬೈದ ತಕ್ಷಣ ಬಾಬಾ ಸಾಹೇಬರ ಮೇಲೆ ಕೋಪ, ಬಾಬಾ ಸಾಹೇಬರನ್ನ ಬೈದ ತಕ್ಷಣ ಸಾವರ್ಕರ್ ಮೇಲೆ ಕೋಪ, ಇದು ಸಾಮಾನ್ಯ ಜನ ಮಾಡೋದು. ಆದರೆ ಸರಿಯಾಗಿ ಆಲೋಚನೆ ಮಾಡೋರಾದರೆ ಎರಡನ್ನೂ ತುಲನೆ ಮಾಡ್ತಾವ. ಇಬ್ಬರದು ಚರ್ಚೆ ಹೇಗಿದೆ, ಯಾವುದು ಸರಿಯಾಗಿರ್ಬೋದು, ಯಾವ ಚರ್ಚೆ ಯಾವ ಕಾಲಘಟ್ಟದಲ್ಲಿ ಯಾರ ಚರ್ಚೆ ಯಾವುದ್ರ ಮುಂದೆ ಮಾಡಿದ್ದು, ಇವೆಲ್ಲವನ್ನೂ ತುಲನೆ ಮಾಡಿ ನೋಡಿದಾಗ ಅವರವರ ಕಾಲಘಟ್ಟವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಬೌದ್ಧಿಕ ಕ್ಷಮತೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಅಷ್ಟೇ ಹೇಳ್ಬೋದು ಅಂತ. ಬಾಬಾ ಸಾಹೇಬರು ಭಾರತೀಯ ಬೌದ್ಧ ಜನ ಸಮಿತಿಯನ್ನು 1951 ಕಟ್ಟಿದ್ರು. ಈಗ ಬೌದ್ಧ ಜನ ಸಮಿತಿ ಡೆಲ್ಲಿಲೆಲ್ಲ ಬೇರೆ ಬೇರೆ ಕಡೆ ಮೀಟಿಂಗ್ ಮಾಡ್ತಿದ್ದೆ. ಇವ್ರು ಬುದ್ಧನ ಚಿಂತನೆಯನ್ನು ಹರಡಿಸ್ಲಿಕ್ಕೆ, ಬೇರೆ ಬೇರೆ ಥರ ಹರಡಿಸೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಅವ್ರ ಮೂಲಕ ಚರ್ಚೆ ಶುರು ಮಾಡಿದ್ರು. 1951 ಅವರೊಂದು ಮಾತನ್ನು ಹೇಳ್ತಾರೆ ಬೌದ್ಧ ಧರ್ಮದ ಕುರಿತಂತೆ. ದ ಓನ್ಲಿ ರಿಲಿಜನ್ ದಟ್ ಸ್ಟುಡ್ ಟ್ರೂ ಇನ್ ಆಲ್ ಆಸ್ಪೆಕ್ಟ್ಸ್ ವಾಸ್ ಬುದ್ಧಿಸಮ್. ಸತ್ಯದ ಹೊರಗೆ ಗೆದ್ದಿದ್ದು ಬುದ್ಧಿಸಂ ಮಾತ್ರ ಅಂತ. ಬುದ್ಧಿಸಮ್ ಶುಡ್ ಬಿ ಎಂಬ್ರೇಸ್ಡ್ ಓನ್ಲಿ ಇಫ್ ಇಟ್ ಅಪೀಲ್ಡ್ ಟು ದ ಇಂಟೆಲೆಕ್ಟ್, ಅದರ್ವೈಸ್ ನಾಟ್. ನಾನು ಇದನ್ನು ವಿಶೇಷವಾಗಿ ಇದನ್ನು ಯಾಕೆ ಅವರದ್ದೇ ಕೋಟನ್ನು ತಗೊಂಡು ಬಂದೆ ಅಂತಂದರೆ, ಯಾರು ಮತಾಂತರ ಆಗಬೇಕು ಅನ್ನೋ ಪ್ರಶ್ನೆಯನ್ನು ಒಬ್ಬ ವಿಚಾರವಂತರಿಗೆ ಕೇಳಲಾಯಿತು. ಒಂದು ಸಭೆ ನಡೆದಿತ್ತು. ಮತಾಂತರ ಆದರೆ ತಪ್ಪೇನು ಅಂತ ಪ್ರಶ್ನೆ ಕೇಳಿದರು. ಅದಕ್ಕೆ ಅವ್ರು ಚೆನ್ನಾಗಿ ಹೇಳಿದರು, ಮತಾಂತರ ಆದರೆ ತಪ್ಪಿಲ್ಲ, ಮತಾಂತರ ಮಾಡಿದರೆ ತಪ್ಪು ಅಷ್ಟೇ ಅಂತ. ಎರಡರಲ್ಲೂ ಭಾಳ ಡಿಫರೆನ್ಸ್ ಇದೆ. ಮತಾಂತರ ಮಾಡೋದು ಅಂತಂದರೆ ಏನು ಅಂದರೆ ನಾನೇ ಒತ್ತಾಯದಿಂದ ಮಾಡೋದು, ಬಾಯಿ ಕಡೆಗೆ ಅಂತ ಕರ್ಕೊಂಬರೋದು. ಮತಾಂತರ ಆಗೋದು ಅಂದರೆ ಏನು ಗೊತ್ತಾ? ನಾವು ಸಹಜವಾಗಿ ಒಪ್ಪಿಕೊಳ್ಳೋದು. ಅದನ್ನು ಭಾಳ ಚೆನ್ನಾಗಿದೆಯಲ್ಲ ಇದು. ನಾನು ಈ ಕಾರಣಕ್ಕೆ ಇದನ್ನು ಒಪ್ಕೊಳ್ತೀನಿ ಎನ್ನುವಂಥ ಈ ಪರಿಕಲ್ಪನೆಯನ್ನು ಕೊಡೋದು. ಬಾಬಾ ಸಾಹೇಬ್ರು ಹೇಳಿದರು, ಬುದ್ಧಿಸಮ್ ನಿಮ್ಮ ಇಂಟೆಲೆಕ್ಟ್ಗೆ ಒಪ್ಪಿಗೆ ಆದರೆ ಮಾತ್ರ ಅದನ್ನು ಒಪ್ಕೊಳ್ಳಿ, ಇಲ್ಲದೆ ಹೋದರೆ ಬೇಡ ಅಂತ ಹೇಳಿದರು. ಹಾಗಿದ್ರೆ ಬಾಬಾ ಸಾಹೇಬರು ಸುಮ್ಮನೆ ಒಪ್ಕೊಂಡ್ರಾಗಿದ್ರೆ, ಇಂಟೆಲೆಕ್ಟ್ಗೆ ಒಪ್ಪಿಗೆ ಆಗದೆ ಹೋದರೆ ಬಾಬಾ ಸಾಹೇಬರು ಒಪ್ಕೊಳ್ಳೋ ಸಾಧ್ಯತೆ ಇರಲಿಲ್ಲ. ಹೀಗಾಗಿ ಅವರು ತಮ್ಮ ಬೌದ್ಧಿಕ ತೀವ್ರತೆಗೆ ಸೂಟ್ ಆಗುತ್ತೆ ಅಂತಾನೆ ಅವರು ಅದನ್ನು ಒಪ್ಕೊಂಡಿದ್ರು. ಅವರು ಒಂದು ಮಾತನ್ನು ಹೇಳಿದರು ಕನ್ವರ್ಷನ್ ಆಗೋಕ್ಕಿಂತ ಮುಂಚೆ, ನನ್ನ ಅಂತ್ಯ ಹತ್ತಿರ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ಪತ್ರದಲ್ಲಿ ಬರೀತಾರೆ, ನಾನು ಬಹಳ ಬೇಗ ಸಾಯ್ಲಿಕ್ಕಿದ್ದೀನಿ ಅಂತ. 1956 ಬರೆದ ಪತ್ರ. ಬಹಳ ಬೇಗ ಅಂತ್ಯ ಇದೆ, ಬಹಳ ದಿನಗಳಿಂದ ನನ್ನ ಹೆಲ್ತ್ ಚೆನ್ನಾಗಿಲ್ಲ, ಬರೀ ನನ್ನ ವಿಲ್ ಪವರಿಂದ ಅಷ್ಟೇ ಉಳ್ಕೊಂಡು ಬಂದಿದ್ದೀನಿ ನಾನು. ಅವ್ರ ಹೆಲ್ತಿನ ಕುರಿತಂತೆ ಕಳೆದ 2 ದಿನಗಳಿಂದ ಮಾತಾಡಿದ್ದೀವಿ, ಮತ್ತು ನಾನು ಅದರ ಒಳಗೆ ಹೋಗೋದಿಲ್ಲ. ಬರೀ ವಿಲ್ ಪವರಿಂದ ಅಷ್ಟೇ ಉಳ್ಕೊಂಡು ಬಂದಿದ್ದೀನಿ. ನನ್ನ ಇಚ್ಛಾಶಕ್ತಿಗೂ ಒಂದು ಮಿತಿ ಇದೆಯಪ್ಪ. ಅದಕ್ಕೆ ನಾನು ಧರ್ಮದ ವಿಚಾರವನ್ನು ಮುಂದೂಡುತ್ತಲೇ ಬಂದಿದ್ದೆ. ಹೀಗಾಗಿ ಇನ್ನು ಧರ್ಮದ ಪ್ರಶ್ನೆಯನ್ನು ಮುಂದೂಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇಚ್ಛೆ ಇದೆಯೋ ಅವ್ರು ನನ್ನೊಂದಿಗೆ ಬಂದು ಬೌದ್ಧ ಮತ ಸ್ವೀಕರಿಸಿ. ಒಬ್ಬನೂ ಬರಲಿಲ್ಲ ಅಂತಂದ್ರೂ ನಂಗೆ ಚಿಂತೆ ಇಲ್ಲ, ನಾನು ಮತ್ತು ನನ್ನ ಹೆಂಡತಿ ಬುದ್ಧ ಧರ್ಮಕ್ಕೆ ಹೋಗ್ತೀವಿ ಅಂತ ಬಾಬಾ ಸಾಹೇಬರು ಪತ್ರ ಬರೀತಾರೆ. ಜೊತೆಲಿದ್ದವ್ರ ಜೊತೆ ಈ ಚರ್ಚೆ ಕೂಡ ನಡೆದಿದೆ. ಆಯಿತು, ಕನ್ವರ್ಷನ್ಗೆಲ್ಲ ತಯಾರಿ. ಎಲ್ಲಿ ಕನ್ವರ್ಷನ್ ಆಗಬೇಕು? ಈ ಪರಾವರ್ತನದ ಪ್ರಕ್ರಿಯೆ ಎಲ್ಲಿ ನಡಿಬೇಕು? ಮುಂಬೈನ ಕಾರ್ಯಕರ್ತರು ಬಂದು ಹೇಳಿದ್ರು, ಮುಂಬೈಲೇ ಸೇರೋಣ, ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ಇಲ್ಲಿ ಮೇಜರ್ ಸೆಂಟರ್ ಅಲ್ಲ. ನಾಗ್ಪುರದವ್ರು ಬಂದರು, ನಾಗ್ಪುರದಲ್ಲಿ ಮಾಡಿ, ನಾಗ್ಪುರದಲ್ಲಿ ಚೆನ್ನಾಗಿರುತ್ತೆ, ಐತಿಹಾಸಿಕವಾಗಿರುವಂಥ ಜಾಗ, ನಾಗಾಗಳ ಪುರ ಆಗಿರೋದ್ರಿಂದ ಇದಕ್ಕೂ ಬುದ್ಧಿಸಮ್ಗೂ ಸಂಬಂಧ ಇದೆ ಅಂತ ಬಾಬಾ ಸಾಹೇಬರು ಐತಿಹಾಸಿಕ ಒಂದಷ್ಟು ಸಂಗತಿಗಳ ಮೂಲಕ ಹೇಳ್ತಾರೆ. ನಾಗಾ ಜನ ಅವರು ಬುದ್ಧಿಸಮ್ನ ಅನುಯಾಯಿಗಳಾಗಿದ್ರು ಅಂತ. ಹೀಗಾಗಿ ಅಲ್ಲಿ ಮಾಡ್ಕೋಬೇಕು ಅಂತ. ಬಟ್ ಇಬ್ಬರೂ ಗಲಾಟೆ ಮಾಡ್ತಿರುವಾಗ ಏನು ಮಾಡಬೇಕು? ಬಾಬಾ ಸಾಹೇಬ್ರು ಹೇಳಿದರು, ಬುದ್ಧಿಸಮ್ನ ಪರವಾಗಿ ಹೆಚ್ಚು ಸಹಿ ಸಂಗ್ರಹ ಯಾರು ಮಾಡ್ತಾರೋ ಅಲ್ಲಿ ಮಾಡೋದು ಅಂತ.
ನಾಗ್ಪುರದ ಕಾರ್ಯಕರ್ತರು ಹೆಂಗೆ ಓಡಾಟ ಶುರು ಮಾಡಿಬಿಟ್ರು ಅಂತಂದರೆ, ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಸಹಿ ಸಂಗ್ರಹ ಮಾಡ್ಕೊಂಡು ಬಾಬಾ ಸಾಹೇಬ್ರ ಮುಂದೆ ನಿಂತ್ಕೊಂಡ್ರೆ ಬಾಬಾ ಸಾಹೇಬ್ರು ಹೇಳಿದ್ರು ನಾಗ್ಪುರದಲ್ಲೇ ಹಂಗಿದ್ರೆ. ನಾಗ್ಪುರದಲ್ಲಿ ಅದಕ್ಕೆ ವೇದಿಕೆ ರೆಡಿ ಆಗಬೇಕು. ದೀಕ್ಷೆ ಯಾರಿಂದ ಪಡ್ಕೋಬೇಕು? ಬಾಬಾ ಸಾಹೇಬರು ಮಹಾಸ್ಥವಿರ ಚಂದ್ರಮಣಿ ಅವರಿಗೆ ಪತ್ರ ಬರೀತಾರೆ. ಕುಶಿನಾರದಲ್ಲಿರ್ತಾರೆ ಅವರು, ಬುದ್ಧ ದೇಹತ್ಯಾಗ ಮಾಡಿದ ಸ್ಥಳ. ಆ ಕುಶಿನಾರದಲ್ಲಿ ಅಂದರೆ ಆ ಭಾಗದಲ್ಲಿ ಅಲ್ಲಿಗೆ ಪತ್ರ ಬರೆದವ್ರು ಏನು ಹೇಳ್ತಾರೆ, ಈ ದೇಶದ ಅತಿ ಹಿರಿಯ ಸನ್ಯಾಸಿ, ಬೌದ್ಧ ಸನ್ಯಾಸಿ ನೀವೇ ಆಗಿರೋದ್ರಿಂದ ಈ ಪರಾವರ್ತನ ಪ್ರಕ್ರಿಯೆ ನಿಮ್ಮಿಂದಲೇ ಆದರೆ ಸೂಕ್ತ, ಅದಕ್ಕೊಂದು ತೂಕ ಬರುತ್ತೆ. ನಂಗೆ ಗೊತ್ತು ನಿಮ್ಮ ಆರೋಗ್ಯ, ನಿಮ್ಮ ವಯಸ್ಸು ಅದಕ್ಕೆ ಬಿಡದೇ ಇರ್ಬೋದು. ನೀವು ಹೋಗಿ ಬರಲಿಕ್ಕೆ ನೀವು ಯಾವ ಥರದ ವ್ಯವಸ್ಥೆ ಹೇಳ್ತಿರೋ ಅದನ್ನೆಲ್ಲ ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ನೀವು ಇಲ್ಲಿ ಬಂದರೆ ಉಳ್ಕೊಳ್ಳೋಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೀವಿ, ನೀವೇ ಬರಬೇಕು ಅಂತ. ಆ್ಯಂಡ್ ಅವರೇ ಬಂದು ಇವರಿಗೆ ಬುದ್ಧನ ಪರಾವರ್ತನಕ್ಕೆ ಬೇಕಾದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ್ರು ಅಂತ. ಇನ್ನು ಹೇಗೆ ಬಾಬಾ ಸಾಹೇಬರು ಹೋಗಬೇಕು? ಬಾಬಾ ಸಾಹೇಬರು ಮುಂಬೈಯಲ್ಲಿ ಇದ್ದಾರೆ ಅಥವಾ ಡೆಲ್ಲಿಲಿದ್ದಾರೆ. ಅಲ್ಲಿಂದ ಬಾಬಾ ಸಾಹೇಬರು ಇಲ್ಲಿಗೆ ಹೋಗ್ಬೇಕು ನಾಗ್ಪುರಕ್ಕೆ. ಇದ್ದಿದ್ದು ಎರಡೇ ಆಪ್ಷನ್ನು, ಒಂದು ಟ್ರೈನಲ್ಲಿ ಹೋಗಬೇಕು ಅಂತ. ಆದರೆ ಕನ್ವರ್ಟ್ ಆಗ್ತಾರೆ ಬಾಬಾ ಸಾಹೇಬರು ಅನ್ನೋ ಸುದ್ದಿ ಹೆಂಗೆ ವೈಲ್ಡ್ ಫೈರ್ ಆಗಿಬಿಟ್ಟಿತ್ತು ಅಂತಂದರೆ, ಎಲ್ಲ ಪತ್ರಿಕೆಗಳು ಅದನ್ನು ಬರೆದಿದ್ವು, ಬಾಬಾ ಸಾಹೇಬರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಅಂತ. ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಹೆಚ್ಚು ಕಡಿಮೆ 3/4 ಶತಮಾನಗಳು ಕಳೆದು ಹೋದವು. 3/4 ಶತಮಾನಗಳು ಕಳೆದು ಹೋದ ನಂತರ ಇವತ್ತೇ ನಮ್ಮಲ್ಲಿ ಅನೇಕರು ಕೋಪ ಬರುತ್ತೆ, ಯಾಕೆ ತಗೋಬೇಕಿತ್ತಪ್ಪ ಬೌದ್ಧ ಧರ್ಮ ಅಂತ. ಇನ್ನು ಅವತ್ತು ಪ್ರತ್ಯಕ್ಷ ಈ ಸುದ್ದಿಯನ್ನು ಪತ್ರಿಕೆಗಳಲ್ಲಿ ಓದಿ ಕಲರ್ಫುಲ್ ಆಗಿರುವ ಸುದ್ದಿನೆಲ್ಲ ನೋಡಿದವ್ರಿಗೆ ಎಷ್ಟು ಕೋಪ ಬಂದಿರ್ಬೋದು. ಬಾಬಾ ಸಾಹೇಬರು ಟ್ರೈನಲ್ಲಿ ಹೋಗಬೇಕಾದ್ರೆ ಏನೆಲ್ಲ ಆಗೋ ಸಾಧ್ಯತೆಗಳಿದ್ವು ಅಂತ ಎಲ್ಲರೂ ಯೋಚನೆ ಮಾಡಿ ಏನು ಮಾಡ್ತಾರೆ ಅಂದರೆ, ಟ್ರೈನ್ ಬೇಡ ಫ್ಲೈಟಲ್ಲಿ ಹೋಗೋಣ ಅಂತ. ಹೋಗುವಾಗಲೂ ಭಾಳ ಸೂಕ್ಷ್ಮವಾಗಿ ಯಾರಿಗೂ ಗೊತ್ತಿಲ್ಲದಂತೆ ಬಾಬಾ ಸಾಹೇಬರು ನಾಗ್ಪುರಕ್ಕೆ ಹೋಗಿ ಇಳ್ಕೊಳ್ತಾರೆ. ಅಲ್ಲೊಂದು ಹೋಟ್ಲಲ್ಲಿ ರೂಮು. ಆದರೆ ಬಾಬಾ ಸಾಹೇಬರಂಥವ್ರು ಬಂದರೆ ಸುದ್ದಿ ಆಗದೆ ಇರೋದು ಹೆಂಗೆ ಸಾಧ್ಯ? ತುಂಬ ಜನ ಬಂದು ಬಾಬಾ ಸಾಹೇಬರನ್ನು ಭೇಟಿ ಮಾಡಿ ಮಾತಾಡಿಕೊಂಡು ಎಲ್ಲ ಹೋಗ್ತಾರೆ. ಕೆಲವರು ಈ ಟೋಟಲ್ ಪ್ರಾಜೆಕ್ಟ್ನೇ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಎಲೆಕ್ಷನ್ ಹತ್ತಿರದಲ್ಲಿದೆ ಅಂತ ಹೇಳಿ ಬಾಬಾ ಸಾಹೇಬ್ರ ಹತ್ರ ಬೈಸ್ಕೋತಾರೆ, ಎಲ್ಲ ನಡೆಯುತ್ತೆ. ಆದರೆ ಅಲ್ಲಿಗೆ ಹೋದ್ಮೇಲೆ ಬಾಬಾ ಸಾಹೇಬರಿಗೆ ಗೊತ್ತಾಗುತ್ತೆ, ಕನ್ವರ್ಷನ್ಗೆ ಅಂತ ಈ ಕಾರ್ಯಕ್ರಮಕ್ಕೆ ಅಂತ ದೂರದ ಹಳ್ಳಿಗಳಿಂದ ಜನ 2-3 ದಿನಗಳ ಮುಂಚೆ ಚಕ್ಕಡಿ ಗಾಡಿ ಕಟ್ಕೊಂಡು ಬಂದ್ಬಿಡ್ತಾ ಇದ್ದಾರೆ ಅಂತ. ಇಡೀ ನಾಗ್ಪುರ ಜನರಿಂದ ತುಂಬ ಹೋಗ್ತಾ ಇದೆ. ಬುದ್ಧ ಮತವನ್ನು ಬಾಬಾ ಸಾಹೇಬರೊಂದಿಗೆ ಸ್ವೀಕಾರ ಮಾಡಬೇಕು ಅಂತ ಜನ ಉತ್ಸಾಹಭರಿತರಾಗಿ ಬರ್ತಿದ್ದಾರೆ. ನಡೀತಾ ಇರೋದು ಎಲ್ಲಿ ಅಂತ ಕೇಳಿದರೆ, 14 ಎಕರೆ ಜಾಗ ಅದು. ಆ 14 ಎಕರೆ ಚೋಖಾ ಮೇಳ ಅಂತ 14 ಎಕರೆ ಜಾಗ, 14 ಎಕರೆ ಪ್ಲಾಟನ್ನು ವಿಸ್ತಾರವಾಗಿ ತಯಾರು ಮಾಡಿದ್ದಾರೆ. ಮತ್ತು ಕಾರ್ಯಕ್ರಮ ನಡೆದಿದ್ದು ಯಾವತ್ತು ಅಂತಂದರೆ 1956 ಅಕ್ಟೋಬರ್ 14 ವಿಜಯದಶಮಿ ದಿನ ಆರಿಸ್ಕೊಂಡು ಮಾಡಿರುವಂಥ ಕೆಲಸ ಅದು. ಬೆಳಗ್ಗೆ ಬಾಬಾ ಸಾಹೇಬರಿಗೆ ಮೈಲ್ಡ್ ಜ್ವರ. ಇನ್ಫ್ಯಾಕ್ಟ್ ಬಾಬಾ ಸಾಹೇಬರು ಮುಂಚಿನ ದಿನ ಆ ಜಾಗಕ್ಕೆ ನೋಡ್ಕೊಳ್ತಾರೆ, ಎಲ್ಲೇನು ಬದಲಾವಣೆ ಮಾಡಬೇಕು, ಹೇಗೆ ಬೇಕು ಅಂತೆಲ್ಲ ನೋಡ್ಕೊಂಡು ಬಂದಿರ್ತಾರೆ. ಬೆಳಗ್ಗೆ ಏಳಬೇಕಾದ್ರೆ ಮೈಲ್ಡ್ ಜ್ವರ, ಅವ್ರ ಹೆಲ್ತ್ ಚೆನ್ನಾಗಿರಲಿಲ್ಲ. ಆದರೂ ಎದ್ದು ಫ್ರೆಶ್ ಆದರೂ 6 ಗಂಟೆಗೆ, ಹೆಂಡತಿನೂ ರೆಡಿ ಆದರು ವೈಟ್ ಸೀರೆಯೊಂದಿಗೆ. ಇವ್ರಿಗೂ ವೈಟ್ ಧೋತ್ರ ಮತ್ತು ಸಿಲ್ಕ್ನ ಧೋತ್ರ ಹಾಕಿ ಮೇಲೊಂದು ಕೋಟ್ ಹಾಕಿ ಬಾಬಾ ಸಾಹೇಬ್ನ ನವ ತರುಣನಂತೆ ರೆಡಿ ಮಾಡಲಾಯಿತು. ಸ್ಪೆಷಲ್ ಕೋಟನ್ನು ಡೆಲ್ಲಿಯಲ್ಲಿ ಈ ದಿನಕ್ಕೋಸ್ಕರ ಹೊಲಿಸಲಾಗಿತ್ತು ಅವರಿಗೆ. ಎಲ್ಲ ಬಾಬಾ ಸಾಹೇಬರು ರೆಡಿಯಾಗಿ ಅವರು ಬರ್ತಾ ಇದ್ದಾರೆ. ಅವ್ರ ಹೆಂಡತಿ ಭಾಳ ಚೆನ್ನಾಗಿ ಹೇಳ್ತಾರೆ, ಧೋತ್ರ ನಿಲ್ಲಲ್ಲ ಅಂತ ಗೊತ್ತಿತ್ತು ನಮಗೆ, ಉಟ್ಕೊಂಡು ರೂಢಿ ಇರಲಿಲ್ಲ, ಬೆಲ್ಟ್ ತೊಗೊಂಬಂದಿದ್ದೆ ನಾನು, ಬೆಲ್ಟ್ ಹಾಕಿ ನಿಲ್ಲಿಸಿದ್ವಿ ಧೋತ್ರನ ಅಂತ. ಸೊ ಹಾಗೆ ಬಂದ ಬಾಬಾ ಸಾಹೇಬರು ಸ್ಟೇಜ್ ಹತ್ತಾರೆ. 10ಕ್ಕೆ ಜನ ಕಾಯ್ತಿರ್ತಾರಲ್ಲ ಬಾಬಾ ಸಾಹೇಬರು ನೋಡಬೇಕು ಅಂತ. ಬಾಬಾ ಸಾಹೇಬರನ್ನು ನೋಡಿದ ತಕ್ಷಣ ಘೋಷಣೆಗಳು ಮುಗಿಲು ಮುಟ್ಟುತ್ತವೆ. ಒಂದು 3 ಲಕ್ಷ ಜನ ಸೇರಿದ್ದ ಕಾರ್ಯಕ್ರಮ ಅದು. 3 ಲಕ್ಷ, ಇಫ್ ಐಮ್ ನಾಟ್ ರಾಂಗ್, ಮತಾಂತರಗೊಂಡಂಥ ಪರಾವರ್ತನಗೊಂಡಂಥ ಕಾರ್ಯಕ್ರಮ ಅದು. ನೋಡಿದ ತಕ್ಷಣ ನನಗೆ ಆ ಸಾಲುಗಳನ್ನು ಓದಿದಾಗಲೇ ಒಂಥರ ರೋಮಾಂಚನ ಅನ್ನಿಸ್ಬಿಡ್ತು. ಆಲಾ ದಲಿತಾಂಚ ಭಗವಾನ್, ಮರಾಠಿ ವಾಕ್ಯ, ದಲಿತರ ದೇವರು ಬಂದ ನೋಡ್ರು ಅಂತ ಜೋರಾಗಿ ಘೋಷಣೆ ಕೂಗಕ್ಕೆ ಶುರು ಮಾಡಿದ್ರಂತೆ ಜನ. ಬಾಬಾ ಸಾಹೇಬರಿಗೆ ಜೈಕಾರ, ಬುದ್ಧನಿಗೆ ಜೈಕಾರ, ಜೋರಾದ ಜೈಕಾರಗಳು ಮೊಳಗಲಿಕ್ಕೆ ಶುರುವಾಯಿತು. ಬಾಬಾ ಸಾಹೇಬರು ಬುದ್ಧನ ಪ್ರತಿಮೆಯ ಮುಂದೆ 3 ಬಾರಿ ತಲೆಬಾಗಿ ಪ್ರಣಾಮ ಮಾಡಿದರು. ಪ್ರಧಾನಮಂತ್ರಿ ನೆಹರು ಮುಂದೆ ತಲೆ ಬಗ್ಗಿಸ್ಲಿಲ್ಲ, ಪ್ರಣಾಮ ಮಾಡೋದಿರಲಿ. ಮಹಾತ್ಮ ಗಾಂಧಿಗೆ ಒಂದು ದಿನ ಮಹಾತ್ಮ ಗಾಂಧೀಜಿಯವರಿಗೆ ನೀವು ಮಹಾತ್ಮ ಅಂಥೇಳಿ ತಲೆ ಬಾಗಿಸ್ಲಿಲ್ಲ. ಯಾವ ದೇವರ ಮುಂದೆಯೂ ತಲೆಬಾಗಿಸಲಿಲ್ಲ. ಯಾರ ಮುಂದೆ ತಲೆಬಾಗಿಸದ ಬಾಬಾ ಸಾಹೇಬರು
ಈ ಥರ ತಲೆಬಾಗಿಸಿ ನಿಂತಿದ್ದು ಅದು ಬುದ್ಧನ ಮುಂದೆ ಮಾತ್ರ ಇರಬಹುದು ಅಂತ ಅನೇಕರು ಅಭಿಪ್ರಾಯ ಪಡ್ತಾರೆ. ಬಾಬಾ ಸಾಹೇಬರು ತಲೆಬಾಗಿ ನಿಂತರು, ದೀಕ್ಷಾ ಸ್ವೀಕಾರ ಆಯಿತು, ತ್ರಿಶರಣ ದೀಕ್ಷೆಯನ್ನು ಅವರಿಗೆ ಕೊಡಲಾಯಿತು. ಈಗ ಬಾಬಾ ಸಾಹೇಬರು ಎದ್ದು ನಿಂತು ನೆರೆದಿದ್ದ ಲಕ್ಷಾಂತರ ಜನಕ್ಕೆ ತ್ರಿಶರಣ ದೀಕ್ಷೆಯನ್ನು ತಾವು ಕೊಟ್ಟರು. ತ್ರಿಶರಣದನ್ನು ಆಗಲೇ ಹೇಳಿದಂತೆ ಬುದ್ಧ, ಧಮ್ಮ ಮತ್ತು ಸಂಘ ಮೂರಕ್ಕೂ ಶರಣವಾಗುವಂಥ ದೀಕ್ಷೆ. ಪಂಚಶೀಲ 22 ಓತುಗಳನ್ನು ಬಾಬಾ ಸಾಹೇಬರು ಕೊಟ್ಟರು. ಆ ಓತಿನ ಕುರಿತಂತೆ ವಿಜಯ್ ಸರ್ವಾಡೆ, ನೆನೆ ಹೇಳಿದ್ನಲ್ಲ ಇವ್ರ ಜೊತೆ ತುಂಬ ಕಾಲ ಕೆಲಸ ಮಾಡಿದವರು ಅಂತ, ಮಾಯಿ ಸಾಹೇಬರ ಕುರಿತಂತೆ ಅನೇಕ ಘಟನೆಗಳನ್ನು ಹೆಕ್ಕಿ ತೆಗೆದ ವಿಜಯ್ ಸರ್ವಾಡೆ ಹೇಳುವಂಥ ಒಂದು ಮಾತನ್ನು ಕೇಳಿದೆ ನಾನು. ಐ ವಾಸ್ ಶಾಕ್ಡ್. ಆಮೇಲೆ ಗಮನಿಸಿದೆ ಕೂಡ, ಬಾಬಾ ಸಾಹೇಬರು ಡೈರಿಯಲ್ಲಿ 22 ಬರೆದಿಟ್ಟಿದ್ರಂತೆ ಓತ್ಸನ್ನು. ಒಂದು ಪೇಜ್ನಲ್ಲಿ ಒಂದು ಓತ್ ಅಷ್ಟೇ, ದೊಡ್ಡದಾಗಿ ಕಾಣೋ ಥರ. ಯಾಕೆ ಅಂದರೆ ಬಾಬಾ ಸಾಹೇಬರು ಕನ್ನಡಕ ಹಾಕ್ಕೊಳ್ಳದೆ ಓದಿದರಂತೆ ಓತುಗಳನ್ನು. ವಿಜಯ್ ಸರ್ವಾಡ ಏನು ಹೇಳ್ತಾರೆ ಗೊತ್ತಾ, ಬಾಬಾ ಸಾಹೇಬರು ಏನು ಮಾಡಿದರೂ ಕೂಡ ಸಾಂಕೇತಿಕವಾಗಿ ಮಾಡುವವರು. ನಾನು ಓತನ್ನು ಓದಬೇಕಾದಾಗ ಕಣ್ಣಿನ ಮೇಲೆ ಪರೆ ಇರಲಿಲ್ಲ, ಅದನ್ನು ತೆಕ್ಕೊಂಡು ನನ್ನ ಕಣ್ಣುಗಳಿಂದಲೇ ಓದಿದ್ದೇನೆ ಅಂತ ಹೇಳಲಿಕ್ಕೋಸ್ಕರ ಮಾಡಿದ್ದು ಅಂತ. ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಪಾಸಿಬಲ್? ಯಾಕೆಂತಂದರೆ ಆರಾಮಾಗಿ ಕನ್ನಡಕ ಹಾಕೊಂಡು ಓದ್ಬೋದಾಗಿದ್ದ ಮನುಷ್ಯ ಕನ್ನಡಕ ತೆಗೆದು ಒಂದೊಂದು ಪೇಜಲ್ಲಿ ಒಂದೊಂದನ್ನು ಬರ್ಕೊಂಡು ಒಂದೊಂದೇ ಪೇಜ್ ಹಿಂಗೆ ತಿರುಗಿಸಿ ಓದ್ತಾರೆ ಅಂತಂದರೆ ಅವರು ಅದಕ್ಕೆ ಹಠ ಇಟ್ಕೊಂಡೇ ಅದನ್ನು ಮಾಡಿದ್ದಾರೆ ಅಂತ 22 ಬೋಧಿಸ್ತಾರೆ ಅವರು. ನಾನು ನಿಮ್ಗೆ ಇದನ್ನು ಹೇಳ್ತೀನಿ, ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೋದು. ಯಾಕೆಂದರೆ ಅನೇಕ ಅಂಬೇಡ್ಕರ್ ವಾದಿಗಳು ಅಥವಾ ಹಿಂದೂ ಧರ್ಮದ ವಿರೋಧಿಗಳು, ಅಂಬೇಡ್ಕರ್ ಹೆಸರಲ್ಲಿ ಇವತ್ತು ಹಿಂದೂ ಧರ್ಮದ ವಿರೋಧಿಗಳಾಗಿರೋರು ಅನೇಕರು ಏನು ಹೇಳ್ತಾರೆ ಮತ್ತು ನಿಜವಾದ 22 ಚಿಂತನೆಗಳು, ತತ್ವಗಳು ಯಾವುದು ಅಂತ. ಮೊದಲು ಪಂಚಶೀಲ, ಅದು ಬುದ್ಧಿಸಂಗೆ ಬರುವಂಥ ಪ್ರತಿಯೊಬ್ಬರೂ ಸ್ವೀಕಾರ ಮಾಡ್ತಾರೆ. ಪ್ರಾಣಿ ಹತ್ಯೆ ಮಾಡಲಾರೆ, ಅಕ್ಸೆಪ್ಟಬಲ್. ಕಳ್ಳತನ ಮಾಡೋದಿಲ್ಲ, ಬೇರೆಯವರ ಸಂಪತ್ತನ್ನು ಗೌರವಿಸ್ತೀನಿ, ಪರ್ಫೆಕ್ಟ್. ಕಾಮ ಮತ್ತು ಮಿಥ್ಯಾಚಾರಗಳಿಂದ ದೂರವಾಗಿರ್ತೀನಿ, ಯೌನ್ ಶೋಷಣ್ ಅಂತ ಕರೀತಾರೆ ಹಿಂದಿನಲ್ಲಿ ಅದನ್ನು. ಯಾವುದೇ ಹೆಣ್ಣು ಮಕ್ಕಳೊಂದಿಗೆ ನಾನು ಅತ್ಯಾಚಾರದ ಭಾವನೆಯಿಂದ ಆಕೆಯೊಂದಿಗೆ ವ್ಯವಹಾರ ಮಾಡೋದಿಲ್ಲ, ಎಕ್ಸೆಪ್ಟೆಡ್. ಆಮೇಲೆ ಅಸತ್ಯದಿಂದ ದೂರ, ನಾನು ಸತ್ಯವನ್ನೇ ಹೇಳ್ತೀನಿ. ಮತ್ತು ಕೊನೆಗೆ ಅವರು ಹೆಂಡವೇ ಮೊದಲಾದ ನಶಾಯುಕ್ತ ಪದಾರ್ಥಗಳಿಂದ ದೂರ ಇರ್ತೀವಿ. ಇದು ಪಂಚಶೀಲ. ಇದು ಮೊದಲು ಬೋಧಿಸೋದು. ಯಾರ್ಯಾರು ಬುದ್ಧಗೆ ಶರಣಾಗ್ತಾರೋ ಅವರು ಈ ಪಂಚಶೀಲಗಳನ್ನು ಆಚರಣೆ ಮಾಡ್ತೀವಿ ನಮ್ಮ ಜೀವನದಲ್ಲಿ ಅಂತ ಹೇಳಬೇಕು. ನೆಕ್ಸ್ಟ್ 22 ಓತ್ಸ್ ಬಾಬಾ ಸಾಹೇಬ್ರೆ ರಚನೆ ಮಾಡಿದ್ದು. ಕೇಳಿ, ಭಾಳ ಜೋರಾಗಿದೆ. ನೆನ್ನೆ ಸ್ವಲ್ಪ ನಾನು ಹೇಳಿದ್ದೆ ಇದನ್ನು, ಬಟ್ ಇದನ್ನು ನಾನು ಇವತ್ತು 22 ಓತುಗಳನ್ನು ಹೇಳ್ತೀನಿ, ತಗೊಳ್ಳೋರು ಏನೇನು ತಗೋಬೇಕಾಗತ್ತೆ ಅಂತ. ಮೊದಲನೇದು, ಬ್ರಹ್ಮ ವಿಷ್ಣು ಮಹೇಶ್ವರರು ದೇವರೆಂದು ನಾನು ನಂಬುವುದಿಲ್ಲ ಮತ್ತು ಅವರನ್ನು ಪೂಜಿಸೋದಿಲ್ಲ. ಎರಡನೇದು, ರಾಮ ಕೃಷ್ಣ ಇವರನ್ನು ನಾನು ದೇವರು ಅಂತ ನಂಬೋದಿಲ್ಲ, ಅವರನ್ನು ಪೂಜಿಸೋದಿಲ್ಲ. ಗೌರಿ ಗಣಪತಿ ಅಥವಾ ಬೇರೆ ಹಿಂದೂ ದೇವದೇವಿಯರನ್ನು ನಾನು ದೇವರು ಅಂತ ಒಪ್ಪೋದಿಲ್ಲ ಮತ್ತು ಪೂಜಿಸೋದಿಲ್ಲ. ಟೋಲ್ಡ್ ಯು ಯಾಕಿದಂತಂದರೆ ಅವರನ್ನು ಕಟ್ಟರಾಗಿ ಒಂದು ಕಡೆ ತರಬೇಕು, ಬುದ್ಧನ ಕಡೆ ತರಬೇಕು ಅಂದರೆ ಬೇರೆ ಎಲ್ಲ ಡೈವರ್ಷನ್ಸ್ ತೆಗಿಬೇಕು ಎನ್ನುವಂಥದ್ದು ಅವರು ಚರ್ಚೆ ಮಾಡಿ ಹಿಂದೆನೇ ಹೇಳಿದ್ರು. ಆ ಕಾರಣಕ್ಕೋಸ್ಕರ ಇದನ್ನು ಸ್ಪಷ್ಟವಾಗಿ ಮಾಡಿದ್ದಾರೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಮುಂದೆ ಹೇಳ್ತಾರೆ, ದೇವರ ಅವತಾರದಲ್ಲಿ ನಾನು ನಂಬಿಕೆ ಇಡಲ್ಲ, ಬುದ್ಧ ವಿಷ್ಣುವಿನ ಅವತಾರ ಅನ್ನೋದನ್ನು ನಾನು ನಂಬೋದಿಲ್ಲ, ಇದು ಸುಳ್ಳು, ದುರ್ಬುದ್ಧಿಯ ಪ್ರಚಾರ. ನಮ್ಮವರು ಭಾಳ ಬುದ್ಧಿವಂತರು. ಬುದ್ಧನನ್ನು ಸರಳವಾಗಿ ಒಂದು ಅವತಾರ ಅಂತ ಹೇಳ್ಬಿಟ್ಟು, ನೀವು ಯಾರ್ಯಾರು ಬುದ್ಧನ ಅನುಯಾಯಿಗಳಿದ್ದೀರೋ ವಿಷ್ಣುವಂದೇ ಅವತಾರ ಕಣಪ್ಪ ಇದು, ಪರವಾಗಿಲ್ಲ ನಡಿ ಅಂತ ಹೇಳೋ ಥರ ಒಂದು ಆಪೋಷಣ ತೆಗೆದುಕೊಳ್ಳೋದಿರುತ್ತಲ್ಲ. ನಮ್ಮದೊಂದು ಭಾಳ ಚೆನ್ನಾಗಿದೆ. ಹಿಂದೂ ಧರ್ಮದ ವೈಶಿಷ್ಟ್ಯ ಏನು ಅಂತಂದರೆ ಇದು ಎಕ್ಸ್ಕ್ಲೂಸಿವ್ ಅಲ್ಲ, ಇನ್ಕ್ಲೂಸಿವ್. ನಾಳೆ ಏನಾದರೂ ಈ ಸಾಂಸ್ಕೃತಿಕ ವಿಚಾರಧಾರೆಗಳಿಗೆ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಪೂರಕವಾಗಿದ್ದು ಅದು ಭಾರತದ ಚಿಂತನೆಗಳಿಗೆ ಹೊಂದಾಣಿಕೆಯಾಗೋ ಥರ ಇದ್ದಿದ್ದರೆ ನಮ್ಮವರು ಅದಾಗಲೇ ಜೀಸಸ್ ಕ್ರೈಸ್ಟನ್ನು ವಿಷ್ಣುವಿನ ಅವತಾರ ಮಾಡಿ ಮುಗಿಸೇ ಬಿಡ್ತಿದ್ರು. ನಮಗೇನು ದೊಡ್ಡ ವಿಷಯ ಅಲ್ಲ. 33 ಕೋಟಿ ದೇವತೆಗಳನ್ನು ಆರಾಧಿಸಬಹುದಾಗಿರೋರಿಗೆ 1-2 ಜಾಸ್ತಿ ಆಗೋದು ಬಹಳ ಸಂಕಟದ ಸಂಗತಿಯಲ್ಲ. ನಮ್ಮ ಸಾಂಸ್ಕೃತಿಕ ಪರಿಸರಕ್ಕೆ ಹೊಂದಾಣಿಕೆಯಾಗುವಂತೆ ಚಿಂತನೆ ಇದ್ದರೆ ಅದೆಲ್ಲವೂ. ಈಗ ಪಂಚಶೀಲಗಳನ್ನು ನೋಡಿದ್ರಲ್ಲ, ಪಂಚಶೀಲದಲ್ಲಿ ಯಾವುದು ನಮ್ಮ ಸಾಂಸ್ಕೃತಿಕ ವಿಚಾರಧಾರೆಗೆ ವಿರುದ್ಧವಾಗಿದೆ? ಹೀಗಾಗಿ ಬುದ್ಧ ಏನು ಹೇಳ್ತಾನೋ ಅದು ನಮ್ಮಿಂದ ಹೊರತಾದದ್ದು ಅಲ್ವೇ ಅಲ್ಲ ಅಂತ. ಕೆಲವೊಂದರಲ್ಲಿ ವಿರೋಧಾಭಾಸಗಳು ಕಂಡು ಬರಬಹುದು, ಆದರೆ ಹಿಂದೂ ಧರ್ಮದಲ್ಲಿ ಎಲ್ಲದಕ್ಕೂ ಅವಕಾಶ ಇರೋದ್ರಿಂದ ಸ್ವೀಕಾರ ಸಹಜವಾಗಿ ಮಾಡಲಿಕ್ಕಾಗತ್ತೆ. ಆದರೆ ಬಾಬಾ ಸಾಹೇಬರು ತುಂಬ ಸ್ಪಷ್ಟವಾಗಿ ಬುದ್ಧನ ಕಡೆಗೆ ಕಾನ್ಸಂಟ್ರೇಟ್ ಮಾಡುವಂತೆ ಮಾಡಿದರು. ಮುಂದೆ ಹೇಳಿದರು, ಶ್ರಾದ್ದ ಪಿಂಡದಾನ ಮಾಡುವುದಿಲ್ಲ. ಇದು ಒಂದು.
ಅವ್ರ ಕಾಲದಲ್ಲಿ ಅದರದ ಅನುಭವಗಳು ತುಂಬ ಆಗಿದ್ದಿರ್ಬೋದು. ಮತ್ತದು ಅನೇಕ ಕಡೆಗಳಲ್ಲಿ ಗಯೆಗೆ ಹೋಗಬೇಕು, ಅಲ್ಲಿ ಮಾಡಬೇಕು, ಹಿಂಗೆ ಮಾಡಲಿಲ್ಲ ಅಂದರೆ ಹಂಗಾಗತ್ತೆ ಅಂತ ಈ ಆತ್ಮದ ಚರ್ಚೆ ತುಂಬ ಶುರುವಾಗ್ಬಿಡುತ್ತೆ. ಅದಾದಮೇಲೆ ಹೆದರಿಸ್ಲಿಕ್ಕೆ ಒಂದಷ್ಟು ಪುರೋಹಿತರು ಬಂದು ಕೂತ್ಕೊಳ್ತಾರೆ. ಅವ್ರು ಹೆದರಿಸ್ಬಿಡ್ತಾರೆ, ನಿಮ್ಮ ಅಪ್ಪಂಗೆ ಹಿಂಗಾಗ್ಬಿಡ್ತೋ, ನಿಮ್ಮ ಅಮ್ಮಂಗೆ ಹಿಂಗಾಗ್ಬಿಡುತ್ತೋ, ಅಯ್ಯೋ ಅಂತ ಹೆದರಿಸ್ಬಿಡ್ತಾರೆ. ಇವ್ರು ಮತ್ತೆ ಅವ್ರು ದಾಸರಾಗಿರಬೇಕಾದಂಥ ಸ್ಥಿತಿ ಬರುತ್ತೆ. ಇವೆಲ್ಲ ಪರಿಕಲ್ಪನೆ ಇಟ್ಕೊಂಡು ಇದನ್ನು ಹೇಳಿರ್ಬೋದು. ಬುದ್ಧ ಧರ್ಮಕ್ಕೆ ವಿರುದ್ಧವಾದ ಭಿನ್ನವಾದ ಯಾವುದೇ ಕಾರ್ಯ ಮಾಡುವುದಿಲ್ಲ. ಎಟ್ ದ ಸೇಮ್ ಟೈಮ್ ಬೌದ್ಧ ಧರ್ಮಕ್ಕೆ, ಬುದ್ಧ ಧಮ್ಮಕ್ಕೆ ವಿರುದ್ಧವಾದ, ಧಮ್ಮ ಅಂದರೆ ಚಿಂತನೆಗಳು, ಧರ್ಮದ ಅದು ಪಾಲಿಯ ಅಪಭ್ರಂಶ, ಅದನ್ನು ಅಲ್ಲಿರುವಂಥ ಚಿಂತನೆ, ಬುದ್ಧ ಏನು ಚಿಂತನೆ ಕೊಟ್ಟನೋ ಆ ಚಿಂತನೆಗಳ ವಿರುದ್ಧಕ್ಕೆ ಹೋಗೋದಿಲ್ಲ ಅಂತ. ಹಾಗೆ ಬೌದ್ಧ ಧರ್ಮದ ಒಟ್ಟಾರೆ ಪರಿಕಲ್ಪನೆಗೆ ವಿರುದ್ಧವಾಗಿ ನಾನೇನು ಮಾಡೋದಿಲ್ಲ ಅಂತ. ನೆಕ್ಸ್ಟು, ಅಸಮಾನತೆಯ ಆಧಾರದ ಮಾನವತೆಗೆ ಹಾನಿಕರವಾದ ಹಿಂದೂ ಧರ್ಮವನ್ನು ತ್ಯಜಿಸುತ್ತೇನೆ, ಕಠೋರವಾಗಿ ಹೇಳಿಸಿದರು. ನೆಕ್ಸ್ಟ್ ಹೇಳಿದರು, ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುತ್ತೇನೆ. 11ನೇದು, ಬೌದ್ಧ ಧರ್ಮವೇ ಸತ್ಯ ಧರ್ಮ ಅಂತ ನಾನು ದೃಢವಾಗಿ ನಂಬ್ತೀನಿ. 12ನೇದು, ಇಂದು ಹೊಸ ಜನ್ಮ ಪಡೆಯುತ್ತಿದ್ದೇನೆ ಅಂತ ನಂಬ್ತೀನಿ. ದಲಿತರಲ್ಲಿ ಈ ಭಾವ ಸರಿಯಾಗಿ ಬಂದರೆ ಹೊಸ ಜನ್ಮ ಪಡಿತಿದ್ದೀನಿ, ಆಯ್ತಪ್ಪ, ಹುಟ್ಟಿನಿಂದ ದಲಿತ ಇಷ್ಟು ದಿನ, ಇವತ್ತಿನಿಂದ ಹೊಸ ಜನ್ಮ, ನಾನಿನ್ನು ಮುಂದೆ ಹುಟ್ಟಿನ ದಲಿತ ಅಲ್ಲ, ನಾನು ಹೊಸ ಜನ್ಮವನ್ನು ಪಡ್ಕೊಂಡಿದ್ದೀನಿ. ಬಾಬಾ ಸಾಹೇಬರು ಮೆಂಟಲ್ ಪ್ಲೇ ಮಾಡಿದ್ದಾರೆ ಇಲ್ಲಿ. ಅವನನ್ನು ಆ ಎಲ್ಲ ಭಾವನೆಗಳಿಂದ ಮುಕ್ತಗೊಳಿಸಬೇಕು ಎನ್ನುವಂಥ ಪ್ರಯತ್ನ ಇದೆ ಅಲ್ಲಿ ಅಂತ. ಯಾಕೆ ಈ ಪ್ರಯತ್ನದ ಕುರಿತಂತೆ ನಾನು ಮಾತಾಡ್ತೀನಿ ಅಂತಂದರೆ, ಮೈಸೂರಿನಲ್ಲಿ ಒಂದ್ಸಲ ಒಂದು ಕಾರ್ಯಕ್ರಮ ಹೀಗೆ ಈ ಅಸ್ಪೃಶ್ಯತೆಯ ಕುರಿತಂತೆ ಚರ್ಚೆ ಆಗುವಾಗ ಅದೇನೊಬ್ಬ ಹಿರಿಯ ವಕೀಲರು ಬಂದು ಹೇಳಿದರು, ಚಿಕ್ಕನ್ನಲ್ಲಿ ನಮ್ಮನೆಗೂ ಕೂಡ ದಲಿತರು ಎಲ್ಲ ಬಂದಿದ್ದಾರೆ, ನಮ್ಮಮ್ಮ ಯಾರ ಮೇಲೂ ಭೇದ ಮಾಡಲಿಲ್ಲ, ನಾನು ತಿನ್ನೋ ಲಡ್ಡುನೇ ಅವನಿಗೂ ಕೊಟ್ಟಿದ್ದಾರೆ, ಎಲ್ಲರೂ ಮಾಡಿದ್ದಾರೆ, ಆದರೆ ಕಾಲಕ್ರಮದಲ್ಲಿ ಆ ದಲಿತರ ನಮ್ಮ ಮನೆಗೆ ಬರದೇ ಇರೋದು ನಾನು ನೋಡಿದ್ದೀನಿ ಅಂತ. ಈಗಲೂ ಭಾಳ ಕಡೆ ಇದೆ. ಅಕಸ್ಮಾತ್ ನೀವೇ ದಲಿತರ ಮನೆಗೆ, ನೀವು ಒಬ್ಬ ಬ್ರಾಹ್ಮಣರಾಗಿ ದಲಿತರ ಮನೆಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಯಾರಾದರೂ ದಲಿತರ ಮನೆಗೆ ಹೋದರೆ ಅವರೇ ಹೇಳ್ತಾರೆ, ಸ್ವಾಮಿಗಳೇ ಬೇಡ ಸ್ವಾಮಿಗಳೇ, ನೀವು ನಮ್ಮ ಮನೇಲಿ ನೀರು ಎಲ್ಲ ಕುಡಿಯೋದು ಬೇಡ, ನಮಗೆ ತೊಂದರೆ ಆಗ್ಬಿಡುತ್ತೆ ಅಂತ. ಈ ಒಳಗೆ ಕೂತಿದೆಯಲ್ಲ ಒಂದು, ಇದನ್ನು ಹೊರಗೆ ತೆಗೆಯೋದು ಹೆಂಗೆ? ಇವತ್ತು 21ನೇ ಶತಮಾನದಲ್ಲಿ ಬಾಬಾ ಸಾಹೇಬರಂತವ್ರು ಬಂದು ಈ ಥರ ಎಲ್ಲ ಮಾತನಾಡಿದ ನಂತರ ಇವತ್ತಿಗೂ ಕೂಡ ಹಿಂಗಿದೆ. ಸಮಸಮಕ್ಕೆ ಬರಬೇಕು ಅಂತಂದರೆ ಅವ್ರ ಒಳಗಡೆಯೇ ಒಂದು, ಯಾಕಪ್ಪ ನಮ್ಗೆ ಇವ್ರ ಸಹವಾಸ, ನಾವು ದೂರ ಇದ್ಬಿಡೋಣ ಅಂತ ಹೇಳುವಂಥ ಸ್ಥಿತಿ ಇದ್ದಾಗ ಬಾಬಾ ಸಾಹೇಬ್ರ ಕಾಲದಲ್ಲಿ ಹೆಂಗಿದ್ದಿರ್ಬೋದು. ಅದಕ್ಕೆ ಬಾಬಾ ಸಾಹೇಬರು ಹೇಳಿದರು, ನೀವು ಇವತ್ತಿನಿಂದ ಪುನರ್ಜನ್ಮವನ್ನು ಪಡಿತಾ ಇದ್ದೀರಾ, ಹಳೆಯದನ್ನೆಲ್ಲ ಬೆಂಕಿಗೆ ಹಾಕ್ಬಿಡಿ, ಇವತ್ತಿನಿಂದ ಹೊಸ ಜನ್ಮ. ಬಾಬಾ ಸಾಹೇಬರ ಆಲೋಚನೆ ಆ ದೃಷ್ಟಿಯಿಂದ ಅತ್ಯಂತ ಶ್ರೇಷ್ಠವಾದ್ದು. ನೆಕ್ಸ್ಟ್ ಹೇಳಿದರು, ಮುಂದೆ ಬುದ್ಧ ಮತ್ತು ಧಮ್ಮದ ಪ್ರಕಾರವೇ ನಾನು ಜೀವನವನ್ನು ನಡೆಸುತ್ತೇನೆ. ಬಹಳ ಸುಲಭ ರೀ ಇವೆಲ್ಲ ಓದ್ ತಗೊಳ್ಳೋದು ಬಹಳ ಸುಲಭ. ನಾನು ನಿಮ್ಗೆ ಹೇಳ್ತೀನಿ ಓತಿನ ಅರ್ಥ ಏನು ಅಂತ. ಮುಂದೆ ಹೇಳ್ತಾರೆ, ಬುದ್ಧನ ಅಷ್ಟಾಂಗಿಕ ಮಾರ್ಗವನ್ನು ಅನುಸರಿಸುತ್ತೇನೆ. ಹೇಳುವಾಗ ಹೇಳ್ಬಿಟ್ಟಿರ್ತಾರೆ, ಅಷ್ಟಾಂಗಿಕ ಮಾರ್ಗವನ್ನು ಅನುಸರಿಸುತ್ತೇನೆ. ಏನು ಅಷ್ಟಾಂಗಿಕ ಮಾರ್ಗ ಅಂದರೆ? ಬುದ್ಧನ ಅಷ್ಟಾಂಗಿಕ ಮಾರ್ಗ ಅಂದರೆ ಸಮ್ಯಕ್ ದೃಷ್ಟಿ, ಕರ್ಮ, ಪುನರ್ಜನ್ಮ, ಕಾರಣ, ಫಲ ಇವುಗಳನ್ನು ಅರಿಯುತ್ತೇನೆ. ಸಮ್ಯಕ್ ಸಂಕಲ್ಪ, ಅಹಿಂಸೆಯನ್ನು ಆಚರಿಸುತ್ತೇನೆ ಅಂತ. ಸಮ್ಯಕ್ ವಾಕ್, ಒಳ್ಳೆ ಮಾತುಗಳನ್ನು ಆಡ್ತೀನಿ, ಕೆಟ್ಟ ಮಾತಾಡೋದಿಲ್ಲ. ಏನು ಸುಲಭನಾ? 4ನೇದು, ನಾನು ಸಮ್ಯಕ್ ಕರ್ಮ ಅಂತ ಶುದ್ಧ ನಡತೆಯುಳ್ಳವನಾಗ್ತೀನಿ. ಸಮ್ಯಕ್ ಆಜೀವ, ನನ್ನ ಜೀವನೋಪಾಯಕ್ಕೆ ನಾನು ಏನು ಕೆಲಸ ಮಾಡ್ತೀನೋ ಅದು ನೈತಿಕ ಚೌಕಟ್ಟಿನಲ್ಲಿರುವಂತೆ ನೋಡ್ಕೊಳ್ತೀನಿ. ಅಷ್ಟಾಂಗಿಕ ಮಾರ್ಗ ಬುದ್ಧನದು. ಸಮ್ಯಕ್ ವ್ಯಾಯಾಮ, ಶ್ರಮ ವಹಿಸಿ ದುಡಿತೀನಿ. ಯಾರಾದರೂ ಬಿಟ್ಟು ನನಗೆ ಕೊಡ್ತೀನಿ ಅಂತ ಗೌರ್ಮೆಂಟ್ ಹೇಳಿದ್ರೂ ತಗೊಳ್ಳಲ್ಲ. ಧರ್ಮಕ್ಕೆ ಹೋಗೋದು ಬಹಳ ಸುಲಭ, ಬಾಬಾ ಸಾಹೇಬ್ ಹೇಳಿದಂತೆ ನಡ್ಕೊಳ್ಳೋದು ಬಹಳ ಕಷ್ಟ. ಸಮ್ಯಕ್ ಸ್ಮೃತಿ, ಶಾರೀರ, ವೇದನೆ, ಚಿತ್ತ ಇವುಗಳಲ್ಲಿ ನಿರಂತರವಾದ ಜಾಗೃತಿಯನ್ನು ಹೊಂದಿರ್ತೀನಿ. ಸಮ್ಯಕ್ ಸಮಾಧಿ, ಧ್ಯಾನದಲ್ಲಿ ಸ್ಥಿರನಾಗಿರುವಂಥ ಪ್ರಯತ್ನ ಮಾಡ್ತೀನಿ. ಎಷ್ಟು ಕಂಡೀಷನ್ಸ್ ಇದೆ. ಆದರೆ ಕಂಡೀಷನ್ ಇಲ್ಲಿಗೆ ಮುಗಿಯಲ್ಲ. ಬಾಬಾ ಸಾಹೇಬರು ಮುಂದೆ ಹೇಳ್ತಾರೆ, ಬುದ್ಧ ಪ್ರಣೀತ ದಶ ಪಾರಮಿತಗಳನ್ನು ಪಾಲಿಸುತ್ತೇನೆ. ಅಷ್ಟಾಂಗಿಕ ಬಿಟ್ಟು ದಶ ಪಾರಮಿತ ಬೇರೆ. ಆ ದಶ ಪಾರಮಿತ ಯಾವುದು? ನಾನು ದಾನ ಪಾರಮಿತ, ಶೀಲ ಪಾರಮಿತ, ಪ್ರಜ್ಞಾ ಪಾರಮಿತ, ವೀರ್ಯ ಪಾರಮಿತ ಸಾಧನೆ ಮಾಡ್ತೀನಿ ಅಂತ. ಶಾಂತಿ ಅಂದರೆ ಕ್ಷಮಾ ಪಾರಮಿತ, ಸತ್ಯವನ್ನ ಹೇಳ್ತೀನಿ ಎನ್ನುವಂಥ ಪಾರಮಿತ, ಅಧಿಷ್ಠಾನ ಪಾರಮಿತ, ಧರ್ಮದಲ್ಲಿ ಸ್ಥಿರನಾಗಿರ್ತೀನಿ ಅಂತ ಪಾರಮಿತ. ಇಷ್ಟು ಕಂಡೀಷನ್ನು. ಅವ್ರು ದೀಕ್ಷೆ ಕೊಟ್ಟಿದ್ದು ಹಿಂಗೆ. ಬಾಬಾ ಸಾಹೇಬರು 22 ದೀಕ್ಷೆಗಳನ್ನು ಬರೆದಿದ್ದು. ಎಲ್ಲ ಪ್ರಾಣಿಗಳ ಮೇಲೆ ಮೈತ್ರಿಯ ಕರುಣೆ ಭಾವವನ್ನು ಇಡ್ತೀನಿ, ಕಳ್ತನ ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ, ಕಾಮ ಮತ್ತು ಮಿಥ್ಯಾಚಾರ ಮಾಡೋದಿಲ್ಲ, ಪಂಚಶೀಲವನ್ನು ಇಲ್ಲಿ ತರ್ತಾರೆ, ಮದ್ಯಪಾನ ಅಥವಾ ನಶೆ ಪದಾರ್ಥ ಸೇವಿಸೋದಿಲ್ಲ, ಬೌದ್ಧ ಸಂಘದ ನಿಯಮವನ್ನು ಪಾಲಿಸ್ತೀನಿ,
ಮುಂದೆ ಬುದ್ಧನ ಸಿದ್ಧಾಂತ ಮತ್ತು ಶಿಕ್ಷಣಗಳ ಪ್ರಕಾರವೇ ಜೀವನ ನಡೆಸ್ತೇನೆ ಅಂತ ಪ್ರತಿಜ್ಞೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿಸಿದ್ರು. ನನ್ನ ಜೊತೆ ತುಂಬ ಜನ ಚರ್ಚೆಗೆ ವಾದಕ್ಕೆ ಬಂದ್ಬಿಡ್ತಾರೆ ಕೆಲವೊಂದ್ಸಲ. ವಾದದಲ್ಲಿ ಅವ್ರ ಕೋಪ ನೋಡಬೇಕು. ಏನು ಹೇಳಿದ್ರು ಬಾಬಾ ಸಾಹೇಬರು ಹಿಂದೂ ಧರ್ಮದ ವಿರೋಧಿ. ನಾನು ಕೇಳ್ತೀನಿ, ಹೆಂಗೆ? ಅವರು ರಾಮಕೃಷ್ಣರ ಪೂಜೆ ಮಾಡಬೇಡಿ, ಬ್ರಹ್ಮ ವಿಷ್ಣು ಮಹೇಶ್ವರರ ಪೂಜೆ ಮಾಡಬೇಡಿ, ಅವತಾರಗಳನ್ನು ನಂಬೇಡಿ ಅಂತಂದ್ರು. ನಾವು ಅದಕ್ಕೋಸ್ಕರವೇ ಈ ಫೋಟೋಗಳನ್ನೆಲ್ಲ ಸುಡ್ತೀವಿ. ನಾವು ಅವರು ರಾಮ ಮತ್ತು ಕೃಷ್ಣರ ಫೋಟೋಗೆ ಬೆಂಕಿಯೆಲ್ಲ ಹಚ್ಬಿಡ್ತಾರೆ. ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಮಾಡ್ತಾರೆ. ಪಾಪ, ಅಂಬೇಡ್ಕರ್ ಇದ್ದಿದ್ರೆ ಹಂಗೆ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಅಂಬೇಡ್ಕರ್ ಪೂಜೆ ಮಾಡಬೇಡಿ ಅಂತ ಹೇಳಿದ್ರು, ಸುಟ್ಬಿಡ್ತಾರೆ. ಸುಟ್ಟಿದ್ದು ಯಾಕೆ ಅಂತ ಕೇಳಿದ್ರೆ ಅಂಬೇಡ್ಕರ್ ಹೇಳಿದ್ರಲ್ಲ ಅಂತ. ನಾವು ಅದೇ 22 ದೀಕ್ಷೆಗಳನ್ನು ಸ್ವೀಕಾರ ಮಾಡಿದ್ದೀವಿ. ಆಯ್ತಪ್ಪ, 22 ದೀಕ್ಷೆಯಲ್ಲಿ ಅಷ್ಟಾಂಗಿಕ ಮಾರ್ಗನೂ ತಗೋಬೇಕು ಅಂತಿದೆ, ದಶಪಾರಮಿತೆ ಇದೆ. ಸುಳ್ಳು ಹೇಳಬಾರ್ದು, ಕಳ್ತನ ಮಾಡಬಾರ್ದು, ನಮ್ಮ ಆಜೀವಕ್ಕೆ ತುಂಬ ಚೆನ್ನಾಗಿರಬೇಕು, ನಶೆ ಪದಾರ್ಥ ಸ್ವೀಕಾರ ಮಾಡಬಾರ್ದು. ಅವೆಲ್ಲ ಆಮೇಲೆ, ಮೊದಲು ಇವು. ಆದರೆ ಇದನ್ನು ಅವ್ರು ಯಾಕೆ ಹೇಳಿದ್ದು ಅಂತಂದರೆ, ನೀವು ಬುದ್ಧನನ್ನು ಬಿಟ್ಟು ಬೇರೆ ಕಡೆ ಹೋಗದೆ ಇರೋದಂತೆ ತಡಿಬೇಕು ಅನ್ನುವ ಕಾರಣಕ್ಕೆ. ಯಾವ ಬ್ರಾಹ್ಮಣರು, ಯಾವ ಪುರೋಹಿತರು ನಿಮ್ಮನ್ನು ಮತ್ತೆ ಮತ್ತೆ ಒಂದು ವಿಷಚಕ್ರಕ್ಕೆ ಸಿಕ್ಕಾಕಿಸ್ಕೊಂಡು ನಿಮ್ಮನ್ನು ಪರ್ಮನೆಂಟ್ ಆಗಿ ದಲಿತರಿರುವಂತೆ ಮಾಡ್ತಾರೋ ಅವರಿಂದ ದೂರ ಬರಬೇಕು ಅನ್ನೋ ಕಾರಣಕ್ಕೆ. ಆದರೆ ವಾಸ್ತವವಾಗಿ ಉದ್ದೇಶ ಇದ್ದಿದ್ದು ಅಲ್ಲಿಂದ ಬಂದ ನಂತರ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕಾಗಿರುವಂಥ ಒಂದು ಪ್ರಯತ್ನಕ್ಕೆ ಬಾಬಾ ಸಾಹೇಬರು ಅದ್ಭುತವಾದ ಭೂಮಿಕೆ ಹಾಕಿಕೊಟ್ಟಿದ್ರಲ್ಲ. ನಂಗೆ ಅದಕ್ಕೆ ಅನ್ಸೋದು, ಬಾಬಾ ಸಾಹೇಬ್ರನ್ನ ಭಗವಂತ ಇನ್ನೊಂದು 10 ವರ್ಷ ಆದರೂ ಆಯಸ್ಕೊಟ್ಬಿಡ್ಬೇಕಿತ್ತು ಅವರಿಗೆ. ಅವ್ರು ಇಡೀ ದೇಶ ಸುತ್ತಾಡಿರ್ತಿದ್ರು. ಅವ್ರು ಬರೀ ಕನ್ವರ್ಟ್ ಮಾಡ್ತಿರ್ಲಿಲ್ಲ. ಆವಾಗ ಮುಂದಿನ ಹಂತಕ್ಕೆ ಹೋಗಿ ಯಾರ್ಯಾರು ಕನ್ವರ್ಟ್ ಆಗಿದ್ದಾರೋ ಅವರಿಗೆ ಸಮರ್ಥ ಶಿಕ್ಷಣ ಕೊಟ್ಟು ಅವರು ನಿಜವಾದ ಬುದ್ಧನ ಆದರ್ಶಕ್ಕೆ ತಕ್ಕಂತೆ ನಡೆಯುವಂತೆ ಮಾಡ್ತಿದ್ರು. ಈ ಭಾರತ ಇವತ್ತು ಹೇಗೆ ವಿದೇಶಿಗಳ ಕೈಯಲ್ಲಿ ಸುಲಭಕ್ಕೆ ತುತ್ತಾಗುವಂಥ ಜನರ ಕೈಯಲ್ಲಿ ಸಿಕ್ಕಿ ನಲುಗ್ತಾ ಇದೆಯೋ ಹಂಗೆ ನಲುಗ್ತಿರ್ಲಿಲ್ಲ. ಈ ಭಾರತದ ಜನ ಹೇಗೆ ಇವತ್ತು ಫ್ರೀ ಬೀಸ್ ಕೊಟ್ಟರೆ ಓಟ್ ಹಾಕ್ಬಿಡ್ತಾರೋ ಆ ಥರದ ಜನ ಇರ್ತಿರ್ಲಿಲ್ಲ. ನಮ್ಮ ಕರ್ಮ ಇನ್ನೂ ಕಳೆದಿರಲಿಲ್ಲ. ಬಾಬಾ ಸಾಹೇಬರು ಬೇಗ ಹೋದರು ಅಷ್ಟೇ. ನಂಗೆ ಈ ಕಾರಣಕ್ಕೆ ಭಾಳ ಬೇಜಾರಿದೆ. ಏನು ಮಾಡೋದು? ಆದರೆ ಬಾಬಾ ಸಾಹೇಬರಿಗೆ ಈ ವಿಚಾರಕ್ಕೆ ಯಾವತ್ತೂ ಕ್ಲಾರಿಟಿ ಇರಲಿಲ್ಲ ಅಂತಿರಲಿಲ್ಲ. ಅವ್ರಿಗೆ ಎಷ್ಟು ಕ್ಲಾರಿಟಿ ಇತ್ತು ಅಂತಂದರೆ, ಈ ಕನ್ವರ್ಷನ್ಗೆ ಒಂದು ದಿನ ಮುಂಚೆ ಈ ಪ್ರಶ್ನೆಗಳನ್ನು ಕೇಳಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬ ಪತ್ರಕರ್ತ ಪ್ರಶ್ನೆ ಕೇಳ್ತಾನೆ. ಏನು ಪ್ರಶ್ನೆ ಅಂತಂದರೆ, ನನಗೆ ನಿಮಗೆ ಇರ್ಬೋದಾಗಿರೋ ಪ್ರಶ್ನೆಯೇ, ಹಿಂದೂ ಧರ್ಮದಲ್ಲಿಯೇ ವಿಶ್ವ ತತ್ವಗಳಿರುವಾಗ ನೀವು ಬೌದ್ಧ ಧರ್ಮಕ್ಕೆ ಯಾಕೆ ಹೋಗಬೇಕಾಗಿತ್ತು? ವ್ಯಾಲಿಡ್ ಪಾಯಿಂಟ್. ನನ್ನ ಮನಸ್ಸಿಗೂ ಬಂದಿದೆ, ನಿಮ್ಮ ಮನಸ್ಸಿಗೂ ಬಂದಿದೆ. ಬಾಬಾ ಸಾಹೇಬರು ಉತ್ತರ ಏನಿತ್ತು ಗೊತ್ತಾ? ತಡ್ಕೊಳ್ಳೋ ತಾಕತ್ತಿದ್ರೆ ಕೇಳಬೇಕು. ಅವ್ರು ಹೇಳ್ತಾರೆ, ನಿಮ್ಮ ಪೂರ್ವಜರನ್ನು ಕೇಳ್ಕೊಳ್ಳಿ, ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ನೀವು, ನಾವಲ್ಲ. ವಿಶ್ವ ತತ್ವ ಇರುವಂಥ ಧರ್ಮ ಇಷ್ಟು ಸಂಕುಚಿತ ಯಾಕಾಯಿತು ಅಂತ ನಿಮ್ಮ ಪೂರ್ವಜರನ್ನ ಕೇಳಿ ಉತ್ತರ ತಗೊಂಡು ಬಾ. ಅವತ್ತು ನಾನು ಹೇಳ್ತೀನಿ ನಾನು ಯಾಕೆ ಹಿಂದೂ ಧರ್ಮ ಬಿಟ್ಟು ಅಲ್ಲಿಗೆ ಹೋದೆ ಅಂತ. ಡು ವಿ ಹ್ಯಾವ್ ದ ಆನ್ಸರ್? ನಾವು ಮಾತಾಡಿದ್ರೆ ಮಾತ್ರ ಉದಾತ್ತ ತತ್ವಗಳನ್ನು ಮಾತನಾಡ್ತೀವಲ್ಲ. ವಾಲ್ಮೀಕಿ ರಾಮಾಯಣ ಬರೆದಂಥ ವಾಲ್ಮೀಕಿ ಬೇಡರ ಜಾತಿಗೆ ಸೇರಿದವನು, ವ್ಯಾಸ ಬೆಸ್ತರ ಜಾತಿಗೆ ಸೇರಿದವನು. ಆದರೆ ಬೆಸ್ತರನ್ನು ಮುಟ್ಸ್ಕೊಳ್ಳಲ್ವಲ್ಲ, ಬೇಡರನ್ನು ಸೇರಿಸಲ್ವಲ್ಲ. ಯಾಕಪ್ಪ ಹಿಂಗೆ? ಉದಾತ್ತ ತತ್ವಗಳುಳ್ಳಂಥ ಹಿಂದೂ ಧರ್ಮ ಇಷ್ಟು ಸಂಕುಚಿತ ಯಾಕಾಯಿತು ಅಂತ ನೀವು ಉತ್ತರ ಕೊಡಬೇಕು. ನಾನು ಯಾಕಯ್ಯ ಉತ್ತರ ಕೊಡಲಿ? ಹಂಗಂತ ಬಾಬಾ ಸಾಹೇಬರು ಮುಂದುವರೆದು ಏನು ಹೇಳ್ತಾರೆ ಗೊತ್ತಾ? ಅವ್ರು ಹೇಳ್ತಾರೆ, ನಾನು ಬೇರೆ ಧರ್ಮ ಸ್ವೀಕರಿಸಬಹುದಿತ್ತು, ಅಸ್ಪೃಶ್ಯತೆಯ ಕುರಿತಂತ, ಅಸ್ಪೃಶ್ಯತೆಯ ಕಾರ್ಯದ ಕುರಿತಂತ ಭಿನ್ನಾಭಿಪ್ರಾಯದ ಹೊತ್ತಿನಲ್ಲಿ ಮಹಾತ್ಮ ಗಾಂಧಿ ಜೊತೆ ತೀವ್ರವಾದ ಚರ್ಚೆ ನಡೆಯುವಾಗ ಬಾಬಾ ಸಾಹೇಬರು ಹೇಳ್ತಾರೆ, ನಾನು ಯಾವ ಉಗ್ರ ಕಾರ್ಯವನ್ನು ಕೈಗೊಂಡ್ರು, ಬಾಬಾ ಸಾಹೇಬರ ಮಾತು, ನಾನು ಯಾವ ಉಗ್ರ ಕಾರ್ಯವನ್ನು ಕೈಗೊಂಡ್ರೂ ನಾಡಿನ ಹಿತಕ್ಕೆ ಧಕ್ಕೆಯಾಗದಂತೆ ವರ್ತಿಸ್ತೀನಿ ಅಂತ ಮಹಾತ್ಮ ಗಾಂಧೀಜಿಗೆ ವಾಗ್ದಾನ ಮಾಡಿದ್ದೆ. ನನ್ನ ಮಾತನ್ನು ಉಳಿಸ್ಕೊಂಡಿದ್ದೀನಿ. ನಾನು ಬೌದ್ಧ ಧರ್ಮ ಸ್ವೀಕಾರ ಮಾಡುವ ಮೂಲಕ ಆ ಮಾತು ಉಳಿಸ್ಕೊಂಡಿದ್ದೀನಿ. ಬೌದ್ಧ ಧರ್ಮ ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಈ ನಾಡಿನ ಸಂಸ್ಕೃತಿ ಪರಂಪರೆಗೆ, ಇತಿಹಾಸಕ್ಕೆ ಧಕ್ಕೆ ಬರದಂತೆ ಬೌದ್ಧ ಧರ್ಮ ಸ್ವೀಕರಿಸುವ ಮೂಲಕ ಎಚ್ಚರಿಕೆ ವಹಿಸಿದ್ದೀನಿ ಅಂತ. ಏನು ಕಲ್ಪನೆ ಬಾಬಾ ಸಾಹೇಬರದ್ದು! ಹಿ ವಾಸ್ ನಾಟ್ ಎನ್ ಆರ್ಡಿನರಿ ಮ್ಯಾನ್ ರೀ. ನಾವು ಏನು ಹೊರಗಡೆ ಮಾರ್ಕೆಟಲ್ಲಿ ಕೇಳ್ತೀವಲ್ಲ, ಬಾಬಾ ಸಾಹೇಬರು ಆ ಥರದವರಲ್ಲ ಅಂತ. ಆಮೇಲೆ ಮುಂದವ್ರು ಹೇಳಿದರು, ನಾನು ನನ್ನ ಜನರನ್ನು ಜಾಗೃತಿಗೊಳಿಸ್ತೀನಿ. ಅವ್ರಿಗೀಗ ಬೇಕಾಗಿರೋದು ರೊಟ್ಟಿ ಅಲ್ಲ, ಆತ್ಮಗೌರವ ಬೇಕು. ನೀವೇನಾದರೂ ಊಟ ಕೊಡ್ತೀನಿ ಬನ್ನಿ, ನಾನು ನಿಮಗೆ 1 kg ಅಕ್ಕಿ ಕೊಡ್ತೀನಿ ಬನ್ನಿ, ಯಾರಿಗಿರಬೇಕು ನಿಮ್ಮ ಅಕ್ಕಿ? ಆತ್ಮಗೌರವ ಬೇಕು. ನಿಮ್ಮ ಸಮಕ್ಕೆ ಕೂರಿಸ್ಕೊಳ್ತೀರಾ? ನಿಮ್ಮ ಸಮಕ್ಕೆ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದಾ? ನಿಮ್ಮ ಸಮಕ್ಕೆ ದೇವಸ್ಥಾನಕ್ಕೆ ಹೋಗ್ಬೋದಾ?
ನಿಮ್ಮ ಸಮಸಮಕ್ಕೆ ಒಂದೇ ಬಾವಿಯಿಂದ ನೀರು ಕುಡಿಬೋದಾ? ಆ ಆತ್ಮಗೌರವವನ್ನು ಕೊಡಿ. ಆತ್ಮಗೌರವವನ್ನು ಕೊಟ್ಟರೆ ಅವನಿಗೆ ರೊಟ್ಟಿ ಸಂಪಾದಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಿದೆ. ನಾನು ಆತ್ಮಗೌರವವನ್ನು ಕೊಡಿಸ್ಲಿಕ್ಕೋಸ್ಕರ ಹೊರಟಿದ್ದೀನಿ ಅಂತ. ಏನು ಮಾತು ಬಾಬಾ ಸಾಹೇಬರದ್ದು. ಕೆರೆಯಿಂದ ಮುಸಲ್ಮಾನ ನೀರು ತಗೊಂಡ್ರೆ ಬ್ರಾಹ್ಮಣ ಕುಡಿಬೋದ್ರಿ. ಕೆರೆಯಿಂದ ಕ್ರಿಶ್ಚಿಯನ್ ನೀರು ತಗೊಂಡ್ರೆ ಬ್ರಾಹ್ಮಣ ಕುಡಿಬೋದು. ಹಿಂದೂ ಅಂತ ಕರ್ಕೊಂಡಿರೋ ಒಬ್ಬ ದಲಿತ ಆ ಕೆರೆಯಿಂದ ನೀರು ಕುಡಿಲಿಕ್ಕೆ ಬಿಡಲಿಲ್ಲ ಅಂತಂದರೆ ಯಾವ ಆತ್ಮಗೌರವ? ಮಿತ್ರ, ಜನ ಕನ್ವರ್ಟ್ ಆಗೋದು ದುಡ್ಡಿಲ್ಲ ಅಂತ ಅಲ್ವೇ ಅಲ್ಲ, ಧರ್ಮ ಪ್ರಜ್ಞೆಯ ಕೊರತೆಯ ಕಾರಣಕ್ಕೋಸ್ಕರ, ಆತ್ಮಗೌರವದ ಕೊರತೆಯ ಕಾರಣಕ್ಕೋಸ್ಕರ. ನಾನು ಯಾಕೆ ಕನ್ವರ್ಟ್ ಆಗಲ್ಲ ಗೊತ್ತಾ? ನೀವು ಕೋಟಿ ರೂಪಾಯಿ ಕೊಟ್ಟರು ಕನ್ವರ್ಟ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಂಗೊಂದು ಆತ್ಮಗೌರವ ಸಿಕ್ಕಿದೆ ಸಮಾಜದಲ್ಲಿ. ನಾನು ಕನ್ವರ್ಟ್ ಆಗಬೇಕಾದಂಥ ಅಗತ್ಯ ಇಲ್ಲ. ಆತ್ಮಗೌರವ ಇಲ್ಲದೆ ಹೋಗಿದ್ದರೆ ನಾನು ಕನ್ವರ್ಟ್ ಆಗಿರ್ತಿದ್ದೆ. ನಂಗೆ ಬೇಡ ಅಂತ ಅನ್ನಿಸ್ತಿರ್ತಿತ್ತು. ಬಾಬಾ ಸಾಹೇಬರು ಆ ಆತ್ಮಗೌರವಕ್ಕೋಸ್ಕರ ಬಡದಾಡ್ತೀನಿ ಅಂತ ಹಠ ಹಿಡ್ಕೊಂಡು ನಿಂತರು. ಹೆಂಗೆ ಕನ್ವರ್ಷನ್ ಪ್ರಾಸೆಸ್ ಅಂತಂದರೆ, ಮೊದಲನೇ ದಿನ 14ನೇ ತಾರೀಕು ಕನ್ವರ್ಷನ್ ಆಯ್ತಲ್ಲ, 15ನೇ ತಾರೀಕು ಅದೇ ದೀಕ್ಷಾ ಭೂಮಿಯಲ್ಲಿ ವಾಪಸ್ ಪ್ರೋಗ್ರಾಮ್ ಯಾಕೆ ಗೊತ್ತಾ? ಮುಂಚಿನ ದಿನ ಫುಲ್ ರಶ್ ಆಗ್ಬಿಟ್ಟಿತ್ತು, ನಮ್ಗೆ ಬರ್ಲಿಕ್ಕಾಗಲಿಲ್ಲ. ಹೀಗಾಗಿ ನಾವು ಕನ್ವರ್ಟ್ ಆಗಬೇಕು ಅಂತ ವಾಪಸ್ ಜನ ಬಂದರು, ಮತ್ತೆ ಲಕ್ಷಾಂತರ ಜನ. 2ನೇ ದಿನ ಮತ್ತೆ ಕನ್ವರ್ಷನ್ ಆಯಿತು. ಇಲ್ಲಿ ಕನ್ವರ್ಷನ್ ಆದರೆ ನೆಕ್ಸ್ಟ್ ಡೇ 16ನೇ ತಾರೀಕು ಚಂದ್ರಾಪುರ ಅಂತ ಒಂದು ಜಾಗದಲ್ಲಿ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ, ನಾವಿಲ್ಲೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ನೆರಿತಾ ಇದ್ದೀವಿ, ನೀವು ಬಂದು ಇಲ್ಲಿ ನಮ್ಗೆ ದೀಕ್ಷೆ ಕೊಡಬೇಕು ಅಂತ. ಹೆಲ್ತ್ ಸರಿ ಇಲ್ಲ ಈ ಪುಣ್ಯಾತ್ಮನಿಗೆ, ಹೋಗೋದಕ್ಕೆ ಕಷ್ಟ ಆಗ್ತಿದೆ. ಬಟ್ ಸ್ಟಿಲ್ ಹಿ ಡಿಸೈಡೆಡ್ ಹೋಗಬೇಕು. ನನ್ನ ಜನರೊಳಗೆ ಉಂಟಾಗಿರುವಂಥ ಈ ಉತ್ಸಾಹಕ್ಕೆ ಪೂರಕವಾಗಿ ನಡ್ಕೋಬೇಕು ಅಂತ ಬಾಬಾ ಸಾಹೇಬ್ ಅವ್ರ ಜೊತೆ ಹೋದರು. ಅದು ಹೆಂಗಾಗಿತ್ತು ಅಂತಂದರೆ, ಈ ಎಲ್ಲ ಫೋಟೋಸ್ ಬಂತಲ್ಲ, ಇಟ್ ವಾಸ್ ಅ ಹ್ಯೂಜ್ ವಾಲ್ಯೂಮ್ ಆಲ್ಬಮ್ ಆಗಿದೆ. ಆ ಆಲ್ಬಮ್ ಫೋಟೋಸ್ ಬಾಬಾ ಸಾಹೇಬರು ನೋಡ್ತಾ ಕೂತಿರುವಾಗ ಅವ್ರ ಕಣ್ಣಿಂದ ನೀರಂತೆ. ನನ್ನ ಜನ ಎಷ್ಟು ಜನ ಯಾವ ಥರದ ಪ್ರತಿಕ್ರಿಯೆ ಕೊಟ್ಟರು. ಮುಂಚಿನ ದಿನದವರೆಗೂ ಸೇರಿದ್ದ ರಾಜಕೀಯ ನಾಯಕರು ಕೇಳ್ತಾರೆ, ನೀವು ತೊಗೊಂಡ್ಬಿಟ್ರೆ ನಿಮ್ಮಿಂದ ಬಂದ್ಬಿಡ್ತಾರ ಜನ ಅಂತ ಪ್ರಶ್ನೆ ಕೇಳಿದ ರಾಜಕೀಯ ನಾಯಕರೆಲ್ಲ ಇವತ್ತು ಏನು ಹೇಳ್ತಾರೆ? ಬಾಬಾ ಸಾಹೇಬರಿಂದ ಅಷ್ಟು ಜನ ಬಂದಿದ್ದು ನೋಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಮಹಾಬೋಧಿ ಸೊಸೈಟಿಯ ಕಾರ್ಯದರ್ಶಿ ವಲಿ ಸಿನ್ಹಾ ಒಂದು ಪತ್ರವನ್ನು ಬರೀತಾನೆ ಬಾಬಾ ಸಾಹೇಬರು. ಇದರಲ್ಲಿ ಹೇಳ್ತಾನೆ, ನಿರೀಕ್ಷೆಗೂ ಮೀರಿ ಸಿಕ್ಕ ಪ್ರತಿಕ್ರಿಯೆಗೆ ನಾನು ಬೆಕ್ಕಸ ಬೆರಗಾಗ್ಬಿಟ್ಟಿದ್ದೀನಿ. ಇನ್ಮುಂದೆ ನಾವು ಕೆಲಸವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಮಾಡಬೇಕು ಅಂತ ಬಾಬಾ ಸಾಹೇಬರಿಗೆ. ಬಾಬಾ ಸಾಹೇಬರು ಉತ್ತರ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಅದಕ್ಕೆ ಉತ್ತರ ಹೆಂಗೆ ಬರೀತಾರೆ ಗೊತ್ತಾ? ಹ್ಯಾಡ್ ಹಿಸ್ ಪ್ಲ್ಯಾನ್ಸ್ ರೆಡಿ. ಅವ್ರು ಬರೀತಾರೆ, ಈ ಜನ ನನ್ನ ಮಾತು ಕೇಳ್ಕೊಂಡು ಬಂದಿದ್ದಾರೆ ಅಷ್ಟೇ. ಈಗ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಇವರಿಗೆ ಬೌದ್ಧ ತತ್ವದ ಪರಿಚಯವನ್ನು ಚೆನ್ನಾಗಿ ಮಾಡಿಸ್ಬೇಕು ಅಂತಂದರೆ ಅದನ್ನು ಮಾಡುವಂಥ ಕಾರ್ಯಕರ್ತರನ್ನ ತರಬೇತಿ ಮಾಡುವಂಥ ಜವಾಬ್ದಾರಿ ನಮ್ಮದಿದೆ. ಈಗ ಮುಂದೆ ಹೇಳ್ತಾರೆ, ಆದರೆ ಇದು ಸಾಮಾನ್ಯ ಕಾರ್ಯಕರ್ತರಾದರೆ ಉಪಯೋಗ ಇಲ್ಲ, ಬೌದ್ಧ ಭಿಕ್ಷುಗಳೇ ಇದಕ್ಕೆ ಸರಿ, ಅವ್ರನ್ನ ಇದಕ್ಕೋಸ್ಕರ ನಾವು ಟ್ರೈನ್ ಮಾಡಬೇಕಾಗಿದೆ ಭಾರತದಲ್ಲಿ. ಆದರೆ ನಂಗೆ ಬೇಸರದ ಸಂಗತಿ ಏನು ಅಂತಂದರೆ, ಇತ್ತೀಚೆಗೆ ಬೌದ್ಧ ಭಿಕ್ಷುಗಳು ಜನಸಾಮಾನ್ಯರ ಮಾತುಗಳನ್ನು ಆಡೋದನ್ನು ಬಿಟ್ಬಿಟ್ಟಿದ್ದಾರೆ, ಅವ್ರ ಭಾಷೆ ಕಲಿಯೋದನ್ನು ಬಿಟ್ಟುಬಿಟ್ಟಿದ್ದಾರೆ. ನನಗೆ ಅದಕ್ಕೋಸ್ಕರ ಭಯ ಆಗ್ತಾ ಇದೆ. ಸಂಘದ ಸ್ವರೂಪವನ್ನು ಬದಲಾಯಿಸಿ. ಈ ಸ್ವರೂಪ ಹೆಂಗಿರಬೇಕು ಅಂತಂದರೆ, ಹೇಗೆ ಕ್ರಿಶ್ಚಿಯನ್ ಮಿಷನರಿಗಳು ಜನರ ನಡುವೆ ಕೆಲಸ ಮಾಡ್ತಾರೋ ಹಾಗೆ ಕೆಲಸ ಮಾಡುವಂಥ ಹೊಸ ಪೀಳಿಗೆಯನ್ನು ಸೃಷ್ಟಿ ಮಾಡಬೇಕಾಗಿದೆ. ಬಾಬಾ ಸಾಹೇಬರ ದೃಷ್ಟಿ ಹೆಂಗೆ ಕೆಲಸ ಮಾಡ್ತಿತ್ತು? ಹುಷಾರಿಲ್ಲ ಮನುಷ್ಯನಿಗೆ. ಈ ಥರ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅವರು ಉಳಿದಿದ್ದು ಎಷ್ಟು ದಿನ ಗೊತ್ತಾ? ಅಕ್ಟೋಬರ್ 14ಕ್ಕೆ ಬೌದ್ಧ ಧರ್ಮ ಸ್ವೀಕರಿಸಿದ್ದಾರೆ, ಡಿಸೆಂಬರ್ 6ಕ್ಕೆ ಹೋದರು. 55 ಡೇಸ್. ಆ 55 ಡೇಸ್, ಆಲ್ಮೋಸ್ಟ್ 55 ಡೇಸ್, ಆ 55 ಡೇಸ್ನಲ್ಲಿ ಆ ಮನುಷ್ಯ ಎಷ್ಟು ಆಲೋಚನೆ ಮಾಡ್ಕೊಂಡ್ಬಿಟ್ಟಿದ್ದ, ಹೆಂಗೆ ಮಾಡ್ಬೇಕು ಈ ಕೆಲಸನ ಅಂತ. ದಿಸ್ ಲೈಫ್ ಈಸ್ ನಾಟ್ ಎನಫ್ ಅಂತ ಹೇಳ್ತಾರಲ್ಲ, ಅದು ಬಾಬಾ ಸಾಹೇಬರಂಥವ್ರಿಗೆ. ನಮ್ಮಂಥವ್ರಿಗೆ 24 ಗಂಟೆನೂ ಜಾಸ್ತಿ ಆಗ್ಬೋದೇನೋ, ಬಾಬಾ ಸಾಹೇಬರಂಥವ್ರಿಗೆ ಭಗವಂತ ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕು ಅಂತ ಈ ಕಾರಣಕ್ಕೆ ಅನ್ಸುತ್ತೆ. ಅಷ್ಟು ಸ್ಪಷ್ಟವಾಗಿರುವಂಥ ಇತ್ತು ಅವ್ರಿಗೆ ಭಾಳ ಕ್ಲಾರಿಟಿ ಇತ್ತು. ಆತ್ಮವಿಶ್ವಾಸ ಕೊಡಬೇಕು, ಆಚರಣೆಯ ಪದ್ಧತಿಯನ್ನು ಅವ್ರಿಗೆ ಜೋಡಿಸಿಕೊಡಬೇಕು, ಸ್ಲೇವ್ ಮೈಂಡ್ ಸೆಟ್ಟಿನಿಂದ ಈ ಜನರನ್ನು ಆಚೆ ಕರ್ಕೊಂಡು ಬರಬೇಕು ಅಂತ ಬಾಬಾ ಸಾಹೇಬರು ತುಂಬ ಸ್ಪಷ್ಟವಾಗಿ ನಿರ್ಣಯ ಮಾಡಿಬಿಟ್ಟಿದ್ರು. ಈಗ ಪರಿಪೂರ್ಣವಾಗಿ ಬಾಬಾ ಸಾಹೇಬರು ಬುದ್ಧಮಯ ಆಗಿಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಬುದ್ಧಮಯ ಅಂತಂದರೆ, ಬುದ್ಧನ ತೀರ್ಥಕ್ಷೇತ್ರಗಳಿಗೆ ಭೇಟಿಯ ಬಯಕೆ ಆಗ್ಬಿಡುತ್ತೆ ಅವ್ರಿಗೆ. ಬುದ್ಧ ಎಲ್ಲೆಲ್ಲಿ ಓಡಾಡಿದ್ನೋ, ಬುದ್ಧ ಎಲ್ಲಿ ಹುಟ್ಟಿದ್ದ, ಎಲ್ಲಿ ತೀರ್ಕೊಂಡ, ಆ ಜಾಗಗಳಿಗೆಲ್ಲ ಹೋಗಿ ಬರಬೇಕು ಅಂತ. ಹೆಲ್ತ್ ಸರಿ ಇಲ್ಲ, ಬಟ್ ತುಡಿತ ಹಂಗಿತ್ತು ಅವ್ರಿಗೆ. ಆ ತುಡಿತಕ್ಕೆ ತಕ್ಕಂತೆ ನೇಪಾಳದ ಕಠ್ಮಂಡುವಿನಿಂದ ಅವ್ರಿಗೊಂದು ಪತ್ರ ಬಂತು. ನೇಪಾಳದಲ್ಲಿ ಒಂದು ಕಾನ್ಫರೆನ್ಸ್ ನಡ್ತಿದೆ, 4th ಬುದ್ಧಿಸ್ಟ್ ಜನರಲ್ ಕಾನ್ಫರೆನ್ಸು, ನೀವು ಬರ್ತೀರಾ ಅಂತ.
ನೇಪಾಳ ಅಂದರೆ ಬುದ್ಧನ ಜಾಗ, ಹೋಗದೇ ಇರೋದು ಹೆಂಗಪ್ಪ, ನಾನು ಬರ್ತೀನಿ ಅಂತ ಅವ್ರು ಹೇಳಿಬಿಟ್ರು. ಹೋಗಬೇಕಾದ್ರೆ ಜೊತೆಯಲ್ಲಿ ಡಾಕ್ಟ್ರನ್ನೂ ಕರ್ಕೊಂಡು ಹೋದ್ರು, ಏನಾದರೂ ಆದರೆ ನೀವೇ ನೋಡ್ಕೋಬೇಕು ಅಂತ. ಡಾಕ್ಟರ್ ಮಾಳ್ವಣ್ಕರ್ ಜೊತೆಯಲ್ಲಿದ್ದರು, ಸ್ವತಃ ಹೆಂಡತಿ ಜೊತೆಯಲ್ಲಿದ್ದರು, ಹೆಂಡತಿ ತಮ್ಮ ಇದ್ದ, ಇವರು ನೋಡ್ಕೊಳ್ಳೋಕೆ ಒಂದು ಟೀಮ್ ಇದೆ. ಅಷ್ಟು ಜನ ಇವರೆಲ್ಲರೂ ಅಲ್ಲಿಗೆ ಹೋದರು. ಕಠ್ಮಂಡು ನೇಪಾಳಕ್ಕೆ ಹೋದಾಗ ಗ್ರ್ಯಾಂಡ್ ವೆಲ್ಕಮ್ ಬಾಬಾ ಸಾಹೇಬರಿಗೆ. ಈಗ ಬಾಬಾ ಸಾಹೇಬರಿಗೆ ವೆಲ್ಕಮ್ ಯಾಕೆ ಅಂತಂದರೆ ಭಾರತದ ಕಾನೂನು ಸಚಿವ ಅಂತ ಅಲ್ಲ, ಅಗಾಧ ಭಾರತದ ಸಂವಿಧಾನವನ್ನು ರಚಿಸಿಕೊಟ್ಟಿದ್ದಾರೆ ಅಂತ ಅಲ್ಲ, ಲಕ್ಷಾಂತರ ಜನರನ್ನು ಏಕಕಾಲಕ್ಕೆ ಬುದ್ಧ ಧರ್ಮಕ್ಕೆ ಕರ್ಕೊಂಡು ಬಂದಂಥ ಬಾಬಾ ಸಾಹೇಬರು ಬರ್ತಿದ್ದಾರೆ ಅಂತ. ಯಾವ ಜಾಗಕ್ಕೆ, ಯಾವ ಬಯಲು ಪ್ರದೇಶಗಳಿಂದ, ಇದನ್ನ ಅನೇಕ ಬುದ್ಧಿಸ್ಟ್ಗಳು ಇದೇ ಪದವನ್ನು ಬಳಸ್ತಾರೆ, ಅದಕ್ಕೆ ಆ ಪದವನ್ನು ಬಳಸ್ತಿದ್ದೀನಿ. ಯಾವ ಬಯಲು ಪ್ರದೇಶಗಳಿಂದ ಬುದ್ಧಿಸಂನ ಒಂದು ಕಾಲದಲ್ಲಿ ಓಡಿಸಲಾಗಿತ್ತೋ ಅದೇ ಬಯಲು ಪ್ರದೇಶದಲ್ಲಿ ಬುದ್ಧಿಸಂ ಮತ್ತೆ ವೈಭವಯುತವಾಗಿ ಮರಳೋದಕ್ಕೆ ಕಾರಣವಾಗಿರುವಂಥ ಬಾಬಾ ಸಾಹೇಬರು ಬರ್ತಿದ್ದಾರೆ ಅಂತ. ಏನ್ ಬಾಬಾ ಸಾಹೇಬರಿಗೆ ವೆಲ್ಕಮ್ ಹೆಂಗಿತ್ತಂತ ಗೊತ್ತಾ? ಅಲ್ಲಿ ಸೈನಿಕರು ಬಂದು ನಿಂತ್ಬಿಟ್ಟಿದ್ದಾರೆ ಸ್ವಾಗತಕ್ಕೆ. ಅವ್ರಿಗೊಂದು ಪಗೋಡ ಅಲ್ಲಿ ಸ್ಪೆಷಲ್ ಆಗಿ ಮಾಡಿದ್ದಾರೆ ಬಾಬಾ ಸಾಹೇಬರನ್ನ ವೆಲ್ಕಮ್ ಮಾಡಲಿಕ್ಕೆ ಅಂತ. ಬಾಬಾ ಸಾಹೇಬರು ಉಳ್ಕೊಳ್ಳಿಕ್ಕೆ ಕೊಟ್ಟಿರೋ ಜಾಗ ಯಾವುದು? ನೇಪಾಳದ ರಾಜನ ಹಳೆಯ ಮನೆ ಶೀತಲ ಭವನ ಉಳ್ಕೊಳ್ಳೋಕೆ ಕೊಟ್ಟಿದ್ದಾರೆ ಅವ್ರಿಗೆ. ಬಾಬಾ ಸಾಹೇಬರನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಕಾನ್ಫರೆನ್ಸ್ ಉದ್ಘಾಟನೆಯನ್ನ ರಾಜ ಮಹೇಂದ್ರ ಪ್ರಾಬಬಲಿ ಮಾಡಿದ್ದು. ಆತ ಅದು ಉದ್ಘಾಟನೆ ಮಾಡಿದ. ಬಾಬಾ ಸಾಹೇಬರು ಉದ್ಘಾಟನೆ ಅಟೆಂಡ್ ಮಾಡಿದ್ರು. ಹೆಲ್ತ್ ಕೈ ಕೊಟ್ಬಿಡ್ತು, ಬಂದು ಮಲ್ಕೊಂಡ್ಬಿಟ್ರು. ಇನ್ನು ಹೋಗ್ಲಿಕ್ಕೆ ಆಗಲಿಲ್ಲ. ಚಡಪಡಿಸ್ತಿದ್ದಾರೆ, ಅಯ್ಯೋ ಅಲ್ಲಿಂದ ಬಂದಿದ್ದೀನಿ, ನಂಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ನೇಪಾಳದಲ್ಲಿ ದರ್ಜಿಗಳು ಕೂಡ, ಟೈಲರ್ಗಳು ಕೂಡ ಅಸ್ಪೃಶ್ಯರು. ಆ ಟೈಲರ್ ಗ್ರೂಪ್ನವ್ರು ಅಲ್ಲಿ ಬಂದರಂತೆ ಬಾಬಾ ಸಾಹೇಬರನ್ನ ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ. ಅನೇಕ ಅಸ್ಪೃಶ್ಯ ವರ್ಗದವ್ರು ಬರ್ತಿದ್ದಾರೆ. ಈಗ ಬಾಬಾ ಸಾಹೇಬರನ್ನ ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ಬರೋದು ಯಾರು ಅಂದ್ರೆ ಆ ಸಾಮಾನ್ಯ ಜನ. ಯಾರನ್ನ ಜಗತ್ನಲ್ಲೆಲ್ಲರೂ ಇನ್ಯಾರೂ ಮುಟ್ಟಿಸ್ಕೊಳ್ಳಲ್ಲ ಅಂತಾರೋ ಅವರೆಲ್ಲರೂ ನೋಡಿ ಬಾಬಾ ಸಾಹೇಬರ್ ನೋಡಿ ಹೇಳ್ತಾರೆ, ನಮ್ಮನ್ನು ಮುಟ್ಟಿಸ್ಕೊಳ್ಳೋ ಯೋಗ್ಯ ವ್ಯಕ್ತಿ ಇವನೇ, ಇವನ ಹತ್ರ ಮಾತಾಡ್ಲಿಕ್ಕೆ ಹೋಗ್ತೀವಿ ಅಂತ. ಈ ಥರದ ವಿಶ್ವಾಸ ಗಳಿಸೋದು ಜೀವನದಲ್ಲಿ ಸುಲಭ ಅಲ್ಲ ರೀ. ಇವನ ಹತ್ರ ಹೋಗ್ಬೋದು ನಾವು ಅಂತ ಅನ್ನಿಸಿಕೊಳ್ಳುವ ವಿಶ್ವಾಸವನ್ನ ಜನಸಾಮಾನ್ಯರಲ್ಲಿ ಮೂಡಿಸೋದಿದೆಯಲ್ಲ, ಸುಲಭದ ಕೆಲಸ ಅಲ್ಲ. ಬಾಬಾ ಸಾಹೇಬರು ಆ ಕೆಲಸವನ್ನು ಮಾಡಿಬಿಟ್ಟಿದ್ರು. ಅವರು ನೋಡ್ಲಿಕ್ಕೆ ಬಹಳ ಜನ ಬರ್ತಿದ್ರು. ಅಲ್ಲಿಂದ ಒಂದು ಅಸ್ಪೃಶ್ಯ ವರ್ಗದ ಗ್ರೂಪ್ನವರು ಬಾಬಾ ಸಾಹೇಬ್ರಿಗೆ ಹೇಳ್ತಾರೆ, ನೀವು ದಯವಿಟ್ಟು ಕಾರ್ಯಕ್ರಮಕ್ಕೆ ಬರಬೇಕು, ನಿಮಗೆ ನಾವು ಸನ್ಮಾನ ಮಾಡಬೇಕು ಅಂತಿದ್ದೀವಿ, ಹೋಗ್ಲಿಕ್ಕೆ ಆಗ್ತಿಲ್ಲ ಈ ಮನುಷ್ಯನಿಗೆ. ಕೊನೆಗೆ ಮಾಯಿ ಸಾಹೇಬ್ ಹೇಳಿದ್ರಂತೆ, ಒಂದು ಕೆಲಸ ಮಾಡಿ, ನೀವೇ ಸನ್ಮಾನ ಏನು ಮಾಡಬೇಕೋ ತಗೊಂಡು ಇಲ್ಲಿಗೆ ಬನ್ನಿ, ಇದರ ಹೊರಗಡೆ ಲಾನಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್ ಮಾಡೋಣ, ಬಾಬಾ ಸಾಹೇಬರ್ ನಾನು ಕರ್ಕೊಂಡು ಬರ್ತೀನಿ ಅಂತ. ಆ ಲಾನಲ್ಲೇ ಒಂದು ಪ್ರೋಗ್ರಾಮ್ ಆಯಿತು, ಒಂದು ಟೀ ಪಾರ್ಟಿ. ಆ ಪಾರ್ಟಿಯ ನಂತರ ಬಾಬಾ ಸಾಹೇಬರಿಗೆ ಸನ್ಮಾನ. ಬಾಬಾ ಸಾಹೇಬರು ಅಲ್ಲೂ ಕೂಡ ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತನಾಡಿದರು. ಮಾತನಾಡಿದ ನಂತರ ಬಾಬಾ ಸಾಹೇಬರು ಈ ಕಾರ್ಯಕ್ರಮದಕ್ಕೆ ಅಂತ ಬಂದರೂ ಆ ಕಾರ್ಯಕ್ರಮವನ್ನು ಅಡ್ರೆಸ್ ಮಾಡಲಿಕ್ಕಾಗಲಿಲ್ಲ ಅಂತ ರಾಜ ತನ್ನ ಸಂಸತ್ತಿನ ಸ್ಪೆಷಲ್ ಹಾಲ್ನಲ್ಲಿ ಬಾಬಾ ಸಾಹೇಬರಿಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಬಾಬಾ ಸಾಹೇಬರು ಅದ್ಭುತವಾಗಿರುವಂಥ ಒಂದು ಭಾಷಣವನ್ನು ಅಲ್ಲಿ ಮಾಡಿದರು. ಆ ಭಾಷಣ ಅವ್ರು ಮಾಡಿದ್ದು ಯಾರ ಬಗ್ಗೆ ಅಂತಂದರೆ, ಅವ್ರ ಭಾಷಣಕ್ಕೆ ಹೋಗೋಕ್ಕಿಂತ ಮುಂಚೆ ಅಲ್ಲೊಬ್ಬರು ಮಾತನಾಡೋರು ಅವ್ರಿಗೆ ಹೇಳಿದರು, ಇವತ್ತಿನ ತರುಣರಿಗೆ, ಬುದ್ಧಿಸಂನ ಅನುಸರಿಸುವ ತರುಣರಿಗೆ ಕಾರ್ಲ್ ಮಾರ್ಕ್ಸ್ ಪ್ರವಾದಿ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಕಾರ್ಲ್ ಮಾರ್ಕ್ಸ್ ಮತ್ತು ಬುದ್ಧ ಇದ್ರ ಬಗ್ಗೆ ಸ್ವಲ್ಪ ಸರಿಯಾದ ಜ್ಞಾನ ಕೊಡಿ ಅಂತ ಬಾಬಾ ಸಾಹೇಬರು ಮಾತು ಶುರು ಮಾಡಿದರು. ಹೆಂಗೆ ಶುರು ಮಾಡಿದರು ಅಂತಂದರೆ, ಬುದ್ಧ ಕಾರ್ಲ್ ಮಾರ್ಕ್ಸ್ ಇಬ್ಬರ ಗುರಿ ಒಂದೇ. ಸರಿಯಾಗಿ ಕೇಳಿಸ್ಕೊಳ್ಳಿ, ಬಾಬಾ ಸಾಹೇಬರ ಥಾಟ್ ಎಷ್ಟು ಚೆನ್ನಾಗಿದೆ. ಸುಲಿಗೆ, ಹಿಂಸೆ, ಗುಲಾಮತನ, ಶ್ರೀಮಂತಿಕೆಯ ಫಲವಾಗಿ ಸುಲಿಗೆ, ಹಿಂಸೆ, ಗುಲಾಮತನ ಮೈಗೂಡುತ್ತೆ. ಯಾರಿಗೆ ಶ್ರೀಮಂತಿಕೆ ಬರುತ್ತೋ ಅವನಿಗೆ ಗುಲಾಮಿತನವೂ ಜೊತೆಲಿ ಬರುತ್ತೆ ಅಂತ ಬಾಬಾ ಸಾಹೇಬರು ಮುಂದೆ ಹೇಳ್ತಾರೆ. ಖಾಸಗಿ ಸಂಪತ್ತು ದುಃಖಕ್ಕೆ ಮೂಲ ಅನ್ನೋದು ಮಾರ್ಕ್ಸ್ನ ಅಭಿಮತ. ಇದನ್ನೇ ಬುದ್ಧನೂ ಹೇಳ್ತಾನೆ. ಖಾಸಗಿ ಸಂಪತ್ತು ಯಾರು ಇಟ್ಕೊಳ್ಬಾರ್ದು ಅಂತ ಬುದ್ಧ ಹೇಳ್ತಾನೆ, ಆಸ್ತಿ ಸಂಗ್ರಹ ಮಾಡಬಾರ್ದು ಅಂತ. ಬಟ್ ಧ್ಯೇಯ ಸಾಧನೆಯ ವಿಚಾರದಲ್ಲಿ ಇಬ್ಬರ ದೃಷ್ಟಿಕೋನವೂ ಭಿನ್ನ. ಒಬ್ಬನದು ಹಿಂಸಾ ಮಾರ್ಗ, ಕಾರ್ಲ್ ಮಾರ್ಕ್ಸ್ನದ್ದು. ಇದೇ ಖಾಸಗಿ ಆಸ್ತಿಯನ್ನ ಇಟ್ಕೊಳ್ಬಾರ್ದು ಅಂತ ಇಬ್ರು ಹೇಳ್ತಾರೆ. ಆ ಇಟ್ಕೊಳ್ದೇ ಇರೋದಕ್ಕೆ ಒಬ್ಬನ ಮಾರ್ಗ ಹಿಂಸಾ ಮಾರ್ಗ, ಇನ್ನೊಬ್ಬನದ್ದು ಪರಿಪೂರ್ಣ ಅಹಿಂಸೆಯ ಮಾರ್ಗ. ಒಬ್ಬನದ್ದು ಬೇಗನೆ ಗುರಿ ಮುಟ್ಟಿಸುತ್ತೆ, ಮತ್ತೊಬ್ಬನದ್ದು ನಿಧಾನವಾಗಿ ಕರ್ಕೊಂಡು ಹೋಗುತ್ತೆ. ಹಿಂಸಾ ಮಾರ್ಗದಿಂದ ಏನನ್ನು ಪಡ್ಕೊಳ್ತೀವೋ ಅದು ಶಾಶ್ವತವಾದ್ದಲ್ಲ. ಕಾರ್ಲ್ ಮಾರ್ಕ್ಸ್ ಬಹಳ ಬೇಗ ಗುರಿ ಮುಟ್ಟಿಸ್ಬೋದು, ಆದರೆ ದೀರ್ಘಕಾಲ ಉಳಿಸಲಾರ. ಆದರೆ ಬುದ್ಧ ಏನು ಕೊಡಿಸ್ತಾನೋ ತಡವಾಗಿ ಕೊಡಿಸ್ತಾನೆ, ಸುದೀರ್ಘವಾಗಿ ಉಳ್ಕೊಂಡಿರುತ್ತೆ ಅಂತ ಬಾಬಾ ಸಾಹೇಬರು ಅದನ್ನ ಕಂಪೇರ್ ಮಾಡ್ತಾ ಹೋಗ್ತಾರೆ. ರಷ್ಯಾದ ಸರ್ವಾಧಿಕಾರಿ ಅದಾಗಲೇ ಕಾರ್ಲ್ ಮಾರ್ಕ್ಸ್ನ ಅನುಸರಿಸಲಿಕ್ಕೆ ಶುರು ಮಾಡಿದ್ದಾನೆ. ಅವನು ತಪ್ತಾ ಇದ್ದಂತೆ ರಕ್ತಪಾತ ಶುರುವಾಗುತ್ತೆ, ರಷ್ಯಾದ ವಿನಾಶಕ್ಕೆ ಮುನ್ಸೂಚನೆ ಆಗಿರುತ್ತೆ. ಬಾಬಾ ಸಾಹೇಬರು ಹೇಳದಂತೆ ಆಯಿತು. ಆನಂತರದ ದಿನಗಳಲ್ಲಿ ಕಮ್ಯುನಿಸಂ ಸಹ ವಿನಾಶವಾಗುತ್ತದೆ. ಸ್ವಲ್ಪ ಜೋರಾಗಿ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ ಎಲ್ಲರೂ ಅಂತ.
ಕಮ್ಯುನಿಸಂ ಸಹ ವಿನಾಶವಾಗುತ್ತದೆ. ಬಾಬಾ ಸಾಹೇಬರ ಮಾತು. ಎಲ್ಲ ಕಮ್ಯುನಿಸ್ಟರು ಬಾಬಾ ಸಾಹೇಬರು ನಮ್ಮವರು ಅಂತ ಹೇಳ್ಕೊಂಡು ತಿರುಗಾಡ್ತಿರ್ತಾರೆ. ಬಾಬಾ ಸಾಹೇಬರು ಖಂಡಿತವಾಗಿಯೂ ಕಮ್ಯುನಿಸ್ಟರನ್ನ ಅಪ್ರಿಸಿಯೇಟ್ ಮಾಡ್ತಿದ್ದಂಥವ್ರಲ್ಲ. ಅವಕಾಶ ಸಿಕ್ಕಾಗಲೆಲ್ಲ ಉಗಿದಿದ್ದಾರೆ. ನನಗಂತೂ ಅನ್ಸುತ್ತೆ ಬಾಬಾ ಸಾಹೇಬರು ತಮ್ಮ ಜೀವನದಲ್ಲಿ ಕೊನೆಯದಾಗಿ ಜೋರಾಗಿ ಉಗಿದಿರೋದು ಕಮ್ಯುನಿಸ್ಟರಿಗೆ ಅಂತ. ಇನ್ನೇನು ಕೊನೆಯ ದಿನಗಳು ಬಂದಿದ್ವು ಅವ್ರದ್ದು. ಬಾಬಾ ಸಾಹೇಬರು ಹೇಳ್ತಾರೆ, ಅಹಿಂಸೆ ಮತ್ತು ಪ್ರೇಮಗಳಿಂದ ಗಳಿಸಿದ್ದು ಚಿರಶಾಂತಿ ನೀಡುತ್ತೆ, ಮನಃಶಾಂತಿ ಕೊಡುತ್ತೆ. ಮಾರ್ಕ್ಸ್ನ ಮಾರ್ಗ ಮನೋದಾಸ್ಯಕ್ಕೆ ಕಾರಣವಾಗುತ್ತೆ ಅಂತ ಬಾಬಾ ಸಾಹೇಬರು ತುಂಬ ಸ್ಪಷ್ಟವಾಗಿ ಅದನ್ನು ಹೇಳಿದರು. ಪಾಪ್ಯುಲರ್ ಸ್ಪೀಚ್ ಅದು, ಅದಕ್ಕೋಸ್ಕರ ಇಷ್ಟು ಕೋಟ್ ಮಾಡಿದೆ. ಬುದ್ಧ ಆ್ಯಂಡ್ ಕಾರ್ಲ್ ಮಾರ್ಕ್ಸ್ ಅನ್ನೋದು ಬಾಬಾ ಸಾಹೇಬರ ಪಾಪ್ಯುಲರ್ ಸ್ಪೀಚು. ಬಾಬಾ ಸಾಹೇಬರು ಅದರ ಮೇಲೆ ಒಂದು ಪುಸ್ತಕ ಬರೀಬೇಕು ಅಂತಿದ್ರು. ಆ ಪುಸ್ತಕ ಕೂಡ ಆನಂತರದ ದಿನಗಳಲ್ಲಿ ವಿಚಾರದ ಆಧಾರಗಳ ಮೇಲೆ ಬಂತು. ಈ ಬಾಬಾ ಸಾಹೇಬರು ಕಾನ್ಫರೆನ್ಸನ್ನು ಮುಗಿಸಿ ಅಲ್ಲಿಂದ ಹೊರಟಿದ್ದು ಎಲ್ಲಿಗೆ ಅಂತಂದರೆ ಬುದ್ಧ ಹುಟ್ಟಿದ ಊರಿಗೆ ಹೋಗ್ತಾರೆ. ಲುಂಬಿಣಿ ಬುದ್ಧ ಹುಟ್ಟಿದ ಜಾಗ. ಆ ಲುಂಬಿಣಿಗೆ ಬಾಬಾ ಸಾಹೇಬರು ಹೋಗ್ತಾರೆ. 2500 ವರ್ಷಗಳ ಹಿಂದಿನ ಅಲ್ಲಿ ಬುದ್ಧನ ಜಾಗಕ್ಕೆ ಹೋದರು. ಅಲ್ಲಿ 2500 ವರ್ಷಗಳ ಹಿಂದಿನ ಪಿಲ್ಲರ್ ನೋಡಿದರು. ಬುದ್ಧ ಹುಟ್ಟಿದ ಜಾಗಕ್ಕೆ ಹೋಗ್ತಾ ಇದ್ದಂತೆ ಅವರು ಪೂರ್ತಿ ಭಾವುಕರಾದರು. ಆ ಏಜ್ನಲ್ಲೂ ಕೂಡ ಅವರು ನಡುಗ್ತಾ ಇದ್ದರಂತೆ, ಎಂಥ ಜಾಗಕ್ಕೆ ನಾನು ಬಂದುಬಿಟ್ಟಿದ್ದೀನಿ ಅಂತ. ಅಲ್ಲಿಂದ ಪಾಟ್ನಾಕ್ಕೆ ಬಂದರು. ಪಾಟ್ನಾದಲ್ಲಿ ಬೋಧಗಯಾಕ್ಕೆ ಹೋಗಬೇಕು ಅಂತ ಬಾಬಾ ಸಾಹೇಬರು, ಬೋಧಗಯ ಬುದ್ಧನಿಗೆ ಬೋಧವಾದ ಜಾಗ, ಹುಟ್ಟಿದ ಜಾಗ ನೋಡಿದರು. ಬೋಧಗಯಾಕ್ಕೆ ಬಂದರು. ಬೋಧಗಯಾದಲ್ಲಿ ಅವನಿಗೆ ಬೋಧೆಯಾದ ಜಾಗ. ಬೋಧೆಯಾದ ಜಾಗದಲ್ಲಿ ಬಾಬಾ ಸಾಹೇಬರು ಪ್ರೇಯರ್ ಮಾಡ್ತಾ ಅಲ್ಲಿ ಬುದ್ಧಂ ಶರಣಂ ಗಚ್ಚಾಮಿ ಅಂತೆಲ್ಲ ಹೇಳ್ಕೊಳ್ತಾ ಆ ಟೋಟಲ್ ಪ್ರೇಯರ್ನ, ಬುದ್ಧಿಸಮ್ನ ಆ ಪ್ರೇಯರ್ನ ತಾವು ಕೂತ್ಕೊಂಡು ಮೊಣಕಾಲೂರಿ ಕೂತ್ಕೊಂಡು ಬಾಬಾ ಸಾಹೇಬರ ಪ್ರೇಯರ್ ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ಜೊತೆಯಲ್ಲಿದ್ದವರೆಲ್ಲ ಬಾಬಾ ಸಾಹೇಬರಿಗೆ ದನಿಗೂಡಿಸಿದ್ರಂತೆ. ಬಾಬಾ ಸಾಹೇಬರ ಆ ಬುದ್ಧನ ಕಣ್ಣುಗಳಲ್ಲಿ ಕಣ್ಣಿಟ್ಟು, ಅದೊಂದು ಮೂರ್ತಿ ಇದೆ, ಆ ಮೂರ್ತಿಯನ್ನು ನೋಡ್ತಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಧಾರಾಕಾರವಾಗಿ ಕಣ್ಣೀರು ಸುರಿಸಿದ್ರಂತೆ. ಅದಾದಮೇಲೆ ಬಾಬಾ ಸಾಹೇಬರು ಅಲ್ಲಿಂದ ಸಾರನಾಥಕ್ಕೆ ಬಂದು ಕುಶಿನಾರಕ್ಕೆ ಹೋಗ್ತಾರೆ. ಬುದ್ಧನ ದೇಹತ್ಯಾಗವಾದಂಥ ಸ್ಥಳ ಸಾರನಾಥದ ಆ ಭಾಗದಲ್ಲಿ. ಅಲ್ಲಿಗೆ ಹೋಗಿ ಅಲ್ಲಿರುವಂಥ ವಿಹಾರ, ಆ ವಿಹಾರ ಭವ್ಯವಾಗಿರುವಂಥ ವಿಹಾರ ಆ ಜಾಗದಲ್ಲಿ ನಿರ್ಮಾಣಗೊಂಡಿದೆ. 4-5 ಸ್ಟೆಪ್ ಇತ್ತು. ಬಾಬಾ ಸಾಹೇಬರು ಎಷ್ಟು ಸುಸ್ತಾದರು ಅಂತಂದರೆ ಆ ಸ್ಟೆಪ್ ಹತ್ತಲಿಕ್ಕೆ ಆಗಲಿಲ್ಲ ಅವ್ರ ಹತ್ರ. ಅವರಲ್ಲೇ ಸೈಡಲ್ಲಿ ಕೂತ್ಕೊಂಡ್ರು. ನೀವು ಹೋಗಿ ಬನ್ನಿ ಅಂತ ಎಲ್ಲರೂ ಕಳಿಸ್ಕೊಟ್ರು. ಹೋಗಿ ಬಂದಾಗ ಎಲ್ಲರೂ ಕೇಳಿದ್ರು, ಏನಿದೆ ಒಳಗೆ? ಚಿಕ್ಕ ಮಗುವಿನ ಥರ. ಅವ್ರ ಹೆಂಡತಿ ಎಲ್ಲ ಹೇಳಿದ್ರು, ಒಳ್ಳೆ ಮೂರ್ತಿ ಇದೆ, ಹಿಂಗಿದೆ ಹಂಗಿದೆ ಅಂತ. ಮನೆಗೆ ಹೋದರು ಬಾಬಾ ಸಾಹೇಬರು. ವಾಪಸ್ ಹೋದವರು ನೆಕ್ಸ್ಟ್ ಡೇ ಬೆಳಿಗ್ಗೆ ಎಲ್ಲರಿಗಿಂತ ಮುಂಚೆ ಎದ್ದು ರೆಡಿಯಾದರು. ಎಲ್ಲಿಗೆ ಅಂದರೆ ವಾಪಸ್ ಹೋಗ್ಬೇಕು ಅಲ್ಲಿಗೆ ಅಂತ. ಅಲ್ಲಿಗೆ ವಾಪಸ್ ಬಂದು ಇಬ್ಬರು ಹೆಗಲ ಮೇಲೆ ಕೈ ಇಟ್ಟು ಆ 5 ಸ್ಟೆಪ್ಸನ್ನು, 4-5 ಸ್ಟೆಪ್ಗಳನ್ನು ಕಷ್ಟಪಟ್ಟು ಹತ್ತಿ ಅಲ್ಲಿಗೆ ಹೋಗಿ ಮೊಣಕಾಲೂರಿ ಕೂತ್ಕೊಂಡ್ರು. ಯಾಕೆ ಅಂತ ಕೇಳಿದರೆ, ಬುದ್ಧ ನಡೆದಾಡಿರುವಂಥ ಜಾಗ ಇದು. ಈ ಜಾಗಕ್ಕೆ ನಾನು ಬರದೇ ಹೋಗೋದು ಹೇಗೆ ಸಾಧ್ಯ ಅಂತ ಬಾಬಾ ಸಾಹೇಬರು ಅವ್ರ ಮುಂದೆ ಕೂತ್ಕೊಂಡು ಆ ಬುದ್ಧನ ಮೂರ್ತಿಯ ಕಣ್ಗಳಲ್ಲಿ ಕಣ್ಣಿಟ್ಟು ಮತ್ತೆ ಸುದೀರ್ಘ ಕಾಲ ಹತ್ಬಿಟ್ರು ಅಂತ. ನನಗದನ್ನು ಓದುವಾಗ ಏನನ್ನಿಸ್ತು ಅಂತಂದರೆ, ಎಷ್ಟು ದೀರ್ಘಕಾಲ ಮಡುಗಟ್ಟಿದ ನೋವಿತ್ತಲ್ಲ. ಚಿಕ್ಕನ್ನಲ್ಲಿ ನನ್ನನ್ನು ಮನೆಗೆ ಸೇರಿಸ್ತಿರ್ಲಿಲ್ಲ. ನಾನು ಮಳೆಯಲ್ಲಿ ಈಗ ಒಂದು ಇಡೀ ದಿನ ನಿಂತ್ಕೊಂಡಿದ್ದೀನಿ, ಒಂದು ಛತ್ರಿ ಕೇಳಿದ್ರೆ ಕೊಡಲಿಲ್ಲ. ನಂಗೊಂದು ಲೋಟ ನೀರು ಕೊಡ್ರಪ್ಪ ಅಂತ ಕೇಳಿದ್ರೆ ಕೊಡಲಿಲ್ಲ. ನಾನು ರಸ್ತೆಯಲ್ಲಿ ಒಬ್ಬನೇ ಸಿಕ್ಕಾಕೊಂಡಿದ್ದಾಗ ನನಗೆ ಒಂದು ಹೊತ್ತಿನ ಊಟ ಕೊಡಲಿಲ್ಲ. ನನ್ನನ್ನು ಬಂಡಿಯವನು ಹತ್ತಿಸ್ಕೊಳ್ಳಿಲ್ಲ. ನಾನು ವಿದೇಶದಲ್ಲಿ ಶಿಕ್ಷಣ ಪಡೆದುಕೊಂಡು ಬಂದ ನಂತರ ನಾನಿದ್ದ ಹೋಟೆಲ್ನಿಂದ ನನ್ನನ್ನು ಹೊರದಬ್ಬಿದ್ರು. ನನಗೆ ಎಲ್ಲರೂ ಎಷ್ಟು ಮೋಸ ಮಾಡ್ತಾ ಜೀವನದುದ್ದಕ್ಕೂ ಹಿಂಗೆ ಬಂದ್ಬಿಟ್ರು ಅಂತಂದರೆ, ನನ್ನನ್ನು ಅಪ್ಪಿಕೊಂಡವನು ನೀನು ಒಬ್ಬನೇ ಅಲ್ಲ ಅಂತ ಅಪ್ಪಿಕೊಂಡವನ ಎದುರಿಗೆ ಕೂತಾಗ ಯಾವ ಭಾವುಕತೆಯಿಂದ ಕಣ್ಣೀರು ಸುರಿಸಬೇಕೋ ಅಷ್ಟು ಒಳಗಿದ್ದಿದ್ದು ಇಷ್ಟು ದಿನಗಳಿಂದ ಏನಿತ್ತೋ ಎಲ್ಲ ಕೊಚ್ಚಿಕೊಂಡು ಹೋಗ್ಬಿಡ್ತು ಬಾಬಾ ಸಾಹೇಬರು. ಬಹುಶಃ ನವೆಂಬರ್ 30 ಅವತ್ತು ದುಃಖ ಎಷ್ಟರ ಮಟ್ಟಿಗೆ ಕೊಚ್ಚಿ ಹೋಯಿತು ಅಂದರೆ, ಅದಾದ 1 ವಾರಕ್ಕೆ ಬಾಬಾ ಸಾಹೇಬರ ದೇಹವು ಹೋಗ್ಬಿಡ್ತು. ಒಂದೇ ವಾರ ಉಳ್ಕೊಂಡಿದ್ದಾದ್ಮೇಲೆ ಬಾಬಾ ಸಾಹೇಬರು ವಾಪಸ್ಸು ಬಂದು ಅವರ ಕೊನೆಯ ದಿನಗಳನ್ನು ನನ್ನ ಜೊತೆ ಹಂಚ್ಕೊಂಡಿದ್ದೀನಿ. ಆದರೆ ಬುದ್ಧ ಧರ್ಮದ ಸಂಗತಿಗಳನ್ನು ಹೇಳಬೇಕು ಅಂತ ಹೇಳ್ತಿದ್ದೆ. ನನಗೆ ಬಾಬಾ ಸಾಹೇಬರ ಬದುಕನ್ನೆಲ್ಲ ಓದ್ತಿರುವಾಗ ಬಾಬಾ ಸಾಹೇಬರು ಬ್ರಾಹ್ಮಣರಲ್ಲ ಅಂತ ಹೆಂಗೆ ಹೇಳ್ತೀರಿ ಅಂತ ಪ್ರಶ್ನೆ ಕೇಳಬೇಕು ಅಂತ ಅನಿಸುತ್ತೆ ನನಗೆ. ಯಾವ ಲೆಕ್ಕಕ್ಕೆ ಬ್ರಾಹ್ಮಣರಲ್ಲ? ಸ್ವತಃ ಬಾಬಾ ಸಾಹೇಬರಿಗೆ ನಾನು ಹೇಳಿದ್ರೆ ನನ್ನ ಕಪಾಳ ಕೊಡದಿರೋರು. ನಾನು ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಒಪ್ಪಲ್ಲ ಕಣೋ, ನೀನು ನನಗೆ ಯಾಕೋ ಬ್ರಾಹ್ಮಣ ಅಂತ ಕರಿತೀಯ ಅಂತ ನನಗೆ ಉಗ್ದಿರೋರು. ಬಟ್ ನನಗೆ ನಾವೆಲ್ಲ ಇರೋದ್ರಿಂದ ಕೇಳಬೇಕು ಅಂತ ಅನಿಸುತ್ತೆ. ಬ್ರಾಹ್ಮಣ ಅಂದರೆ ಯಾರು ಅಂತ ಕೃಷ್ಣ 18ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಶಮೋದಮಸ್ತಪಶೌಚಂ ಕ್ಷಾಂತಿರಾರ್ಜವಮೇವಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಕೃಷ್ಣ ಹೇಳೋದು ಏನು ಶಮ ಅಂದರೆ? ಶಮ ಅಂತಂದರೆ ಮನಸ್ಸಿನ ಮೇಲೆ ನಿಗ್ರಹ.
ಬಾಬಾ ಸಾಹೇಬರ ನಿಗ್ರಹ ಎಂಥದ್ದು ಅಂತ ಕಳೆದ 3 ದಿನಗಳಿಂದ ಕೂತಿದ್ದವ್ರಿಗೆ 100% ಗೊತ್ತಿದೆ. ಏನ್ ಮನೋನಿಗ್ರಹ, ಇಚ್ಛಾಶಕ್ತಿ ಎಂಥದ್ದು, ಸಾಯುವ ಜ್ಯೋತಿ ಇದು ಅಂತ ಹೇಳಿದ್ದು ಬದುಕಬಹುದು ಯಾತಕ್ಕೋಸ್ಕರ, ತನ್ನ ಜನರಿಗೋಸ್ಕರ. ಏನ್ ಮನಸ್ಸಿನ ನಿಗ್ರಹ, ಮನಸ್ಸು ಬಾಬಾ ಸಾಹೇಬರು ಕಟ್ಟಿದ್ದ ನಾಯಿ ತರ ಬಿದ್ಕೊಂಡಿತ್ತು ಅಂತ. ಏನ್ ಮನೋನಿಗ್ರಹ. ಎರಡನೇ ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಹೆಂಡತಿಗೆ ಪತ್ರ ಬರೆದಿದ್ರಲ್ಲ, 15 ವರ್ಷಗಳಿಂದ ನಂಗೆ ರೂಢಿಯಾಗಿದೆ, ನೀನೇನು ತಲೆ ಕೆಡ್ಸ್ಕೊಬೇಡ ಬಾ, ನನ್ನ ಮದುವೆ ಆಗ್ಬೋದು ನೀನು ಅಂತ. ಏನ್ ಇಂದ್ರಿಯ ನಿಗ್ರಹ ಬಾಬಾ ಸಾಹೇಬರದ್ದು. ಬಾಬಾ ಸಾಹೇಬರದ್ದು ತಪಸ್ಸು. ಯಾರಲ್ಲ ಅಂತಾರೆ, ಬಾಲ್ಯದಿಂದಲೂ ಒಂದೇ ಉದ್ದೇಶ, ಯಾವುದನ್ನು ನಾನು ಅನುಭವಿಸಿದ್ನೋ ನನ್ನ ಜನ ಅನುಭವಿಸಬಾರದು, ಅದಕ್ಕೋಸ್ಕರ ಏನನ್ನು ಬೇಕಿದ್ರೂ ಅನುಭವಿಸಬಲ್ಲೆ ಅಂತ ಹಠಕ್ ಬಿದ್ದು ಕೆಲಸ ಮಾಡಿದ್ರು ಬಾಬಾ ಸಾಹೇಬರು. ತಪಸ್ಸಲ್ವೇನದು? ಶೌಚ ಏನ್ ಶುದ್ಧತೆ ಬಾಬಾ ಸಾಹೇಬರದು. ಅವ್ರ ಬಟ್ಟೆ ಹಾಕೊಂಡು ಕೂತ್ರೆ, ನಾನು ಹಿಂದೆ ಒಂದ್ಸಲ ಹೇಳಿದ್ ನನ್ಗೆ ನೆನಪಿದೆ. ಒಬ್ಬ ವಿದೇಶಿ ಪತ್ರಕರ್ತ ಮಹಾತ್ಮ ಗಾಂಧೀಜಿಯವ್ರ ಹತ್ರ ಹೋಗ್ತಾನೆ ಇಂಟರ್ವ್ಯೂಗೆ ಅಂತ. ಮಹಾತ್ಮ ಗಾಂಧೀಜಿ ಮಲಗ್ಬಿಟ್ಟಿರ್ತಾರೆ, ಬರೋದು 5 ನಿಮಿಷ ಲೇಟ್ ಆಗ್ಬಿಟ್ಟಿದೆ ಅಂತ. ಜಿನ್ನಾ ಹತ್ರ ಹೋಗ್ತಾನೆ, ಮಹಾತ್ಮ ಗಾಂಧೀಜಿ ಇಂಟರ್ವ್ಯೂ ಸಿಗ್ಲಿಲ್ಲ ಅಂತ. ಜಿನ್ನಾ ಮಲಗ್ಬಿಟ್ಟಿರ್ತಾರೆ, ರಾತ್ರಿ 11-11:30 ಆಗ್ಬಿಟ್ಟಿರತ್ತೆ. ಆಗ ಹೇಳ್ತಾನೆ ಬಾಬಾ ಸಾಹೇಬ್ರಿಗೆ, ನಾನು ಬರ್ತಿದ್ದೀನಿ ಅಂತ. ಬಾಬಾ ಸಾಹೇಬರು ವೆಯ್ಟ್ ಮಾಡ್ತಾ ಇರ್ತಾರೆ ಅವನಿಗೆ. ಹೆಂಗೆ ಗೊತ್ತಾ, ಸೂಟು ಕೋಟು ಎಲ್ಲ ಹಾಕ್ಕೊಂಡು ಕೂತಿರ್ತಾರೆ. ಏನು ಕೇಳ್ತಾನೆ, ನಾನು ಗಾಂಧೀಜಿ ಹತ್ರ ಹೋದೆ ಮಲಗಿಬಿಟ್ಟಿದ್ದಾರೆ, ಜಿನ್ನಾ ಹತ್ರ ಹೋದೆ ಮಲಗಿಬಿಟ್ಟಿದ್ದಾರೆ, ನೀವಿನ್ನೂ ಎದ್ದಿದ್ದೀರಲ್ಲ. ಏನು ಉತ್ತರ ಕೊಡ್ತಾರೆ ಗೊತ್ತೇನ್ರಿ ಬಾಬಾ ಸಾಹೇಬರು? ಗಾಂಧೀಜಿಯವ್ರ ಜನ ಎದ್ದಿದ್ದಾರೆ, ಅದಕ್ಕೆ ಗಾಂಧೀಜಿ ಮಲಗಿದ್ದಾರೆ. ಜಿನ್ನಾನ ಜನ ಎದ್ದಿದ್ದಾರೆ, ಅದಕ್ಕೆ ಜಿನ್ನ ಮಲಗಿದ್ದಾನೆ. ನನ್ನ ಜನ ಇನ್ನೂ ಮಲಗಿದ್ದಾರೆ, ಅದಕ್ಕೆ ನಾನು ಎದ್ದಿದ್ದೀನಿ ಅಂತಾರೆ ಬಾಬಾ ಸಾಹೇಬರು. ಏನು ಮಾತ್ರಿ ಅದು, ಅಮೇಝಿಂಗ್. ನನಗೆ ಆ ಮಾತು ಓದ ಗೂಸ್ ಬಂಪ್ಸ್ ಬಂತು. ವಾ, ಏನು ಅದ್ಭುತವಾಗಿರುವ ಧ್ಯೇಯ ಸಾಧನೆಗೋಸ್ಕರ ಒಬ್ಬ ವ್ಯಕ್ತಿ ಹಿಂಗ. ನೀವು ಯಾವ ಲೆಕ್ಕಕ್ಕೆ ಅವರನ್ನ ಶೌಚ ಇಲ್ಲ ಅಂತ ಕರಿತೀರಾ? ಕ್ಷಾಂತಿ, ಇದೊಂದು ಸ್ವಲ್ಪ ಡೌಟ್ ಇದೆ ನನಗೆ. ಕ್ಷಾಂತಿ ಅಂದ್ರೆ ಕ್ಷಮೆ ಕೊಡೋದು ಅಂತ. ಬಾಬಾ ಸಾಹೇಬರು ಕ್ಷಮೆ ಕೊಡ್ತಿದ್ರ ನಂಗೆ ಗೊತ್ತಿಲ್ಲ. ಮಾತ್ರ ನೆಹರೂನ್ ಜೀವನದುದ್ದಕ್ಕೂ ಕ್ಷಮಿಸಿಲ್ಲ ಅವರು. ಮಹಾತ್ಮ ಗಾಂಧಿ ಜೊತೆಗೆ ವಿರೋಧ ಸಿಕ್ಕಾಪಟ್ಟೆ ಇತ್ತು ಅವ್ರಿಗೆ. ನಾನೊಂದು ಪುಸ್ತಕ ಬರೀಬೇಕು ಗಾಂಧೀಜಿ ಮೇಲೆ ಅನ್ನೋರು. ನೆಕ್ಸ್ಟ್ ಆ್ಯಡೆಡ್, ಗಾಂಧೀಜಿಯನ್ನ ನನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು ಮತ್ತೊಬ್ಬ ಇಲ್ಲ ಅಂತಿದ್ರು ಬಾಬಾ ಸಾಹೇಬರು. ಬಟ್ ಅವರು ಸಾಮಾನ್ಯ ಜನರೊಂದಿಗೆ ಎಷ್ಟು ಪ್ರೀತಿಯಿಂದ ಇರ್ತಿದ್ರು ಅಂತಂದರೆ, ಒಂದು ಬ್ಯೂಟಿಫುಲ್ ಸ್ಟೋರಿ. ಬಾಬಾ ಸಾಹೇಬರು ಅವ್ರ ಮನೆಗೆ ಅವ್ರ ಕಾರ್ಯಕರ್ತ ಒಬ್ಬ ಬರ್ತಾನೆ. ಒಂದಿನ ಇದ್ದುಬಿಡ್ತಾನೆ. ಇದ್ದಾಗ ಬಾಬಾ ಸಾಹೇಬರು ಅವನು ಕೇಳ್ತಾರೆ, ನೀನು ಡೆಲ್ಲಿ ನೋಡಿದ್ಯಾ? ಇಲ್ಲ ಬಾಬಾ ಸಾಹೇಬ್ರೆ. ಒಬ್ಬ ವಾಲಂಟಿಯರ್ ಕಾರ್ಯಕರ್ತ ತನ್ನ ಹೆಂಡತಿಗೆ ಹೇಳ್ತಾರೆ, ನಾಳೆ ಇವನಿಗೆ ಡೆಲ್ಲಿ ತೋರಿಸೋಣ. ಕಾರಲ್ಲಿ ಕೂರಿಸ್ಕೊಂಡು ಸಂಸತ್ ಭವನಕ್ಕೆ, ರೆಡ್ ಫೋರ್ಟ್ಗೆ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗಿ ಕಾರ್ ನಿಂತ್ಕೊಳ್ಳುತ್ತೆ. ಹೆಂಡತಿ ಮತ್ತು ಅವ್ನು ಹೋಗಿ ತಿರುಗಾಡ್ಕೊಂಡ್ಬರ್ಬೇಕು. ಬಾಬಾ ಸಾಹೇಬ್ರು ಕಾರಲ್ಲಿ ಕೂತು ಓದ್ತಿರ್ತಾರೆ. ಬಂದ ತಕ್ಷಣ ಟೀ ಕುಡಿದ್ರಾ, ತಿಂಡಿ ಆಯ್ತಾ? ತಿಂಡಿಗೆ ಊಟಕ್ಕೆ ಸರಿಯಾದ ಟೈಮ್. ಮತ್ತು ತಮ್ಮ ಕೆಲಸ ಓದೋದು ಕಾರಲ್ಲಿ. ಅವನಿಗೋಸ್ಕರ ಇವ್ರು ಹೋಗ್ಬೇಕಾದ ಅಗತ್ಯ ಇಲ್ಲ. ಕೆಲಸದವನಿಗೆ ಹೋಗಿ ಕರ್ಕೊಂಡು ಹೋಗಂದ್ರೆ ಮುಗ್ದಿರುತ್ತೆ. ಆದರೆ ಒಬ್ಬ ಕಾರ್ಯಕರ್ತನ ಮೇಲೂ ಈ ಪ್ರೀತಿ ಇಡುತ್ತಲ್ಲ, ಅದು ಸಾಮಾನ್ಯವಾದ ಸಂಗತಿ ಅಲ್ಲ, ಬಾಬಾ ಸಾಹೇಬರಿಗೆ ಮಾತ್ರ ಸಾಧ್ಯ. ಮುಂದುವರೆದವ್ರು ಹೇಳ್ತಾರೆ, ಆರ್ಜವ ಮೇವಚ. ಆರ್ಜವ ಅಂತಂದ್ರೆ ಏನು ಗೊತ್ತಾ? ಅವನು ಖಂಡಿತವಾದಿ ಅಂತ. ಒಬ್ಬ ಬ್ರಾಹ್ಮಣನಾದವನು ಖಂಡಿತವಾದಿಯಾಗಿರಬೇಕು ಅಂತ. ಅವನು ಸತ್ಯವನ್ನೇ ನುಡಿಬೇಕು, ಮುಲಾಜಿಗೆ ಬಿದ್ದು ಸುಳ್ಳು ಹೇಳಲಿಕ್ಕೆ ಹೋಗ್ಬಾರ್ದು ಅಂತ. ಬಾಬಾ ಸಾಹೇಬರಿಗಿಂತ ಖಂಡಿತವಾದಿ ಇನ್ಯಾರ ಸಿಗ್ತಾರೆ ನಮ್ಗೆ ಅವತ್ತಿನ ಸಮಕಾಲೀನ ಯುಗದಲ್ಲಿ? ಬಾಬಾ ಸಾಹೇಬರು ಹಂಗಿದ್ದವರು. ಬಾಬಾ ಸಾಹೇಬರಿಗೆ ಜ್ಞಾನಂ ಮಾತಾಡೋಂಗಿಲ್ಲ ಅವರ ಜ್ಞಾನದ ವಿಚಾರವಾಗಿ. ವಿಜ್ಞಾನಂ, ಏನು ವಿಜ್ಞಾನ ಅಂತಂದ್ರೆ, ಏನು ತಿಳ್ಕೊಂಡಿದ್ದೀನೋ ಅದನ್ನು ಬದುಕಿಗೆ ಅಳವಡಿಸು. ಬಾಬಾ ಸಾಹೇಬರು ಹಾಗೇ ಬದುಕಿದ್ದಂಥವ್ರು. ಆಸ್ತಿಕ್ಯಂ, ಆಸ್ತಿಕನಾಗಿರಬೇಕು. ಬ್ರಹ್ಮ ಕರ್ಮ ಸ್ವಭಾವಜಂ, ಏನು ಅಂತಂದ್ರೆ ಬ್ರಹ್ಮ ಅನ್ನೋನೊಬ್ಬನಿದ್ದಾನೆ. ಈ ಚತುರ್ಮುಖ ಬ್ರಹ್ಮ ಅಲ್ಲ, ಒಂದು ಶಕ್ತಿ ಇದೆ, ಅದು ನಡೆಸ್ಕೊಂಡು ಹೋಗುತ್ತೆ. ಬಾಬಾ ಸಾಹೇಬರ ಆಕ್ಸಿಡೆಂಟ್ ಆದಾಗ ಅವ್ರು ಏನು ಹೇಳಿದ್ರು ಅನ್ನೋದನ್ನ ನೆನಪಿಸ್ಕೊಂಡ್ರೆ ಗೊತ್ತಾಗುತ್ತೆ, ಬಾಬಾ ಸಾಹೇಬರು ಅದನ್ನು ನಂಬಿದ್ರು. ಇದು ಬ್ರಾಹ್ಮಣನ ಲಕ್ಷಣ ಅಂತ ಹೇಳೋದಾದ್ರೆ, ಬಾಬಾ ಸಾಹೇಬರು ಬ್ರಾಹ್ಮಣ ಅಲ್ಲ ಅಂತ ಯಾವ ನಿಂತ್ಕೊಂಡು ಹೇಳಬಲ್ಲ? ಹೇಳಿ. ಏನು ಬುದ್ಧಿಸ್ಟ್ಗಳು ನನ್ನನ್ನೇನು ಬೈಯುವಂತಿಲ್ಲ. ಸ್ವತಃ ಬುದ್ಧ ತನ್ನ ಧಮ್ಮ ಪದದ 26ನೇ ಅಧ್ಯಾಯದಲ್ಲಿ ಬ್ರಾಹ್ಮಣ ವಗ್ಗ ಅಂತ ಒಂದು ಬರುತ್ತೆ. ಬ್ರಾಹ್ಮಣ ವಗ್ಗ ಅದೊಂದು ಚಾಪ್ಟರ್. ಅದರಲ್ಲಿ ಗಾಥಾಗಳು, 41 ಗಾಥಾಗಳು ಬ್ರಾಹ್ಮಣ ಅಂದರೆ ಯಾರು ಅಂತ. ಅವನು ಹೇಳೋದು ಕೆಲವೊಂದನ್ನು ಹೇಳ್ತೀನಿ ನಾನು. ಧ್ಯಾನ, ಕೊಳಕುರಹಿತ ಧ್ಯಾನಿ, ಕೊಳಕುರಹಿತ, ಶಾಂತ, ತನ್ನೆಲ್ಲ ಕೆಲಸ ಮುಗಿದವ, ಸವೇ ಬ್ರಾಹ್ಮಣಂ ಬ್ರೂಮಿ, ಅವನನ್ನು ಬ್ರಾಹ್ಮಣ ಅಂತ ಕರಿತೀನಿ. ಬಾಬಾ ಸಾಹೇಬರ ಕ್ಯಾರೆಕ್ಟರ್ಸೇ. ಹುಟ್ಟಿನಿಂದ ಬಣ್ಣ ಕುಲಗಳಿಂದಲ್ಲ, ಸತ್ಯ ಧಮ್ಮದಲ್ಲಿ ನೆಲೆ ನಿಂತವನನ್ನು ಬ್ರಾಹ್ಮಣಂ ಬ್ರೂಮಿ, ಬ್ರಾಹ್ಮಣ ಅಂತ ಕರಿತೀನಿ ಅಂತ ಬುದ್ಧ ಹೇಳ್ತಾನೆ. ಅಫ್ಕೋರ್ಸ್ ಈ ಮನುಷ್ಯ ಹಂಗೆ ಇದ್ದವರು.
ಎಲ್ಲ ಅಟ್ಯಾಚ್ಮೆಂಟ್ಗಳನ್ನು, ಮಾನಸಿಕ ಬಂಧನಗಳನ್ನು ಮೀರಿದವನನ್ನು ಬ್ರಾಹ್ಮಣ ಅಂತೀವಿ. ಯಾವುದಿತ್ತ ಮನುಷ್ಯನಿಗೆ? ಎಲ್ಲ ಬಿಟ್ಕೊಟ್ಟು ಹೋಗ್ಲಿಕ್ಕೆ ಸಿದ್ಧರಾಗಿದ್ದವರು ಬ್ರಾಹ್ಮಣರಲ್ಲದೆ ಮತ್ತೇನು ಅಂತ ನನಗೆ ಈ ಥರ ಅವ್ರ ಬಗ್ಗೆ ಯೋಚನೆ ಮಾಡುವಾಗಲೆಲ್ಲ ಅನಿಸುತ್ತೆ, ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತ್ಬಿಟ್ವಲ್ಲ ಬಾಬಾ ಸಾಹೇಬರನ್ನ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅವರನ್ನು ಅಂತ ಅನೇಕ ಬಾರಿ ಅನಿಸುತ್ತೆ. ಏನಿಯೋ ಬಹುಶಃ ಹೀಗೆ ಅರ್ಥ ಮಾಡ್ಕೊಂಡಿದ್ದರಿಂದಲೇ ನನಗೆ ಶಂಕರ ಮೇಲೆ ಪ್ರೀತಿ ಯಾಕೆ ಅಂತಂದರೆ, ಸರಿಯಾಗಿ ಬುದ್ಧನನ್ನು ಶಂಕರರ ಅರ್ಥ ಮಾಡಿಕೊಂಡು ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದನ್ನು ಅನೇಕರು ಹೇಳ್ತಾರೆ. ಬುದ್ಧ ಅದನ್ನು ಆಚರಿಸಿಬಿಟ್ಟ. ಅವನು ಸರ್ವಂ ಕಲ್ವಿದಂ ಬ್ರಹ್ಮ ಅಂತಂದಾಗ ಮನುಷ್ಯ ಮಾತ್ರರಲ್ಲದೆ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಗಳಲ್ಲೂ ಅದೇ ಬ್ರಹ್ಮನಿದ್ದಾನೆ ಎನ್ನುವ ಭಾವವನ್ನು ತನ್ನೊಳಗೆ ಬೆಳೆಸಿಕೊಂಡು ಬದುಕಿದ ಬುದ್ಧ ವಿಷ್ಣುವಿನ ಅವತಾರವೇ ಆಗಿರಬೇಕು ಅಂತ ಅವರಿಗೆ ದಿವ್ಯ ದೃಷ್ಟಿಗೆ ಗೋಚರ ಆಗಿದ್ದಿರ್ಬೋದು ಅಂತ. ಹೀಗಾಗಿ ಅವ್ರು ಹಂಗೆ ಭಾವಿಸಿದರು. ಹಾಗೆ ನನಗೂ ಯಾವಾಗಲೂ ಅನಿಸುತ್ತೆ, ಬಾಬಾ ಸಾಹೇಬರನ್ನು ಸರಿಯಾಗಿ ಅರ್ಥೈಸಿಕೊಂಡವನು ಬಾಬಾ ಸಾಹೇಬರನ್ನು ದ್ವೇಷಿಸಲಾರ, ಬಾಬಾ ಸಾಹೇಬರನ್ನು ಪ್ರೀತಿಸ್ತಾನೆ. ಅಷ್ಟೇ ಅಲ್ಲ, ಬಾಬಾ ಸಾಹೇಬರನ್ನು ಹೃದಯದಲ್ಲಿಟ್ಕೊಂಡು ಪೂಜಿಸ್ತಾ ಹೇಳ್ತಾನೆ, ಧ್ಯೇಯ ಮಾರ್ಗದಲ್ಲಿ ನಡೆಯೋದಕ್ಕೆ ನಿನ್ನಷ್ಟು ಅಚಲತೆಯನ್ನು ನನಗೂ ಕೊಡಪ್ಪ. ನೀನು ನಂಬ್ಕೊಂಡಿರೋ ಮಾರ್ಗದಲ್ಲಿ ನೀನು ನಡೆದೆ, ನಾನು ಯಾವ ಮಾರ್ಗವನ್ನು ನಂಬ್ಕೊಂಡಿದ್ದೀನೋ ಅದರಲ್ಲಿ ಬಲವಾಗಿ ನಡೆಯುವ ಶಕ್ತಿಯನ್ನು ನನಗೂ ಕೊಡುವಂತ ಪ್ರಾರ್ಥಿಸದೆ ಬೇರೆ ದಾರಿ ಇಲ್ಲ. ಅದಕ್ಕೆ ಬಾಬಾ ಸಾಹೇಬರೇ ನಮಗೆಲ್ಲರಿಗೂ ಮಾರ್ಗದರ್ಶನ, ಅವ್ರು ಬಾಬಾ ಸಾಹೇಬರು ನಮಗೆಲ್ಲರಿಗೂ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.